नमः प्रणवशोभितं नवकाषायखण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादि वाग्वैभवं क्षमादिगुणसागरं शरणमेमि रामानुजं श्रीविष्णुचित्तकुलनन्दन कल्पवल्ली श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्ति सोच्छिष्टायां सजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு. ஆண்டாள் திருவடிகளே சரணம். முப்பத்து மூவரமரர்க்கே முன்சன்றே கப்பம் தவிர்க்கும் கலியே துயிலையாய் சப்பமுடையாய் திரளுடையாய் கொடுக்கும் விமலா துயிலையாய் சப்பன்னமென்முலை செவ்வாய் சிறுமருங்குல் நப்பின்னங்காய் திருவே துயிலையாய் உக்கமும் தட்டொழியும் தந்துன்மணாளனை இப்போதே அம்மை நீராட்டேலோரெம்பாவாய். ஆண்டாள் திருவடிகளே சரணம். ಶ್ರೇಯಪತಿಯಾಗಿ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನು ಪುರುಷಕಾರ ಪೂರ್ವಕವಾಗಿ ವರ್ಣ ಮಾಡಬೇಕು ಎಂಬತಕ್ಕಂತಹ ಸಾಂಪ್ರದಾಯಿಕವಾದ ಅರ್ಥವನ್ನು ದೇವಿ ಆಂಡಾಳ್ ಪರಮ ಪ್ರೀತಿಯಿಂದ ಅನುಸಂಧಾನ ಮಾಡುತ್ತಿದ್ದಾಳೆ. ಯಾವ ಶಾಸ್ತ್ರವನ್ನೂ ಗೋದಾಗೋಷ್ಠಿಯವರು ಅರಿತವರಲ್ಲ. ಆಯರ್ ಶಿರವಿಯರೋ ಮುಕ್ಕು ಎಂದು ಹೇಳಿದಂತೆ ಎಳೆಯ ಗೊಲ್ಲ ಬಾಲಕಿಯರು ಇವರಿಗೆ ಯಾವ ಶಾಸ್ತ್ರವೂ ತಿಳಿದಿಲ್ಲ. ಆದರೂ ಕೃಷ್ಣ ಪರಮಾತ್ಮನನ್ನು ಪಡೆಯುವ ಆಕಾಂಕ್ಷೆಯುಳ್ಳ ಇವರಿಗೆ ಕೃಷ್ಣನ ಮೇಲಿನ ಪ್ರೇಮ ಅವನ ಪರಿವಾರದವರ ಎಲ್ಲರ ಮೇಲೆಯೂ ಏರ್ಪಟ್ಟು ಅವರು ಒಬ್ಬೊಬ್ಬರನ್ನೂ ಕೂಡ ಗೌರವಪೂರ್ವಕವಾಗಿ ಸಂಬೋಧನೆ ಮಾಡುತ್ತಾ ಸುಪ್ರಭಾತ ಹಾಡುತ್ತಾ ಅವರ ಅನುಮತಿಯನ್ನು ಪಡೆದುಕೊಂಡು ದೇವಿ ಆಂಡಾಳ್ ಅವರಿಗೆ
ಪಾಶುರವನ್ನು ಗಾನ ಮಾಡ್ತಾ ಇದ್ದಾಳೆ. ಆ ರೀತಿ ಪುರುಷಕಾರ ರೂಪಿಣಿಯಾಗಿ, ವಿಶೇಷವಾಗಿ ಕೃಷ್ಣಾವತಾರದಲ್ಲಿ ಪುರುಷಕಾರ ರೂಪಿಣಿಯಾಗಿ ಇರ್ತಕ್ಕಂತಹ ನೀಳ ನಪ್ಪಿನ್ನ ಎಂಬತಕ್ಕಂತಹ ನೀಳಾದೇವಿಯನ್ನು ಕುರಿತು ಆಂಡಾಳ್ 2 ಪಾಶುರಗಳಲ್ಲಿ ಸುಪ್ರಭಾತವನ್ನು ಗಾನ ಮಾಡಿದಳು. ಒಂದು ಮದಗಳಿತ್ತನ್ ಎಂಬಲ್ಲಿ ಕೇವಲ ದೇವಿ ನೀಳ ಅವಳಿಗೆ ಸುಪ್ರಭಾತವನ್ನು ಹಾಡಿ, ಅನಂತರ ಇಬ್ಬರೂ ಪರಸ್ಪರ ಆಲಿಂಗನದಲ್ಲಿ ಮೈಮರೆತು ಹೊರಗೆ ನಿಂತ ಆಶ್ರಿತರನ್ನು ಇವರುಗಳು ಅನುಗ್ರಹ ಮಾಡದೇ ಇದ್ದ ಸಮಯದಲ್ಲಿ ಆಂಡಾಳ್ ಪರಮಾತ್ಮನನ್ನು ನೋಡಿ, ನಮಗಾಗಿ ಒಂದು ಅಭಯಪೂರ್ವಕವಾದ ಮಾತನ್ನಾಡಲಾರೆಯ ಎಂಬುದಾಗಿಯೂ, ಪುರುಷಕಾರ ಕಾರ್ಯವನ್ನು ನೀನು ಮಾಡದಿರುವೆಯಾ, ಇದು ನಿನಗೆ ಸ್ವರೂಪವಾ ಎಂಬುದಾಗಿ ನಪ್ಪಿನ್ನಾದೇವಿಯನ್ನು ಕೂಡ ಉದ್ದೇಶಿಸಿ ಕುತ್ತು ವಿಳಕ್ಕೆರಿಯ ಎಂಬ ಪಾಶುರದಲ್ಲಿ ಕೃಷ್ಣ ಮತ್ತು ನೀಳೆಯರಿಗೆ ಇಬ್ಬರಿಗೂ ಕೂಡ ಆಂಡಾಳ್ ಸುಪ್ರಭಾತ ಗಾನ ಮಾಡಿ ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿದಳು. ಈ ರೀತಿ ಏರ್ಪಟ್ಟಾಗ ಆ ನಪ್ಪಿನ್ನೆಯನ್ನು ನೋಡಿ ತತ್ವವನ್ನೇ ತಹವನ್ರೆ ಎಂಬುದಾಗಿ ಕಪೋತ ವೃತ್ತಾಂತವನ್ನೆಲ್ಲ ಅಲ್ಲಿ ರಾಮ ಹೇಳಿದ್ದನ್ನು ಅವನಿಗೆ ನೆನಪು ಮಾಡಿಕೊಡುವಂತೆ ಆ ಪರಮಾತ್ಮನಿಗೆ ಶ್ರುತಿ ಶತ ಶಿರಸಿದ್ಧಂ ಅಧ್ಯಾಪಯಂತಿ 100 ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟ ಆ ಅಧ್ಯಾತ್ಮ ವಿಚಾರವನ್ನು ಕೃಷ್ಣನಿಗೆ ಉಪದೇಶ ಮಾಡಿ ಕೃಷ್ಣನಿಗೆ ಆಚಾರ್ಯಾಣಿ ಆಗತಕ್ಕಂತಹ ಆ ಆಂಡಾಳ್ ಆ ನೀಳಾದೇವಿಯನ್ನು ಕುರಿತು ತತ್ವವನ್ನೇ ತಹವನ್ನೇ ಎಂದು ಹೇಳಿ ಇಷ್ಟೆಲ್ಲ ಹೇಳಿದರೂ ಕೂಡ ಅವರೀರ್ವರು ಎದ್ದು ಬರಲಿಲ್ಲ. ಅವರ ಅಂತಃಪುರದ ದ್ವಾರವನ್ನು ತೆರೆಯಲಿಲ್ಲ. ಈಗ ಹೊರಗೆ ನಿಂತ ಗೋದಾಗೋಷ್ಠಿ ಚಿಂತನೆ ಮಾಡ್ತಾರೆ, ಎಲ್ಲಿ ತಪ್ಪಿದೆವು ನಾವು? ಪುರುಷಕಾರ ಪೂರ್ವಕವಾಗಿ ತಾನೇ ಪರಮಾತ್ಮನನ್ನು ಆಶ್ರಯ ಮಾಡಬೇಕು. ಅದರಂತೆ ನಪ್ಪಿನ್ನಾದೇವಿಯ ಮೂಲಕವಾಗಿ ತಾನೇ ನಾವು ಕೃಷ್ಣನನ್ನು ಗಾನ ಮಾಡಿದೆವು, ಇನ್ನೂ ಏಕೆ ಕೃಪೆ ಮಾಡಲಿಲ್ಲ ಎಂದು ಚಿಂತಿಸುತ್ತಾ ನೀಳೆಯಲ್ಲಿ ನಾವುಗಳು ದೋಷವನ್ನು ಹೇಳಿದೆವಲ್ಲವಾ, ಅಂದರೆ ಈ ರೀತಿಯಾಗಿ ಇರುವುದು ನಿನ್ನ ಪುರುಷಕಾರ ಸ್ವರೂಪಕ್ಕೆ ಒಪ್ಪುವಂತಹದ್ದಲ್ಲ ಎಂಬುದಾಗಿ ನುಡಿದವಲ್ಲವಾ. ಹಾಗೆ ನೀಳೆಯ ಮೇಲೆ ದೋಷಾರೋಪಣೆ ಮಾಡಿದ್ದರಿಂದ ಕೃಷ್ಣ ಪರಮಾತ್ಮ ಬೇಸರಗೊಂಡಿದ್ದಾನೆ. ಆದ್ದರಿಂದ ಅವನು ಮಾತನಾಡದೆ ಮೌನವಾಗಿದ್ದಾನೆ ಎಂದು ಭಾವಿಸಿ ಆ ನಪ್ಪಿನ್ನ ಪಿರಾಟ್ಟಿಯ ಪರಿಪೂರ್ಣವಾದ ವೈಲಕ್ಷಣ್ಯವನ್ನೆಲ್ಲ ಕೊಂಡಾಡುತ್ತಾ ಗಾನ ಮಾಡುತ್ತಾ ಆ ಕೃಷ್ಣನಿಗೆ ಪ್ರಿಯವಾಗುವ ರೀತಿಯಲ್ಲಿ ಗಾನ ಮಾಡಿ ಆ ಕೃಷ್ಣನನ್ನು ಉದ್ದೇಶಿಸಿ ಆಂಡಾಳ್ ಮೊದಲು ಅವನಿಗೆ ಸುಪ್ರಭಾತವನ್ನು ಹಾಡ್ತಾಳೆ. ನೀಳಾದೇವಿಯಲ್ಲಿ ತಾವುಗಳು ದೋಷವನ್ನು ಹೇಳಿದ್ದರಿಂದ ಕೃಷ್ಣ ಬೇಸರ ಮಾಡಿ ಮೌನವಾಗಿದ್ದಾನೆ ಎಂಬುದಾಗಿ ಭಾವಿಸಿ ಕೃಷ್ಣನನ್ನು ಕುರಿತು ಸುಪ್ರಭಾತವನ್ನು ಹಾಡಿ ಅನಂತರ ಆ ಕೃಷ್ಣನಿಗೆ ಮನಸ್ಸಿಗೆ ಆಪ್ಯಾಯಮಾನವಾಗುವಂತೆ ನೀಳಾದೇವಿಯ ವೈಭವವನ್ನೆಲ್ಲ ಕೊಂಡಾಡಿ ಅನಂತರ ಅವಳನ್ನು ನೋಡಿ ತಮ್ಮನ್ನು ಕೃಷ್ಣ ಪರಮಾತ್ಮನನ್ನು ಒಟ್ಟಾಗಿ ಕೂಡಿಸುವಂತೆ ಪ್ರಾರ್ಥನೆ ಮಾಡತಕ್ಕಂತಹ ಅಪೂರ್ವವಾದ ಅನೇಕ ವಿಷಯಗಳನ್ನು ಒಳಗೊಂಡ ತಿರುಪ್ಪಾವೈ ದಿವ್ಯಶಾಸ್ತ್ರದ 20ನೆಯ ಪಾಶುರವೇ 33 ಮರರ್ಕ ಮುಂಚಂದ್ರೆ ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಗಾಯ್ ಎಂಬುದಾಗಿ ಆಂಡಾಳ್ ಆ ಕೃಷ್ಣನಿಗೆ ಮೊದಲು ಸುಪ್ರಭಾತವನ್ನು ಹಾಡ್ತಾಳೆ. ಈ ಪಾಶುರದಲ್ಲಿ ಆ ಪರಮಾತ್ಮ ಮಾಡಿದಂತಹ ಸಮಸ್ತ ಅರ್ಥ ರಕ್ಷಣೆಯನ್ನು ಒಂದು ಪಟ್ಟಿ ಮಾಡಿ ಕೊಡುವಂತೆ ಆ ಪರಮಾತ್ಮ ಆಶ್ರಿತರ ವಿಷಯದಲ್ಲಿ ಎಷ್ಟೊಂದು ವಾತ್ಸಲ್ಯ ಪೂರ್ಣನಾದವನು, ತನ್ನ ಸ್ಥಾನಮಾನಗಳನ್ನು ಕೂಡ ಲೆಕ್ಕಿಸದೆ ತನ್ನ ಆ ಪರಾತ್ಪರ ತತ್ವವಾಗಿರ್ತಕ್ಕಂತಹ ಪರತ್ವವನ್ನು ಕಡೆಗಾಣಿಸಿ ಆಶ್ರಿತರಿಗಾಗಿ ಪರಮಾತ್ಮ ಮಾಡಿದಂತಹ ಎಂತೆಂತಹ ರಕ್ಷಣಾ ಕಾರ್ಯಗಳ ಒಂದು ಪಟ್ಟಿಯನ್ನೇ ಕೊಡ್ತಾಳೆ ದೇವಿ ಆಂಡಾಳ್. ಎಂಬೆರುಮಾನ್ ಅವತರಿத்த ಪಣ್ಣಿನ ಆನೆಕೊಯ್ಲ್ಗಳೆல்லாம் ಭಾಗವತಾಪಚಾರಂ ಪೊರಾಮಯಾಲೆ ಎನ್ನುತ್ತಾರೆ ಸ್ವಾಮಿ ಬೆಳಲೋಕಾಚಾರ್ಯರ್. ಪರಮಾತ್ಮನ ಸಕಲ ಅವತಾರ ಕಾರ್ಯಗಳೆಲ್ಲವೂ ಕೂಡ ಪ್ರಧಾನವಾಗಿ ಭಾಗವತಾಪಚಾರವನ್ನು ಸಹಿಸಿಕೊಳ್ಳದ್ದರಿಂದ ಏರ್ಪಟ್ಟದ್ದು. ಹಾಗೆ ಅವತರಿಸಿ ಎಂತೆಂಥ ಕಾರ್ಯವನ್ನು ನಡೆಸಿದ ಅವೆಲ್ಲವೂ ಕೂಡ ಭಾಗವತಾಪಚಾರವನ್ನು ಸಹಿಸದೇ ಇದ್ದದ್ದರಿಂದ ಪರಮಾತ್ಮ ಏನನ್ನು ಬೇಕಾದರೂ ಸಹಿಸ್ತಾನೆ. ಭಾಗವತರಲ್ಲಿ ಅಪಚಾರ ಪಟ್ಟರೆ ಅವರನ್ನು ಪರಮಾತ್ಮ ಒಂದು ಕಾಲಕ್ಕೂ ಕ್ಷಮಿಸಲಾರ.
ಪದ್ಮಕೋಟಿ ಶತೇನಾಪಿ ಲಕ್ಷಮಾಮಿ ವಸುಂಧರೆ. ವರಾಹ ಪರಮಾತ್ಮ ಭೂಮಿಯನ್ನು ನೋಡಿ ಹೇಳುವ ಮಾತು, ಒಂದು ಪದ್ಮಕೋಟಿ ವರ್ಷಗಳಾದರೂ ಕೂಡ ಭಾಗವತಾಪಚಾರ ಮಾಡಿದವನನ್ನು ನಾನು ಕ್ಷಮಿಸಲಾರೆ ಎನ್ನುತ್ತಾನಲ್ಲವ. ಅಂತಹ ಆ ಪರಮಾತ್ಮ ನೀಲಾದೇವಿ ಪರಮ ಭಾಗವತೋತ್ತಮಳಾಗಿ ಪರಮ ಪತಿವ್ರತೆಯಾಗಿ ಕೃಷ್ಣನ ಆನಂದದಲ್ಲಿ ಆಲಿಂಗನದಲ್ಲಿ ಇರುವವಳನ್ನು ತತ್ವವನ್ನು ತಹವನ್ನು ಎಂದವಲ್ಲವ. ಆದ್ದರಿಂದ ಅವನಿಗೆ ಬೇಸರ ಏರ್ಪಟ್ಟಿದೆ ಎಂಬುದಾಗಿ ಭಾವಿಸಿ ಆ ಕೃಷ್ಣ ಪರಮಾತ್ಮನನ್ನು ನೋಡಿ, ಎಷ್ಟು ಆರ್ತ ರಕ್ಷಣೆಯನ್ನು ಮಾಡಿದ್ದೀಯೇ ನೀನು, ಎಷ್ಟು ಅವತಾರಗಳನ್ನು ಮಾಡಿದ್ದೀಯೇ ಪರಮಾತ್ಮ. ಒಂದ ಎರಡ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ಹೇ ಅರ್ಜುನ, ನಿನಗೆ ಎಣಿಸಲಾಗದಷ್ಟು ಜನ್ಮಗಳನ್ನು ನೀನು ಎತ್ತಿದ್ದೀಯೇ. ಕಾರಣ ಪುಣ್ಯಪಾಪ ರೂಪವಾದ ಕರ್ಮಗಳಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ಈ ಶರೀರ ಕೊಡಲ್ಪಡುತ್ತದೆ. ಶರೀರದ ಮೂಲಕ ಪುಣ್ಯಪಾಪ ಕರ್ಮಗಳನ್ನು ಅನುಭವಿಸಿ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ ದಿವ್ಯಂ ಎಂಬ ಹಾಗೆ ಪುಣ್ಯವಿದ್ದರೂ ಮೋಕ್ಷವಿಲ್ಲ, ಪಾಪವಿದ್ದರೂ ಮೋಕ್ಷವಿಲ್ಲ. ಅದು ಎರಡರ ಕಾರಣವಾಗಿ ಇಲ್ಲ ಉತ್ತಮ ಶರೀರ, ಇಲ್ಲ ಅಧಮ ನಾರಕಿ ಶರೀರಗಳು ಬರ್ತಾನೇ ಇರುತ್ತವೆ. ಶರೀರ ಸಂಬಂಧವೇ ಇರಬಾರ್ದು. ಆತ್ಮ ಈ ಪ್ರಕೃತಿ 24 ತತ್ವಗಳಿಂದಾದ ಈ ಶರೀರ ಸಂಬಂಧವನ್ನು ಪೂರ್ಣವಾಗಿ ಇಲ್ಲವಾಗಿಸಿಕೊಳ್ಳಬೇಕು ಎಂದರೆ ಕರ್ಮ ಪೂರ್ಣವಾಗಿ ಶೂನ್ಯವಾಗಬೇಕು. ಅದಾಗುವುದು ಕೇವಲ ಪರಮಾತ್ಮನ ಕೃಪೆಯಿಂದ. ಅಂತಹ ಆ ಕೃಪೆಯನ್ನು ನೀನು ನಮಗೆ ಮಾಡಬೇಡವಾ? ಆರ್ತ ರಕ್ಷಣೆಯನ್ನು ಮಾಡಿದ್ದೀಯೇ, ಎಲ್ಲ ಆರ್ತರನ್ನು ರಕ್ಷಣೆ ಮಾಡಿದ್ದೀಯೇ. ಆ ರಕ್ಷಣೆಗೆ ಒಳಪಟ್ಟ ಆ ಆಶ್ರಿತರಿಗಿಂತ ನಾವು ಯಾವ ವಿಧದಲ್ಲಿ ಕಮ್ಮಿಯಾಗಿದ್ದೇವೆ ಪರಮಾತ್ಮ? ಇನ್ನೂ ನಮಗೆ ಆರ್ತಿ ಅಧಿಕ, ಇನ್ನೂ ನಮ್ಮ ವಿರಹ ಅಧಿಕ. ನಿನ್ನ ವಿರಹದಲ್ಲಿ ಬೆಂದು ಪರಿಪೂರ್ಣವಾಗಿ ನಾವು ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ಬಿಟ್ಟಿದ್ದೇವೆ. ನಾವು ಬದುಕಿದೀವಾ ಇಲ್ವಾ ಅಂತ ನಮಗೇ ಸಂದೇಹ ಏರ್ಪಡುವಷ್ಟರ ಮಟ್ಟಿಗೆ ನಿನ್ನ ವಿರಹದಲ್ಲಿ ನಾವು ನೊಂದಿದ್ದೇವೆ ಪರಮಾತ್ಮ. ಇದಕ್ಕಿಂತ ಆರ್ತಿ ಮತ್ತೊಂದು ಬೇಕಾ ಪರಮಾತ್ಮ? ಹೀಗಿರುವಾಗ ಯಾರ್ಯಾರನ್ನೆಲ್ಲ ಕಾಪಾಡಿದೀಯಾ, ಯಾರ್ಯಾರನ್ನೆಲ್ಲ ರಕ್ಷಣೆ ಮಾಡಿದೀಯಾ, ಎಂತೆಂಥವ್ರಿಗೆಲ್ಲ ಅಭಯ ಕೊಟ್ಟಿದ್ದೀಯಾ, ಎಂತೆಂಥವ್ರಿಗೆಲ್ಲ ಆಪತ್ತು ಬರೋಕ್ಕೆ ಮುಂಚೆನೇ ಹೋಗಿ ನಿಂತಿದೀಯಾ. ಅಷ್ಟೆಲ್ಲ ಮಾಡಿದ ನಿನಗೆ ನಿನ್ನ ಮನೆ ಬಾಗಿಲಿಗೆ ಬಂದು ಎಳೆಯ ಕನ್ಯಕೆಯರಾಗಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿರುವ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಕಾಲ ವಿಳಂಬ ಬೇಕೆ? ಇನ್ನೂ ಏಕೆ ಶಯ್ಯಾ ಮಂದಿರದಲ್ಲಿ ಹೀಗೆ ಮಲಗಿದ್ದೀಯಾ ಎಂಬುದಾಗಿ ಅವನು ಮಾಡಿದ ಆರ್ತ ಆಶ್ರಿತ ರಕ್ಷಣೆಗಳೆಲ್ಲವನ್ನ ಅವನಿಗೆ ನೆನಪು ಮಾಡುವಂತೆ ಆ ಪರಮಾತ್ಮನ ಮುಂದೆ ನಿಂತು ಆಂಡಾಳ್ ಇಲ್ಲಿ ಹೇಳ್ತಾಳೆ, 33 ಅಮರರ್ಕ್ ಮುಂಚನ್ರೇ. 33 ಕೋಟಿ 33 ಅಮರರ್ ದೇವತೆಗಳಿಗೆ. ಆ 33 ಎಂದರೆ 33 ಅಂತ ಸಂಖ್ಯೆಯನ್ನು ಹೇಳ್ತಾ ಇದ್ದಾಳೆ. ಆ 33 ಅಮರರ್ಗೆ ದೇವತೆಗಳಿಗೆ ಮುಂಚಂದ್ರೆ ಅವರಿಗೆ ಆಪತ್ತು ಬರುವುದಕ್ಕೆ ಮುನ್ನವೇ ಹೋಗಿ ಅಲ್ಲಿ ನಿಂತು ಅವರನ್ನು ರಕ್ಷಣೆ ಮಾಡತಕ್ಕಂತಹ ಬಲಶಾಲಿಯೇ, ಸಾಮರ್ಥ್ಯವುಳ್ಳವನೇ ಎಂಬುದಾಗಿ ಕರೀತಾಳೆ. ಇಲ್ಲಿ 33 ಎಂಬುದಾಗಿ ಹೇಳಿರುವುದು 33 ಕೋಟಿಗಳಿಗೆ ಉಪಲಕ್ಷಣ. 33 ಎಂದರೆ 33 ಕೋಟಿ ದೇವತೆಗಳು. ಆ 33 ಕೋಟಿ ದೇವತೆಗಳಿಗೆ ಆಪತ್ತು ನಾಳೆ ಬರುತ್ತೆ ಅಂದರೆ ಇವತ್ತೇ ಹೋಗಿ ಅವ್ರ ಮನೆ ಬಾಗಿಲಲ್ಲಿ ನಿಂತಿರ್ತೀಯಾ ಅವರನ್ನು ರಕ್ಷಣೆ ಮಾಡೋದಕ್ಕೆ? 33 ಅಮರರ್ಕ್ ಮುಂಚಂದ್ರೆ ಕಪ್ಪಂ ತವಿರ್ಕಂ, ಅವರಿಗೆ ಅಸುರ ಭಯದಿಂದ ಏರ್ಪಟ್ಟ ಕಪ್ಪಂ ಕಂಪನವನ್ನು ನಡುಕವನ್ನು ತವಿರ್ಕಂ ನೀಗತಕ್ಕಂತಹ ಕಲಿಯೇ, ಪರಾಕ್ರಮಶಾಲಿಯಾದವನೇ ತುಯಿಲೆಳಾಯ್ ಹೇಳುವವನಾಗು ಎಂಬುದಾಗಿ ಸುಪ್ರಭಾತವನ್ನು ಹಾಡ್ತಾಳೆ. ಇಲ್ಲಿ 33 ಅಮರ ಎಂಬುದಾಗಿ ಹೇಳ್ತಾಳೆ. ಇಲ್ಲಿ ಒಂದು ಸಂಖ್ಯೆಯನ್ನು ಆಂಡಾಳ ತೋರಿಸಿಕೊಟ್ಟಿದ್ದಾಳೆ, 33 ಎಂಬುದಾಗಿ. ಇವಳ ಭಾವವೇನು? ಅಂತರಂಗವನ್ನು ಅರಿಯಬೇಕು. ಕೇವಲ ಶಬ್ದಗಳಿಂದ ಒಬ್ಬರ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬಾರ್ದು. ಆ ಶಬ್ದವನ್ನು ಪ್ರಯೋಗ ಮಾಡುವ ರೀತಿ ಇದೆಯಲ್ಲ, ಆ ಪ್ರಯೋಗ ಮಾಡುವ ರೀತಿಯಿಂದ ಅವರ ಮನದಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಪದ ಅದೇ, ಶಬ್ದಗಳು ಅದುವೇ,
ಆದರೆ ಹೇಳುವುದರಲ್ಲಿ ವ್ಯತ್ಯಾಸವಾದರೆ ಅರ್ಥಗಳಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತದೆ ಅಲ್ಲವಾ? ಇದೊಂದು ಪದಾರ್ಥ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂದರೆ ಅದು ಸರಿ ಅಂತ. ಚೆನ್ನಾಗಿದೆ ಅಂದರೆ ಏನರ್ಥ? ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅರ್ಥ. ಆ ಚೆನ್ನಾಗಿದೆ ಎಂಬುದೇ ಪದ, ಅದೇ 4 ಅಕ್ಷರ. ಚೆನ್ನಾಗಿದೆ ಅಂದರೆ ಅದು ಸತ್ಯವಾದ ಮಾತು. ಚೆನ್ನಾಗಿದೆ ಅಂದರೆ ನಿನ್ನ ಮುಖದಾಗೆ ಇದೆ ಅಂತ ಅದರ ಅರ್ಥ. ಈ ರೀತಿ ಅದು ಹೇಳಬೇಕಾಗಿಲ್ಲ, ಶಬ್ದ ಅದುವೇ ಆದರೂ ಕೂಡ ಹೇಳುವ ಭಾವ ಉಂಟಲ್ಲ ಅದರಲ್ಲಿ ಬದಲಾವಣೆ. ಈ ರೀತಿ ಏನು ಹೇಳಬೇಕು? ಕೆಲವರು ತುಂಬ ಹೊಟ್ಟೆ ಹಸಿವಾಗಿರುತ್ತೆ, ಯಾರ್ದೋ ಒಬ್ಬರು ಅವ್ರಿಗೆ ಮನೆಗೆ ಊಟಕ್ಕೆ ಕರೆದಿರ್ತಾರೆ, ಎಷ್ಟೊತ್ತಾದರೂ ಊಟ ಬಡಿಸಲ್ಲ. ಅವ್ರು ಕೇಳ್ತಾರೆ, ಪಾಪ ತುಂಬ ಹಸಿವಾಗಿದೆ ಅಂತ. ಇಲ್ಲಪ್ಪ ಹೊಟ್ಟೆ ತುಂಬಿದೆ ಅಂತಾರೆ. ಅರ್ಥ ಏನು? ತುಂಬ ಹಸಿವಾಗಿದೆ ಅಂತ ಅರ್ಥ. ಹೇಳುವ ಮಾತುಗಳನ್ನು ಇಟ್ಟು ಅದರ ಅರ್ಥವನ್ನು ನಿರ್ಣಯ ಮಾಡಬಾರದು. ಅದನ್ನು ಹೇಳುವ ಭಾವ ಏನಿದೆ ಆ ಅಂತರಂಗ, ಅದಕ್ಕೆ ಧ್ವನಿ ಅಂತ ಹೆಸರು. ಅದರ ಒಳಗೆ ಅಡಗಿದ ಭಾವ. ಧ್ವನಿ ಅಂದರೆ ಶಬ್ದ ಅಂತ ಅರ್ಥ. ಆದರೆ ಕಾವ್ಯಶಾಸ್ತ್ರದಲ್ಲಿ ಧ್ವನಿ ಎಂದರೆ ಕೇಳದೇ ಇರುವ, ಕಿವಿಗೆ ಬೀಳದೇ ಇರುವ ಪದಗಳ ಅರ್ಥ ಅಂತ. ಆ ಅರ್ಥ ಕಿವಿಗೆ ಬೀಳಲ್ಲ, ಆದರೆ ಅದು ಮನಸ್ಸಿಗೆ ಅರ್ಥವಾಗುತ್ತೆ ಹೇಳುವ ರೀತಿಯಿಂದ. ಅದಕ್ಕೆ ಧ್ವನಿ ಎಂಬುದಾಗಿ ಹೆಸರು, ಧ್ವನ್ಯರ್ಥ ಎಂಬುದಾಗಿ ಅರ್ಥ. ಹಾಗೆ ತಿರುಪ್ಪಾವಯ್ಯ 30 ಪಾಶುರಗಳು ಕೂಡ ಒಂದು ಧ್ವನಿಪೂರ್ಣವಾದಂತಹ ಅದ್ಭುತವಾದ ಪಾಶುರಗಳು. ಮೇಲ್ನೋಟಕ್ಕೆ ಏನು ಮಾತಿದೆಯೋ ಒಳಗಿನ ಅರ್ಥ ಬೇರೆಯೇ ಆಗಿರುತ್ತದೆ. ಆ ರೀತಿ ಇಲ್ಲಿ ಆಂಡಾಳ್ 33 ಕೋಟಿ ದೇವತೆಗಳಿಗೆ ಆಪತ್ತು ಬರುವುದಕ್ಕೆ ಮುನ್ನವೇ ಹೋಗಿ ರಕ್ಷಣೆ ಮಾಡುವವನೇ. ಅಂದರೆ ಏನರ್ಥ? 33 ಕೋಟಿ ಇದ್ದರೆ ಮಾತ್ರ ಕಾಪಾಡ್ತೀನಿ, ನೀವೇನೋ ಇಲ್ಲೊಂದು 20-30 ಲಕ್ಷ ಇದ್ದೀರಾ, ಇಷ್ಟು ಕಡಿಮೆ ಇದ್ದರೆ ಕಾಪಾಡಲ್ಲ ಅಂತ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದೀಯಾ ಎಂಬ ಭಾವ. 33 ಕೋಟಿಗೆ ಮಾತ್ರ ರಕ್ಷಿಸ್ತೀಯ ಎಂಬುದು ಭಾವ. ವ್ಯಾಖ್ಯಾತ ಆಂಡಾಳಳ ಪಾಶುರದಲ್ಲಿ ಅಡಗಿರುವ ಧ್ವನ್ಯರ್ಥವನ್ನು ಹಿಡಿದು ವ್ಯಾಖ್ಯಾನ ಮಾಡ್ತಾರೆ. ನೀನು ರಕ್ಷಿಸುವಲ್ಲಿ ಸಂಖ್ಯಾನಿಯತಿ ಉಂಟೆ ಅಂದರೆ ಸಂಖ್ಯಾ ನಿಯಮ. ಎಷ್ಟು ಜನ ಇದ್ದರೆ ಬನ್ನಿ, ಅದಕ್ಕಿಂತ ಕಡಿಮೆ ಇದ್ದೀರಾ ಆಗಲ್ಲ ಎಂಬ ಹಾಗೆ 33 ಕೋಟಿ ಇದ್ದರೆ ಮಾತ್ರ ಕಾಪಾಡ್ತೀನಿ, ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿದ್ದೀರಾ ನಿಮ್ಮನ್ನು ರಕ್ಷಿಸಲು ಹೋಗಿ ಎಂಬುದಾಗಿ ಏನಾದರೂ ನಿಯಮ ಇಟ್ಕೊಂಡಿದೆಯಾ? ಅದು ಕೂಡ ಆ 33 ಕೋಟಿ ಅವರೆಲ್ಲ ಎಂತಹವರು? ಅಮರರ್ಗೆ. ಅಮರರ್ ಅಂದರೆ ಕೊಂದರೂ ಕೂಡ ಯಾರಿಗೆ ಸಾವೇ ಇಲ್ಲವೋ ಹೋಗಿ ಹೋಗಿ ಅವರನ್ನು ಕಾಪಾಡ್ತೀಯ. ನಿನ್ನ ಮಾತು ಕೇಳದೆ, ನಿನ್ನ ದರ್ಶನವಿಲ್ಲದೆ, ನಿನ್ನ ಕಣ್ಣ ನೋಟ ನಮ್ಮ ಮೇಲೆ ಹರಿಯದೆ ಪ್ರಾಣವೇ ಹೋಗ್ತಾಯಿಲ್ಲ ನಮಗೆ, ನಮ್ಮಂಥವ್ರನ್ನ ಹಿಂಗೆ ಬಾಗಿಲಲ್ಲಿ ನಿಲ್ಲಿಸಿರು, ಚೆನ್ನಾಗಿದೆ ನಿನ್ನ ರಕ್ಷಣೆ ಎಂಬ ಹಾಗೆ ಹೇಳ್ತಾಳೆ. 33 ಅಮರರ್ಗೆ. 33 ಕೋಟಿ ದೇವತೆಗಳಿಗೆ ಆಪತ್ತು ಯಾವತ್ತೋ ಬರುತ್ತಂತೆ, ಇವತ್ತೇ ಸಿದ್ಧ ಆಗ್ಬಿಡ್ತಾನಂತೆ ಅವರನ್ನು ಕಾಪಾಡೋದಕ್ಕೆ. ನಾವು ಯಾವ ರೀತಿ ಅವರಿಗಿಂತ ನಿನ್ನ ರಕ್ಷಣೆಗೆ ಒಳಪಡದೇ ಇದ್ದೀವಿ ಅದನ್ನು ಹೇಳು ಎಂಬ ಹಾಗೆ ಕೇಳ್ತಾಳೆ. ಈ 33 ಅಂದರೆ ಇವರು ಯಾರು ಅಂದರು? 12 ಏಕಾದಶ ರುದ್ರಾಃ 8 ವಸವಃ 2 ಅಶ್ವಿನೌ. 12 ಮಂದಿ ಆದಿತ್ಯರುಗಳು. 12 ಆದಿತ್ಯರು, 12 ಮಂದಿ ಆದಿತ್ಯರು, 11 ಮಂದಿ ರುದ್ರರು, ಅನಂತರ 8 ವಸುಗಳು. ಇವರು 31 ಆಯಿತು. 2 ಅಶ್ವಿನಿಗಳು. ಇದನ್ನು ಸೇರಿಸಿದ್ರೆ 33 ಆಯಿತು. ಈ 33ರ ವಿಸ್ತಾರವೇ 33 ಕೋಟಿ ಎಂಬುದಾಗಿ ವೇದಗಳು ಹೇಳುತ್ತೆ. ಅದರಲ್ಲಿ ಋಗ್ವೇದ ಭಾಗದಲ್ಲಿ ದೇವತೆಗಳ ವರ್ಣನೆ, ಎಷ್ಟು ಜನ ದೇವತೆಗಳು, ಪೃಥ್ವಿ ಸ್ಥಾನ ದೇವತೆಗಳು ಯಾರು, ಅಂತರಿಕ್ಷ ಸ್ಥಾನ ದೇವತೆಗಳು ಯಾರು, ದ್ಯುಲೋಕ ದೇವತೆ ಸ್ಥಾನಗಳು ಯಾರು, ಇದೆಲ್ಲ ನಮಗೆ ವೇದದಲ್ಲಿ ಸಿಗತ್ತೆ. ಹಾಗೆ ಇದು 12 ಆದಿತ್ಯರು, ಏಕಾದಶ ರುದ್ರರು, 8 ವಸುಗಳು, 2 ಅಶ್ವಿನಿಗಳು, 33. ಈ 33ರ ವಿಸ್ತಾರವೇ 33 ಕೋಟಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಇಂತಹ ಈ 33 ಕೋಟಿಗೆ ಮಾತ್ರ ಸಹಾಯ ಮಾಡ್ತೀಯ. ನಮ್ಮಂಥ ಮನುಷ್ಯರು ಬಂದು ಅಯ್ಯೋ ಪ್ರಾಣ ಹೋಗ್ತಿದೆ ಅಂದರೆ ಆನಂದವಾಗಿ ಪತ್ನಿ ಆಲಿಂಗನಲ್ಲಿ ಮಲಗಿರ್ತೀಯ, ಚೆನ್ನಾಗಿದೆ ನಿನ್ನ ರಕ್ಷಣೆ ಎನ್ನುವಂತೆ ಹೇಳ್ತಾಳೆ. 33 ಮರರ್ಕೆ
ಎಂಬುದಾಗಿ. ಅದು ಕೂಡ ಆ ದೇವತೆಗಳೆಲ್ಲ ಎಂತಹವರು, ನಿನ್ನ ಮುಂದೆ ಬಂದು ನಿಂತು ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ನೀನೇ ರಕ್ಷಕ, ನೀನಿಲ್ಲದೆ ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲ, ಈಗ ಬಂದು ಕಾಪಾಡಬೇಕು. ಅಯ್ಯೋ ಹಿರಣ್ಯನ ಹಾವಳಿ ತಡೆಯಲಾರವು, ರಾವಣನ ಹಿಂಸೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹೀಗೆ ನಿನ್ನ ಮುಂದೆ ಬಂದು ಅವರು ಕಣ್ಣೀರಿಡ್ತಾರೆ. ಆಗ ಅವರ ಕಣ್ಣೀರಿಗೆ ಮರುಗಿ ನೀನು ಕೂಡ ಅನೇಕ ಅವತಾರಗಳನ್ನೆಲ್ಲ ಮಾಡಿ ಅವರನ್ನು ರಕ್ಷಣೆ ಮಾಡ್ತೀಯ. ಅವರ ಕಾರ್ಯ ಆಯ್ತಾ, ನಿನ್ನ ಕಡೆಗೆ ತಿರುಗಾದರೂ ನೋಡ್ತಾರ, ನಿನಗೊಂದು ಪಲ್ಲಾಂಡ ಆಡ್ತಾರ, ನಿನಗೊಂದು ಮಂಗಳಾಶಾಸನ ಮಾಡ್ತಾರ. ಅವರಿಗೆ ಕಳೆದು ಹೋದ ರಾಜ್ಯ ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ ಸಿಕ್ಕಿದ್ರ ಹಬ್ಬ ಬಹಳ ದಿನ ಆಗಿತ್ತು ಅಂತ ಅವರಿಂದ ಹೋಗ್ತಾ ಇರ್ತಾರೆ. ನಿನ್ನ ಕಡೆಗೆ ತಿರುಗಾದರೂ ನೋಡ್ತಾರ. ಹೋಗಿ ಹೋಗಿ ಅಂಥವ್ರನ್ನ ಕಾಪಾಡು, ನೀನೇ ಗತಿ ಅಂತ ಅನವರತ ನಿನ್ನ ಪಾದ ನಂಬ್ಕೊಂಡಿದ್ದೀವಲ್ಲ, ನಮ್ಮನ್ನು ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ಅಂತಃಪುರದಲ್ಲಿ ನಿದ್ರೆ ಮಾಡು. ಅನನ್ಯ ಪ್ರಯೋಜನರಂತೆ ಇರುವವರು ನಾವು, ಅನ್ಯ ಪ್ರಯೋಜನಗಳನ್ನು ಬಯಸಿ ಬರುವವರು ಅವರುಗಳು. ಅವರಿಗಾಗಿ ಕಾರ್ಯವನ್ನು ಮಾಡ್ತೀಯ. ನಾವುಗಳು ಅವರಿರೋ ಜಾಗಕ್ಕೆ ಶಂಡ್ರು, ಅವರಿರುವ ಸ್ಥಳಕ್ಕೆ ನೀನಾಗಿ ಹೋಗಿ ರಕ್ಷಣೆ ಮಾಡ್ತೀಯ. ನೀನಿರುವ ಸ್ಥಳಕ್ಕೆ ನಾವೇ ಬಂದಿದ್ದೀವಿ, ನಮ್ಮನ್ನು ಕೈ ಬಿಟ್ಟು ಮಲಗಿದೀಯಾ, ಚೆನ್ನಾಗಿದೆ ನಿನ್ನ ರಕ್ಷಣೆ ಎಂಬ ಹಾಗೆ ಹೇಳ್ತಾಳೆ. ಏನು 33 ಜನರಿಗೆ ಒಂದ ಎರಡ, ಎಷ್ಟು ಬಾರಿ ಇಂದ್ರನಿಗೆ ಆಪತ್ತು, ಎಷ್ಟು ಬಾರಿ ಚತುರ್ಮುಖ ಬ್ರಹ್ಮನಿಗೆ ಆಪತ್ತು, ಈ ಪಾರ್ವತಿಪತಿಯಾದ ರುದ್ರನಿಗೆ ಎಷ್ಟು ಬಾರಿ ಆಪತ್ತು. ಒಬ್ಬರ ಇಂದ್ರ ಎಲ್ಲರನ್ನ ಕಾಪಾಡಿದ್ದಾನೆ ಈ ಪರಮಾತ್ಮ. ಆ ಇಂದ್ರ ಅವನೆಂತಹವನು. ನರಕಾಸುರ ಕೃಷ್ಣ ಪರಮಾತ್ಮ ಅವತರಿಸಿದ ಕಾಲದಲ್ಲಿ ನರಕಾಸುರ ಎಂಬತಕ್ಕಂತಹ ಒಬ್ಬ ನಿಜಕ್ಕೂ ಲೋಕದವರಿಗೆ ನರಕವನ್ನು ತೋರಿದವನು. ಅವನಿಗೆ ನರಕಾಸುರ ಅನ್ನೋದು ಅವನಿಗೆ ಅಡ್ಡ ಹೆಸರು. ಅಂದರೆ ಏನು, ಈ ಲೋಕದಲ್ಲಿರುವವರಿಗೆ ನರಕ ಯಾತನೆಯನ್ನು ಕೊಟ್ಟವನು ನರಕಾಸುರ. ಅವನು ಯಾರವನು? ಪರಮಾತ್ಮ ವರಾಹ ಅವತಾರವನ್ನು ಮಾಡಿದಾಗ ಭೂಮಿದೇವಿಯನ್ನು ಕೆಸರಿನಿಂದ ಎತ್ತಿದನಲ್ಲವ, ಉಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಎಂಬುದಾಗಿ ಆ ಕೆಸರಿನಿಂದ ಭೂಮಿಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ಭೂಮಿಯನ್ನು ಆಲಿಂಗನ ಮಾಡಿಕೊಂಡಿದ್ದರ ಫಲವಾಗಿ ಒಬ್ಬ ಹುಟ್ಟಿದ. ಸಾಯಂಕಾಲದ ವೇಳೆಯಲ್ಲಿ ಹುಟ್ಟಿದ. ರಜೋಗುಣ ತಮೋಗುಣಗಳ ಸಮಾಗಮದ ಕಾಲದಲ್ಲಿ ಹುಟ್ಟಿದ್ದರಿಂದ ಅವನಿಗೆ ಭೌಮಾಸುರ, ಭೂಮಿಯ ಮಗ ಭೌಮ ಅವನು ಹುಟ್ಟಿದ. ಆಗ ಅವನು ಆ ಸಂಜೆಯ ವೇಳೆಯಲ್ಲಿ ಹುಟ್ಟಿದ್ದರಿಂದ ತಮೋಗುಣ ರಜೋಗುಣಗಳು, ಅವನು ಕ್ರೂರಿ ಅಸುರ. ಆಗ ಏನು ಮಾಡುವುದು, ಹೀಗೆ ಹುಟ್ಟುಬಿಟ್ನಲ್ಲ ಅಂತ. ಆಗ ಭೂಮಿ ಕೇಳಿಕೊಳ್ತಾಳೆ, ಹೇ ಭಗವನ್, ಇವನಿಗೆ ನಿಮ್ಮಿಂದಲೇ ಮರಣ ಬರಬೇಕು, ನಾನಿರುವಾಗ ನಿಮ್ಮಿಂದಲೇ ಇವನಿಗೆ ಮರಣ ಬರಬೇಕೇ ವಿನಃ ಅವನನ್ನು ಬೇರಾರೂ ಕೊಲ್ಲದಂತೆ ವರವನ್ನು ಕೊಡು ಅಂತ ಕೇಳ್ಕೊಳ್ತಾಳೆ. ಆ ಭೂಮಿಗೂ ವರಾಹನಿಗೂ ಹುಟ್ಟಿದವನೇ ಈ ನರಕಾಸುರ. ಇವನನ್ನು ಕೃಷ್ಣಾವತಾರದಲ್ಲಿ ಕೊಲ್ಲುವಂತೆ ಒಂದು ಸಂಕಲ್ಪ. ಹಾಗಾಗಿ ಈ ಕೃಷ್ಣ ದೇವತೆಗಳಿಗೆ ನರಕವನ್ನೇ ತೋರಿಸ್ತಾನೆ ಈ ನರಕಾಸುರ. ಇವನ ಹಾವಳಿಯನ್ನು ತಡೆಯಲಾರದೆ ದೇವತೆಗಳೆಲ್ಲ ದ್ವಾರಕಾ ನಗರಿಯಲ್ಲಿ ರಾಜ್ಯವಾಳುತ್ತಿರುವ ಕೃಷ್ಣನ ಬಳಿಗೆ ಬಂದು ಕೇಳಿಕೊಳ್ತಾರೆ, ಕೃಷ್ಣ, ನರಕಾಸುರನಿಂದ ನಮ್ಮನ್ನು ರಕ್ಷಿಸು ಎಂಬುದಾಗಿ. ಆಗಲಿ ಎಂಬುದಾಗಿ ಹೇಳಿ ಕೃಷ್ಣ ಪರಮಾತ್ಮ ಸತ್ಯಭಾಮೆ ಸಾರಥಿಯಾಗಿ ಬರ್ತಾಳೆ, ಕೃಷ್ಣ ರಥಿಯಾಗಿ ಇದ್ದಾನೆ. ಇವರಿಬ್ಬರು ಕೂಡಿ ನರಕಾಸುರ ವಧೆಗೆ ಹೊರಡ್ತಾರೆ. ಕಾರಣ ಏನು? ಸತ್ಯಭಾಮೆ ಭೂಮಿದೇವಿಯ ಅವತಾರ, ರುಕ್ಮಿಣಿ ಶ್ರೀ ಮಹಾಲಕ್ಷ್ಮಿಯ ಅವತಾರ. ಈ ಸತ್ಯಭಾಮ ಭೂಮಿದೇವಿಯ ಅವತಾರ. ಸತ್ಯ ಎಂಬತಕ್ಕಂತಹ ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಒಬ್ಬಳಾದ ಸತ್ಯ ಎನ್ನುವವಳು ನೀಳಾದೇವಿಯ ಅವತಾರ. ಕೃಷ್ಣಾವತಾರದಲ್ಲಿ 3 ಮಹಿಷಿಯರು ಕೂಡ ಅವತಾರ ಮಾಡಿ ಕೃಷ್ಣನಿಗೆ ಪತ್ನಿಯರಾಗಿ ಬಂದವರು. ಆ ಭೌಮಾಸುರನಿಗೆ ವರವಲ್ಲವ ಈ ಭೂಮಿ ಮತ್ತೆ ಪರಮಾತ್ಮ ಇಬ್ಬರೂ ಇರುವಾಗ ತನ್ನ ಮದುವೆಯಾಗಬೇಕು ಅಂತ. ಭೂಮಿಯ ಅವತಾರವಾದ ಸತ್ಯಭಾಮೆ ಸಾರಥಿ, ಪರಮಾತ್ಮನ ಅವತಾರವಾದ ಶ್ರೀಕೃಷ್ಣ ರಥಿ. ಇಬ್ಬರೂ ಕೂಡ ಹೋಗಿ ನರಕಾಸುರನನ್ನು ಜಯಿಸಿ ಯುದ್ಧ ಮಾಡ್ತಾರೆ. ಇಂದ್ರನ ಪರಿಸ್ಥಿತಿಯಂತೂ ಹೇಳತೀರದ ದಾರುಣ ಪರಿಸ್ಥಿತಿ. ಈ ನರಕಾಸುರನಿಂದ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ ಇಂದ್ರ. ಎಲ್ಲವನ್ನ ನರಕಾಸುರ, ಆ ಅಪ್ಸರ ಸ್ತ್ರೀಯರು, ಇಂದ್ರನ ಪದವಿ, ಇಂದ್ರನ ಐಶ್ವರ್ಯ
ಏನೇನಿದೆ ಇಂದ್ರನದು ಎಲ್ಲವನ್ನ ಕಸಿದುಕೊಂಡ್ಬಿಡ್ತಾನೆ ಈ ನರಕಾಸುರ. ಹಾಗಿರುವಾಗ ಅವನ ಕಣ್ಣೀರನ್ನು ಕಂಡು ನರಕಾಸುರನ ಜೊತೆಯಲ್ಲಿ ಘೋರವಾಗಿ ಯುದ್ಧ ಮಾಡಿ ಅವನನ್ನು ವಧೆ ಮಾಡ್ತಾನೆ. ನರಕ ಚತುರ್ದಶಿಯನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ ದೀಪಾವಳಿ ಎಂಬುದಾಗಿ. ಹಾಗೆ ಆ ನರಕಾಸುರನನ್ನು ವಧೆ ಮಾಡಿ ಇಂದ್ರನಿಗೆ ದೇವತಾ ರಾಜ್ಯವನ್ನು ಸಕಲೈಶ್ವರ್ಯಗಳನ್ನು ಪರಮಾತ್ಮ ತಂದುಕೊಟ್ಟಾಗ ಇಂದ್ರನಿಗೆ ಬಹಳ ಆನಂದವಾಗಿಬಿಡುತ್ತೆ. ಆಗ ಹೇಳ್ತಾನೆ, ಹೀಗೆ ನಮಗೆ ನಮ್ಮ ರಾಜ್ಯವನ್ನು ಮತ್ತೆ ತಂದುಕೊಟ್ಟ ನಿಮಗಾಗಿ ನಾನು ಒಂದು ಸನ್ಮಾನವನ್ನು ಮಾಡಬೇಕು, ಸತ್ಕಾರವನ್ನು ಮಾಡಬೇಕು. ಆ ಸತ್ಕಾರ ಕೂಟಕ್ಕಾಗಿ ನೀನು ಮತ್ತು ನಿನ್ನ ಪತ್ನಿ ಸ್ವರ್ಗಲೋಕಕ್ಕೆ ಬರಬೇಕು ಅಂತ ಆಹ್ವಾನ ಮಾಡ್ತಾನೆ ದೇವೇಂದ್ರ. ಸರಿ, ದೇವೇಂದ್ರನ ಆಹ್ವಾನ, ಪತಿಪತ್ನಿಯರಿಬ್ಬರೂ ಕೂಡ ದೇವಲೋಕಕ್ಕೆ ಹೋಗ್ತಾರೆ. ಹೋದಾಗ ಏನಾಯಿತು, ಆ ದೇವಲೋಕದಲ್ಲಿ ಇಂದ್ರನ ಸಭೆ. ಇಂದ್ರನ ಸಭೆಯಲ್ಲಿ ಎಲ್ಲ ದೇವತೆಗಳು, ಅಷ್ಟದಿಕ್ಪಾಲಕರು ಎಲ್ಲ ಕುಳಿತಿರ್ತಾರೆ. ಕೃಷ್ಣನೂ ಕೂಡ ಸತ್ಯಭಾಮೆಯನ್ನು ಕರೆದುಕೊಂಡು ಆ ಇಂದ್ರನ ಸಭಾಸ್ಥಾನಕ್ಕೆ ಹೋಗಿ ಇವರಿಬ್ಬರಿಗೂ ಒಂದು ಉನ್ನತಾಸನ, ಅಲ್ಲಿ ಇಬ್ಬರು ಕುಳಿತಿರ್ತಾರೆ. ಆಗ ಸರ್ವಾಲಂಕಾರ ಭೂಷಿತಳಾಗಿ ಶಚಿ ಬರ್ತಾಳೆ. ಇಂದ್ರಾಣಿ ದೇವೇಂದ್ರನ ಪತ್ನಿಯಾದ ಶಚಿ ಅಲ್ಲಿಗೆ ಬರ್ತಾಳೆ. ಅಲಂಕಾರವನ್ನು ಮಾಡಿಕೊಂಡು ಒಂದು ಅದ್ಭುತವಾದ ಪುಷ್ಪವನ್ನು ತಲೆಯಲ್ಲಿ ಮುಡಿದಿರ್ತಾಳೆ. ಅದರ ಪರಿಮಳ ದಿವ್ಯವಾದ ಪರಿಮಳ, ಬಹುಯೋಜನಕ್ಕೆ ಬೀರುವಂತಹ ಪರಿಮಳ. ಅದನ್ನು ನೋಡಿ ಸತ್ಯಭಾಮೆ ಕೇಳ್ತಾಳೆ, ಇಂದ್ರಾಣಿ ಇದಾವ ಪುಷ್ಪ, ಇಷ್ಟೊಂದು ಪರಿಮಳ ಇದೆಯಲ್ಲ ಅಂತ. ಅವಳೇನು ಹೇಳಬೇಕು, ಇಂಥ ಪುಷ್ಪ ಇದಿಲ್ಲಿದ್ದು. ಅವಳೇನು ಹೇಳಿದ್ದು, ಇದೆಲ್ಲ ಮನುಷ್ಯರಿಗಲ್ಲ, ನಿಂಗೆ ಯಾಕಿದ್ರು ಚಿಂತೆ ಅಂತಂತೆ. ಈ ರೀತಿ ಮಾತನಾಡಿದಾಗ ಸತ್ಯಭಾಮೆಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಕಾರಣ, ಇದಾವ ಪುಷ್ಪ ಎಂದದ್ದಕ್ಕೆ ತಾನೇನೋ ದೇವತಾ ಸ್ತ್ರೀ, ಇವಳೇನೋ ಕ್ಷುಲ್ಲಕಳಾದ ಮನುಷ್ಯಳು ಎಂಬಂತೆ ಮಾತನಾಡಿದಳಲ್ಲವ. ಕಣ್ಣಲ್ಲಿ ನೀರು ಬಂದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಂದು ಪುಷ್ಪವೇನೋ ಇಡೀ ಮರವನ್ನೇ ನಿನಗೆ ತಂದುಕೊಡ್ತೀನಿ ಅಂತಾನೆ. ಆಗ ಇಂದ್ರನನ್ನು ಕೇಳ್ತಾನೆ, ಆ ಪಾರಿಜಾತ ವೃಕ್ಷವನ್ನು ಕೊಡು ಅಂತ. ಇಂದ್ರ ಏನು ಹೇಳಬೇಕು, ಎಲ್ಲವನ್ನ ಕಳೆದುಕೊಂಡು ದಟ್ಟ ದರಿದ್ರನಂತೆ ಈ ಇಂದ್ರ ಅಲೆದಾಡ್ತಾ ಇದ್ದ. ಈಗ ಕೃಷ್ಣ ನರಕಾಸುರನನ್ನು ವಧಿಸಿ ಆ ರಾಜ್ಯವನ್ನು ಕೃಷ್ಣ ಇಟ್ಕೊಳ್ಬೇಕಾಗಿತ್ತು. ಕಾರಣ ಏನು, ಯಾರು ಜಯಿಸ್ತಾರೋ ಅವರಿಗೆ ತಾನೇ ರಾಜ್ಯ. ಆದರೆ ಕೃಷ್ಣ ಇಂದ್ರನ ಮೇಲಿನ ಕರುಣೆಯಿಂದ ನರಕಾಸುರನನ್ನು ವಧಿಸಿ ರಾಜ್ಯವನ್ನು ಇಂದ್ರನಿಗೆ ಕೊಟ್ಟಿದ್ದಾನೆ. ಏನೂ ಇಲ್ಲದೆ ನಿರ್ಗತಿಕನಾಗಿ ನಿಂತಿದ್ದ ಇಂದ್ರನಿಗೆ ಈಗ ಮರಳಿ ದೇವತಾ ರಾಜ್ಯ, ಸ್ವರ್ಗ ರಾಜ್ಯ ಪ್ರಾಪ್ತಿಯಾದದ್ದು ಈ ಕೃಷ್ಣನಿಂದ. ಆದರೆ ಅವನೇನು ಹೇಳ್ತಾನೆ, ಪಾರಿಜಾತ ಪುಷ್ಪವನ್ನು ಕೊಡು ಅಂದರೆ ಅದೆಲ್ಲ ಮನುಷ್ಯನಿಗೆ ಕೊಡೋಕ್ಕಾಗಲ್ಲ. ಈ ಮನುಷ್ಯನಿಂದಲೇ ಈಗ ಅವನಿಗೆ ಇಂದ್ರ ಪದವಿ. ಇವನೆಲ್ಲೋ ಅಲಿತಾ ಇದ್ದ ಎಲ್ಲ ಪದವಿ, ರಾಜ್ಯ, ಐಶ್ವರ್ಯ ಹೋಗಿ ಈ ಕೃಷ್ಣ ಯುದ್ಧ ಮಾಡಿ ಜಯಿಸಿ ಇವನಿಂದಲೇ ಕಳೆದುಕೊಂಡದ್ದನ್ನು ಪಡೆದುಕೊಂಡಿದ್ದಾನೆ. ಆದರೆ ಒಂದು ಗಿಡವನ್ನು ಕೊಡು ಅಂದರೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟ ಇಂದ್ರ. ಕೊನೆಗೆ ಕೃಷ್ಣನಿಗೂ ಇಂದ್ರನಿಗೂ ಯುದ್ಧ. ಆ ಗರುಡ ಆ ಪಾರಿಜಾತ ವೃಕ್ಷವನ್ನು ನಂದವನದಿಂದ ತಂದು ದ್ವಾರಕಾ ನಗರಿಯಲ್ಲಿ ಇಡ್ತಾನೆ. ಪೆರಿಯವಾಚಾನ್ ಪಿಳ್ಳೆ ಕೇಳ್ತಾರೆ, ಸಕಲೈಶ್ವರ್ಯವನ್ನು ಕೂಡ ಜಯಿಸಿಕೊಡು ಎಂಬುದಾಗಿ ನೀನು ಮುಂದೆ ಬಂದು ಕಣ್ಣೀರಿಟ್ರು, ರೋದನ ಮಾಡಿದ್ರು. ನೀನು ಅಯ್ಯೋ ಪಾಪ ಅಂತ ಹೇಳಿ ಹೋಗಿ ನರಕಾಸುರನ ಬಾಣಗಳಿಗೆ ಎದೆಯೊಡ್ಡಿ ನೀನು ನಿನ್ನ ಪತ್ನಿ ಘೋರ ಯುದ್ಧವನ್ನು ಮಾಡಿ ರಾಜ್ಯವನ್ನು ತಂದುಕೊಟ್ರೆ ಸತ್ಕಾರ ಮಾಡ್ತೀನಿ ಅಂತ ಹೇಳಿ ಅಪಮಾನ ಮಾಡಿ ಕಳಿಸಿದ್ರಲ್ಲ, ಅಂತಹ ದೇವತೆಗಳಿಗೆ ಹೋಗಿ ಮಾಡು ಸಹಾಯ. ನಾವು ಬಂದಿದ್ದೀವಲ್ಲ ಬಾಗಿಲ ನಿಂತ್ಕೊಂಡು, ನಾವು ಬಂದರೆ ಕಣ್ಮುಚ್ಕೊಂಡು ಮಲಗಿರು, 33 ಮರರ್ ಎಂಬುದಾಗಿ ಹೇಳ್ತಾಳಂತೆ. பெரியவாச்சான் பிள்ளை ಹೇಳ್ತಾರೆ, ಪುಳಕ್ಕಡೆயில் பூத்த புல்லுக்கு போர் செய்தானிರೇ. ಹಿತ್ತಲ್ ಕಡಲ್ಲಿ ಬೆಳೆದಿದ್ದು ಯಾವುದೋ ಒಂದು ಹುಲ್ ಕಡ್ಡಿ, ಆ ಕಡ್ಡಿ ಕೊಡೋಕ್ಕಾಗದೆ ರಾಜ್ಯವನ್ನೇ ಕೊಟ್ಟ ನಿನ್ನ ಮೇಲೆ ಯುದ್ಧ ಮಾಡಿದ್ನಲ್ಲ ಕೃಷ್ಣ ಎಂಬುದಾಗಿ ಆಂಡಾಳು ಕೇಳ್ತಾಳಂತೆ. ಅದ್ಯಾವುದೋ ಹಿತ್ತಲ ಕಡಲ್ಲಿ ಒಂದು ಗಿಡ, ಆ ಗಿಡ ಕೊಡೋಕ್ಕೆ ಯುದ್ಧ ಮಾಡಿದ್ನಲ್ಲ, ಹೋಗು ಅವನಿಗೆ ಸಹಾಯ ಮಾಡು. ನಾವು ಬಂದಿದ್ದೀವಲ್ಲ ನಿನ್ನನ್ನು ಕಾಯ್ಕೊಂಡು, ನಮ್ಮನ್ನು ಮಾತ್ರ ಬಾಗಿಲಲ್ಲಿ ನಿಲ್ಲಿಸಿರು ಎಂಬ ಹಾಗೆ ಹೇಳ್ತಾಳಂತೆ. 33 ಮರರ್ ಎಂಬುದಾಗಿ. ಒಂದ ಎರಡ, ಇದು ಇಂದ್ರ ಮಾಡುವ ಕಾರ್ಯ. ಆ ಬಲಿಯಾಗಿ
ಎಲ್ಲವನ್ನ ಕಿತ್ಕೊಂಡಾಗ ಇಂದ್ರನ ಹತ್ರ ಹೋಗಿ ಹೀಗೆ ಗೋಳಾಡ್ತಾನೆ. ಪರಮಾತ್ಮ ಒಬ್ಬ ಯಾಚಕನಾಗಿ ಹೋಗಿ ರಾಜ್ಯವನ್ನು ತಂದುಕೊಟ್ರೆ ಅಬ್ಬ ರಂಬೆ ಊರ್ವಶಿ ನೋಡಿ ತುಂಬ ದಿನ ಆಗಿತ್ತು ಅಂತ ಹೋಗ್ತಾ ಇದ್ದಾನಂತೆ. ಒಂದು ಸ್ತೋತ್ರನಾದರೂ ಮಾಡೋದನ್ನ ನಿನಗೆ ಹೋಗು, ನಿನ್ನನ್ನು ಬಿಟ್ಟು ಮತ್ತೊಂದು ಪ್ರಯೋಜನವನ್ನು ಅಪೇಕ್ಷೆ ಪಡುವವರಿಗಾಗಿ ಕಾರ್ಯವನ್ನು ಮಾಡು. ನೀನೇ ನಮಗೆ ಅಂತ ಬಂದಿದ್ದೀವಲ್ಲ, ನಮ್ಮನ್ನು ಮಾತ್ರ ನೋಡದೇ ಇರು. 33 ಮರರ್ ಎಂಬುದಾಗಿ ಹೇಳ್ತಾಳಂತೆ ಅವಳು. ಅವರೆಲ್ಲ ಎಂಥವರು, ಏನು ಕೇಳ್ತಾರೆ ನಿನ್ನನ್ನು? ಆನಂದವಾಗಿ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡಿರ್ತೀಯ. ದಿವ್ಯ ಮಹಿಷಿಯರು ವೈಕುಂಠೇತು ಪರೇ ಲೋಕೆ ಶಿಯಾಸಾರ್ಧಂ ಜಗತ್ಪತಿ ಆಸ್ತೆ ವಿಷ್ಣುರಚಿಂತ್ಯಾತ್ಮ ಭಕ್ತೈರ್ಭಾಗವತೈ ಸಹ ಎಂಬುದಾಗಿ ಆ ಭಕ್ತರು ಭಾಗವತೋತ್ತಮರು ನಿನ್ನ ಗುಣಾನುಸಂಧಾನವನ್ನು ಮಾಡುವವರು, ನಿನ್ನ ಕೈಂಕರ್ಯವನ್ನು ಮಾಡುವವರು, ಇವರೆಲ್ಲರಿಂದ ಪರಿವೃತನಾಗಿ ಕ್ಷೀರಸಾಗರದಲ್ಲಿ ಶಯನ ಮಾಡಿಕೊಂಡಿರ್ತಾನೆ. ಆನಂದದಿಂದ ಇರ್ತಾನೆ ಪರಮಾತ್ಮ. ಹೋಗ್ತಾರೆ ಇವರಲ್ಲ. ಯಾರು ಇವರಲ್ಲ? ಈ 33 ಹೋಗತ್ತಲ್ಲಿಗೆ. ಯಾರನ್ನ? ಚತುರ್ಮುಖ ಬ್ರಹ್ಮನ ನೇತೃತ್ವದಲ್ಲಿ ದಶರಥ ಚಕ್ರವರ್ತಿ ಯಾಗ ಮಾಡ್ತಾ ಇರ್ತಾನೆ. ಆ ಯಾಗದಲ್ಲಿ ಹವಿರ್ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಈ 33 ಬಂದಿರ್ತಾರೆ. ಆಗ ಒಬ್ರಿಗೊಬ್ರು ಯೋಗಕ್ಷೇಮ ವಿಚಾರಿಸ್ತಾರಂತೆ. ಸೂರ್ಯ ನೀನು ಸೌಖ್ಯವಾ? ಚಂದ್ರ ನೀನು ಸೌಖ್ಯವಾ ಅಂತ. ಅಯ್ಯೋ ಏನು ಸೌಖ್ಯ, ನಮ್ಮ ಪಾಡಿ ಕೇಳುವುದು ಬೇಡ. ಒಬ್ಬೊಬ್ಬ ದೇವತೆನೂ ಅಳ್ತಾನೆ. ದಶರಥ ಯಾಗ ಮಾಡ್ತಾ ಇದ್ದಾನೆ. ಪುತ್ರ ಪ್ರಾಪ್ತಿಗಾಗಿ ಹವಿರ್ಭಾಗ ತೆಗೆದುಕೊಳ್ಳುವುದಕ್ಕೆ ಬಂದ ದೇವತೆಗಳು ಪರಸ್ಪರ ಒಬ್ರಿಗೊಬ್ರು ಸಂಕಟ ಹೇಳ್ಕೊತಾರಂತೆ. ಸೂರ್ಯ ಹೇಳ್ತಾರಂತೆ, ನನ್ನ ಕಥೆ ಏನು ಕೇಳ್ತೀಯಾ? ಲಂಕಾನಗರದಲ್ಲಿ ಭತ್ತ ಒಣಗುವುದಕ್ಕೆ ಎಷ್ಟು ಉಷ್ಣಾಂಶ ಬೇಕು ಅಷ್ಟೇ ಸೆಲ್ಸಿಯಸ್ಸು ಟೆಂಪ್ರೇಚರಲ್ಲಿ ನಾನು ಇರಬೇಕು. 1 ಸೆಲ್ಸಿಯಸ್ ಜಾಸ್ತಿ ಆದರೆ ಈ ರಾವಣ ಕತ್ತರಿಸ್ಕಕ್ಕೆ ಬರ್ತಾನೆ ನನಗೆ. ನನ್ನ ಪರಿಸ್ಥಿತಿ ಏನು ಕೇಳ್ತೀಯಾ? ಚಂದ್ರ ನೀನು ಅಂದ. ನಾನಾ? ಅಮಾವಾಸ್ಯೆ ದಿನ ಕರೆದ್ರು ನಾನು ಬರಬೇಕು ರಾವಣನ ಅಂತಃಪುರಕ್ಕೆ, ಇದು ನನ್ನ ಪಾಡು ಅಂತಾನೆ ಚಂದ್ರ. ಇನ್ನು ನವಗ್ರಹಗಳು ರಾವಣನ ಸಿಂಹಾಸನಕ್ಕೆ 9 ಮೆಟ್ಟಿಲುಗಳಾಗಿವೆ. ಅವುಗಳ ಮೇಲೆ ತಲೆ ಇಟ್ಟು ಹತ್ಕೊಂಡು ಹೋಗ್ತಾನಂತೆ. ಈ ರಾವಣನಿಂದ ನಾವು ಪಡುವ ಪಾಡು ಒಂದೆರಡಲ್ಲ. ಇಂದ್ರ ಎಲ್ಲಿ ಇದ್ರು? ಇಂದ್ರ ಸ್ವರ್ಗದಲ್ಲಿ ಇಲ್ಲವೇ ಇಲ್ಲ, ಎಲ್ಲೆಲ್ಲೋ ಅಲೆದಾಡ್ತಾ ಇದ್ದಾನಂತೆ ರಾವಣನ ಭೀತಿಯಿಂದ. ಹೀಗೆ ಈ ರಾವಣ ಪಡಬಾರದ ಪಾಡು ಪಡಿಸಿ ನಮ್ಮನ್ನು ಎಷ್ಟು ಹಿಂಸೆ ಮಾಡ್ತಾ ಇದ್ದಾನೆ. ಏನು ಮಾಡೋದು ಅಂತ ದಶರಥನ ಯಜ್ಞಶಾಲೆಯಲ್ಲಿ ಕುಳಿತ ದೇವತೆಗಳು ಪರಸ್ಪರ ಒಬ್ರಿಗೊಬ್ರು ದುಃಖ ಹೇಳ್ಕೊಂಡು ಗೋಳಾಡ್ತಾ ಇದ್ದಾರೆ. ಈಗ ದಶರಥನಿಗೆ ಆ ಪರಮಾತ್ಮ ಮಗನಾಗಿ ಹುಟ್ಟಿ ಬರಬೇಕು ಅಂಥೇಳಿ ಮೊದಲೇ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಕ್ಷೀರಸಾಗರದಲ್ಲಿ ಹೋಗಿ ಪರಮಾತ್ಮನ ಮುಂದೆ ನಿಂತು ತ್ವಾಂ ನಿಯೋಕ್ಷ್ಯಾಮಹೇ ವಿಷ್ಣು ಲೋಕಾನಾಮಿತ ಕಾಮ್ಯಯ ರಾಜ್ಞೋ ದಶರಥಸ್ಯ ತ್ವಾಮಯೋಧಾಧಿಪತೇರ್ವಿಭೋ ವಧಾಯ ದೇವ ಶತ್ರುಣಾಂ ನೃಣಾಲೋಕೆ ಮನಃಕುರು. ಈ ರಾವಣನನ್ನು ವಧಿಸುವುದಕ್ಕಾಗಿ ದಶರಥನಿಗೆ ಪುತ್ರನಾಗಿ ಅವತರಿಸುವಂತೆ ಸಂಕಲ್ಪ ಮಾಡು ಎಂಬುದಾಗಿ ಈ 33 ಹೋಗಿ ಅಲ್ಲಿ ಹತ್ಕೋತಾರೆ. ಎಲ್ಲಿ? ಕ್ಷೀರಸಾಗರದಲ್ಲಿ ಗೋಳಾಡ್ತಾರೆ. ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ, ಇವರಿಗಾಗಿ ನೀನು ಅವತಾರ ಮಾಡು, ಅಯೋಧ್ಯಾಧಿಪತಿಯಲ್ಲಿ ಪುತ್ರನಾಗಿ ಜನಿಸು ಎಂಬುದಾಗಿ ಎಲ್ಲ ಕೇಳಿಕೊಳ್ತಾರೆ. ಕೇಳಿಕೊಂಡು ಅವ್ರದ್ದಿಷ್ಟೇ ಏನು? ನೀನು ಅಯೋಧ್ಯಾಧಿಪತಿಯಾದ ದಶರಥನಿಗೆ ಮಗನಾಗಿ ಹುಟ್ಟಬೇಕು. ಆಮೇಲೆ ನೀನಗರ್ ನೀಳೆರಿವೈತರುಳಾಯ್, ಆ ಲಂಕಾನಗರ ಇದೆಯಲ್ಲ ಅದಕ್ಕೆ ಬೆಂಕಿ ಹಚ್ಚು, ಅದಕ್ಕಾಗಿ ಎದ್ಬಾ ಎಂಬುದಾಗಿ ಕರೀತಾರಂತೆ. ಪೇಣಲಮಿಲ್ಲ ಅರಕ್ಕರ್ ಮುನ್ನೀರ್ ಪೆರಂಪದಿವಾಯ್ ನೀಳ್ನಗರ್ ನೀರಳಿ ವೈತರುಳಾಯ್ ಎಂಬುದಾಗಿ ಆ ದೇವತೆಗಳೆಲ್ಲ ಹೋಗಿ ಕೇಳ್ಕೋತಾರೆ. ಇವರಿಗಾಗಿ ಏನು ಮಾಡಿದ್ರು? ಆನಂದದಿಂದ ಕ್ಷೀರಸಾಗರದಲ್ಲಿ ಮಲಗಿರುವ ನಿನ್ನನ್ನು ರಾವಣನ ಬಾಣದ ಏಟಿಗೆ ಗುರಿ ಮಾಡ್ತಾರೆ. ರಾವಣನ ಬಾಣಗಳಿಗೆ ಮೈಯೊಡ್ಡು ಏಳು 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 ಎಂಬುದಾಗಿ ಕರ್ಕೊಂಡು ಬರ್ತಾರೆ. ರಾವಣ ಮೈ ತುಂಬ ಗಾಯ ಮಾಡ್ತಾನೆ. ರಾಜ್ಯ ಇಂದ್ರನಿಗೆ ಸಿಗತ್ತೆ. ಅವ್ರ ಬಾಡಿಗರು ಹೋಗ್ತಾ ಇರ್ತಾರೆ. ಮೈ ತುಂಬ ಗಾಯ ಮಾಡಿಕೊಂಡು ಪತ್ನಿನೂ ಕಳ್ಕೊಂಡು ನೀನು ಹತ್ಕೊಂಡು ಅಲ್ಲಿ ಇಲ್ಲಿ ಅಲಿತೀಯ. ಹೋಗು ಮಾಡು ಸಹಾಯ, ನಮ್ಮನ್ನು ಕೈ ಬಿಟ್ಟಿರು. 33 ಎಂಬುದು ಆಂಡಾಳಳ ಭಾವ. 1 2 ಎಲ್ಲ ಕಡೆಗಳಲ್ಲಿ ಇದೇ ಅಲ್ಲವಾ? ಇನ್ನು ಪರಮಶಿವ ಅವನ ಪಾಡು ಏನು ಹೇಳೋದು? ಈ ಚತುರ್ಮುಖ ಬ್ರಹ್ಮನಿಗೆ 5 ತಲೆ. ಇವಾಗ ನಮಗೆ ಗೊತ್ತಿರುವ ಹಾಗೆ ಒಂದು ಚತುರ್ಮುಖ 4 ತಲೆ. ಆ ಬ್ರಹ್ಮ ಅವನು ಸೃಷ್ಟಿಯಾದಾಗ ಅವನಿಗೆ 5 ಮುಖಗಳು ಇತ್ತು. ಆ ಬ್ರಹ್ಮ
ತನ್ನ ಭ್ರುಕುಟಿ ಮಧ್ಯದಿಂದ ಇನ್ನೊಬ್ಬನ ಸೃಷ್ಟಿ ಮಾಡ್ತಾನೆ. ಅವನು ಹುಟ್ಟಿದ ತಕ್ಷಣ ಅಳ್ತಾನಂತೆ. ಯಾಕೆ ಅಳ್ತಾ ಅಂದ, ನಂಗೆ ಹೆಸರಿಡು, ಹೆಸರೇ ಇಲ್ವಲ್ಲ, ಹುಟ್ಟಿದ್ದೀನಿ, ನಂಗೆ ನಾಮಕರಣ ಮಾಡು ಅಂತ ಅಳ್ತಾನಂತೆ. ಅವನು ಅತ್ತದ್ದರಿಂದ ಅವನಿಗೆ ರುದ್ರ ಅಂತ ಹೆಸರು. ರುದತಿ ಇತಿ ರುದ್ರ. ಚತುರ್ಮುಖ ಬ್ರಹ್ಮನ ಉಬ್ಬಿನ ನಡುವೆಯಿಂದ ಹುಟ್ಟಿ ಬಂದು ಹುಟ್ಟಿದ ಕೂಡಲೇ ಅಳ್ತಾನೆ. ಕಾರಣ ಏನು? ಶಿವ ಲಯಕಾರಕ, ಲೋಕವನ್ನು ಲಯಗೊಳಿಸುವುದಕ್ಕಾಗಿಯೇ ಅವನ ಅವತಾರ. ಆದ್ದರಿಂದ ಅತ್ತದ್ದರಿಂದ ಅವನಿಗೆ ರುದ್ರ ಅಂತ ಹೆಸರು. ರುದತಿ ಇತಿ ರುದ್ರ. ಹಾಗೆ ಆ ರುದ್ರ ಬಂದನಲ್ಲ, ಅವನು ಈ ತಂದೆಯ ಮೇಲೆ ಕೋಪ ಏರ್ಪಟ್ಟಿದಂತೆ ಹುಟ್ಟಿದ ಕೂಡಲೇ ಏನು ಮಾಡ್ದ, ತನ್ನ ತಂದೆಯ ಒಂದು ತಲೆಯನ್ನು ಕತ್ತರಿಸಾಕ್ಬಿಟ್ಟ. ಕೈ ಬೆರಳುಗಳಿಂದ ಹೆತ್ತ ತಂದೆಯ ತಲೆಯನ್ನು ಕಿತ್ತುಬಿಡ್ತಾನೆ ಈ ರುದ್ರ. ಈ ಶಿವ ಅದು ಕೈಗೆ ಅಂಟ್ಕೊಂಡ್ಬಿಡ್ತು. ಬ್ರಹ್ಮಕಪಾಲ ಕೈಯಲ್ಲಿ ಹಿಡ್ಕೊಂಡ್ಬಿಡ್ತು. ಏನು ಮಾಡಿದ್ರು ಆ ಬ್ರಹ್ಮನ ಶಿರಸ್ಸು ಈ ರುದ್ರನ ಕೈಯಿಂದ ಕೈ ಬಿಟ್ಟು ಹೋಗ್ತಾನೇ ಇಲ್ಲ. ಏನು ಹಾಕಿದ್ರೂ ಅದು ನುಂಗ್ಬಿಡುತ್ತೆ. ಈ ಶಿವನಿಗೆ ಹವಿರ್ಭಾಗವಿಲ್ಲ. ಯಾರಾದರೂ ಭಿಕ್ಷೆ ಕೊಡಬೇಕು, ಹಾಕಿದ ಭಿಕ್ಷೆನಲ್ಲ ಅದು ನುಂಗ್ಬಿಡುತ್ತೆ. ಇವನಿಗೆ ಹಸಿವು, ದೇವತೆಗಳಿಗೂ ಹಸಿವುಂಟು, ಅದು ಬೇರೆ ರೀತಿಯಾದ ಹಸಿವು, ನಮ್ಮ ಹಾಗಲ್ಲ. ಆಗ ಏನು ಮಾಡುವುದು, ಈ ಕಪಾಲವನ್ನು ಕೈಯಿಂದ ಬಿಡಿಸ್ಕೋಬೇಕಲ್ಲ, ಎಲ್ಲೆಲ್ಲಿ ಹೋದರೂ ಕೂಡ ಅದು ಬಿಡೋಲ್ಲ. ಆಗ ಅವನಿಗೆ ಋಷಿಗಳು ಹೇಳ್ತಾರೆ, ಕ್ಷೀರಸಾಗರಕ್ಕೆ ಹೋಗು, ಅಲ್ಲಿ ಪರಮಾತ್ಮನಿದ್ದಾನೆ ಶ್ರೀಮನ್ನಾರಾಯಣ, ಅವನನ್ನು ಪ್ರಾರ್ಥನೆ ಮಾಡು, ಅವನ ಅನುಗ್ರಹ ಮಾಡಿದ್ರೆ ಈ ಕಪಾಲ ನಿನ್ನ ಕೈ ಬಿಟ್ಟು ಹೋಗುತ್ತೆ ಅಂತ. ಸರಿ, ಹೋಗ್ತಾನೆ ಶಿವ ಕ್ಷೀರಸಾಗರಕ್ಕೆ. ಹೋದಾಗ ಪರಮಾತ್ಮ ತನ್ನ ವಕ್ಷಸ್ಥಳವನ್ನು ಕೀರು ಬಿಟ್ಟು 2 ಬಿಂದು ರಕ್ತವನ್ನು ಆ ಕಪಾಲದಲ್ಲಿ ಹಾಕಿದಾಗ ಆ ಕಪಾಲ ಕೈ ಬಿಟ್ಟು ಬೀಳತ್ತೆ. ಆ ಕಪಾಲ ಬಿದ್ದ ಜಾಗವೇ ಜೋಶಿಮಠ್. ಬದ್ರಿ ಯಾತ್ರೆಗೆ ಹೋಗ್ತೀವಲ್ಲ, ಸಿಗುತ್ತಲ್ಲ, ಅದು ಅದೇ ಸ್ಥಳ. ಆ ಕಪಾಲ ಕೈಯಿಂದ ಬಿಡುತ್ತೆ. ಹೀಗೆ ರುದ್ರಾದಿಗಳಿಗೆ ಆಪತ್ತು ಬಂದರೂ ಕೂಡ ರಕ್ಷಿಸುವವನು ಇವನಲ್ಲವ. ಅಂತಹ ರುದ್ರ ಅವನೇನು ಮಾಡ್ತಾನೆ, ತಪಸ್ಸು ಮಾಡ್ತಾನಂತೆ. ಪರಮಾತ್ಮನನ್ನು ಕುರಿತು ಆ ಶಿವ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿಬಿಟ್ಟು ಏನು ಕೇಳ್ತಾನೆ, ಏನಪ್ಪ ಮೊಮ್ಮಗ ತಾನೆ, ಏನು ಬೇಕು ಅಂತ ಕೇಳಿದಾಗ, ಏನೂ ಬೇಡ, ನೀ ನನ್ನ ಹತ್ರ ವರ ಕೇಳ್ಕೋಬೇಕು, ಹಾಗಂತ ಒಂದು ವರ ಕೊಡು ಅಂತ. ಈ ಶಿವನ ಹತ್ತಿರ ನಾರಾಯಣ ವರ ಕೇಳಬೇಕಂತೆ. ಯಾಕೆ ಅಂದರೆ ಆಗ ನಾನು ದೊಡ್ಡವನು ಅಂತ ಲೋಕ ಎಲ್ಲ ಭಾವಿಸ್ತಾರೆ, ಅದಕ್ಕೋಸ್ಕರ ನೀ ಬಂದು ನನ್ನ ಹತ್ರ ವರ ಕೇಳ್ಕೋಬೇಕು, ಅಂಥ ಒಂದು ವರ ಕೊಡು ಅಂತಾನಂತೆ. ಆಯಿತು ಅಂತಾನೆ ಪರಮಾತ್ಮ. ಕೈಯಲ್ಲಿ ಕಪಾಲ ಅಂಟ್ಕೊಂಡು ಅದನ್ನು ಬಿಡಿಸುವುದಕ್ಕಾಗದೆ ನೋವು ಪಟ್ಟ ಶಿವನಿಗೆ ಈ ಪರಮಾತ್ಮನಿಗೆ ವರ ಕೊಡುವ ಅರ್ಹತೆ ನನಗಿದೆಯಾ ಎಂಬುದು ಕೂಡ ಇಲ್ಲದೆ ಆ ರೀತಿ ಕೇಳಿದನಲ್ಲ ಈ ಕೃಷ್ಣ ಪರಮಾತ್ಮ. ರುಕ್ಮಿಣಿಯನ್ನು ವಿವಾಹವಾದ, ಅಷ್ಟ ಮಹಿಷಿಯರಾದರು, ಕೃಷ್ಣನಿಗೆ ಮಕ್ಕಳೇ ಹುಟ್ಟಲಿಲ್ವಂತೆ. ಇಡೀ ಲೋಕವನ್ನು ಸೃಷ್ಟಿ ಮಾಡುವ ಇವನಿಗೆ ಮಕ್ಕಳಾಗಲಿಲ್ವಂತೆ. ಅಯ್ಯೋ ಮಕ್ಕಳಾಗಲಿಲ್ವಲ್ಲ ಅಂತ ರುಕ್ಮಿಣಿ ಅಳ್ತಾಳಂತೆ. ಆಗ ಋಷಿಗಳು ಹೇಳ್ತಾರಂತೆ, ಕೈಲಾಸ ಯಾತ್ರೆ ಮಾಡು, ಶಿವನ ಅನುಗ್ರಹದಿಂದ ಮಕ್ಕಳಾಗತ್ತೆ ಅಂತಂತೆ. ಕೈಲಾಸಕ್ಕೆ ಯಾತ್ರೆ ಹೊರಡ್ತಾನೆ ಈ ಕೃಷ್ಣ ಪರಮಾತ್ಮ. ಸಂತಾನ ಪ್ರಾಪ್ತಿಗಾಗಿ ಹೋಗುವ ಮಾರ್ಗ ಮಧ್ಯದಲ್ಲಿ ಒಬ್ಬ ಘಂಟಾಕರ್ಣ ಅಂತ ಅವನಿಗೆ ಮೋಕ್ಷ ಬೇರೆ ಕೊಡ್ತಾನೆ. ಕೈಲಾಸ ಯಾತ್ರೆಗೆ ಹೋಗುವ ಮಾರ್ಗದಲ್ಲಿ ಘಂಟಾಕರ್ಣನಿಗೆ ಮೋಕ್ಷ. ಅಲ್ಲಿ ಹೋಗಿ ಆ ರುದ್ರನನ್ನು ಸ್ತೋತ್ರ ಮಾಡ್ತಾನಂತೆ ಈ ಕೃಷ್ಣ. ಹಾಗೇ ಈ ಪರಮಾತ್ಮ ಅವನನ್ನು ನಾನು ಸ್ತೋತ್ರ ಮಾಡಬೇಕಾ, ಅವನು ನನ್ನನ್ನು ಸ್ತೋತ್ರ ಮಾಡಬೇಕಾ ಎಂಬುದೇ ಮರೆತವನು ಶಿವ. ಹೋಗಿ ಅವನ ಕೃಪೆ ಮಾಡು, ನಮಗೆ ಬಾಗಿಲಲ್ಲಿ ನಿಲ್ಲಿಸಿರು. ಭಸ್ಮಾಸುರ ತಲೆಯ ಮೇಲೆ ಕೈಯಿಡುವುದಕ್ಕೆ ಬಂದಾಗ ಮೋಹಿನಿ ರೂಪವನ್ನು ಧಾರಣೆ ಮಾಡಿ ಆ ಪರಮಶಿವನನ್ನು ರಕ್ಷಿಸಿದವನು ಈ ಪರಮಾತ್ಮನಲ್ಲವ. ಅದೆಲ್ಲವೂ ಕೂಡ ಮರೆತು ಆ ಪರಮಶಿವನೇ ಬಾಣಾಸುರನ ಪಕ್ಷದಲ್ಲಿ ನಿಂತು ಯುದ್ಧ ಮಾಡುವುದಕ್ಕೆ ಬಂದನಲ್ಲವ. ಅಂಥವ್ರಿಗೆಲ್ಲ ಸಹಾಯ ಮಾಡು. ನಿನ್ನನ್ನು ಕಾಣದೆ ಪ್ರಾಣ ಕಳ್ಕೋತೀವಲ್ಲ, ನಮ್ಮನ್ನು ಮಾತ್ರ ಮೊರೆಯನ್ನು ಕೇಳದೆ ಕುಳಿತಿರು. 33 ಮರ. ಇನ್ನು ಚತುರ್ಮುಖ ಬ್ರಹ್ಮನ ಕಥೆ ಕೇಳ್ತೀರಾ? ಆ ಚತುರ್ಮುಖ ಬ್ರಹ್ಮ ಈ ಪರಮಾತ್ಮನನ್ನು ಒಂದು ಪಾಡು ಪಡಿಸ್ತಾನೆ, ಎಲ್ಲದಕ್ಕೂ ಇವನು ಓಡಿ ಹೋಗಬೇಕು. ಚತುರ್ಮುಖ ಬ್ರಹ್ಮ 4 ಮುಖಗಳಿಂದ ಅನುಸ್ಯೂತವಾಗಿ ವೇದವನ್ನು ಪಾರಾಯಣ ಮಾಡುವವನು ಚತುರ್ಮುಖ ಬ್ರಹ್ಮ. ಹೀಗೆ ಪಾರಾಯಣ ಮಾಡ್ತಾ ಇರುವಾಗ ಒಮ್ಮೆ ಆ ಬ್ರಹ್ಮನಿಗೆ ಸ್ವಲ್ಪ ನಿದ್ರೆ ಏರ್ಪಟ್ಟಾಗ 2 ರಾಕ್ಷಸರು ಬಂದು ಬ್ರಹ್ಮನ ಮುಖದಿಂದ ವೇದವನ್ನು ಅಪಹಾರ ಮಾಡಿಬಿಡ್ತಾರೆ. ವೇದವನ್ನು ಅಪಹಾರ ಮಾಡೋದು ಅಂದ್ರೇನು? ವೇದಗಳು ಒಂದು ಶಬ್ದ ರಾಶಿ.
ಜ್ಞಾನರಾಶಿ ವಾಂಗ್ಮಯ, ಅದನ್ನು ಹೇಗೆ ಕದಿಯೋದು ಅಂದರು. ನಾನಿವಾಗ ಮಾತನಾಡುವ ಶಬ್ದಗಳನ್ನು ಯಾರಾದರೂ ಕದಿಯೋಕ್ಕಾಗುತ್ತಾ? ಕದ್ದರು ಅಂದರೆ ಅರ್ಥವೇನು? ಆ ಪದಗಳು ನೆನಪಿಗೆ ಬರದಂತೆ ಬುದ್ಧಿಯನ್ನು ಆವರಿಸಿ ಬಿಡುವುದು. ಏನು ಹೇಳಬೇಕು ಅಂತಿದ್ದೀವಿ, ಏನು ಕಲ್ತಿದ್ದೀವಿ ಅದೆಲ್ಲ ಮರೆವಾಗುವಂತೆ ಬುದ್ಧಿಯನ್ನು ಆಕ್ರಮಿಸಿ ಬಿಡುವುದು. ಅಂದರೆ ಆಸುರಿ ಶಕ್ತಿ ಅದರ ಪ್ರಭಾವವನ್ನು ಬೀರುವುದು. ಹಾಗೆ ಆ ಚತುರ್ಮುಖ ಬ್ರಹ್ಮ ತಾವರೆಯ ಪುಷ್ಪದಲ್ಲಿದ್ದಾನಲ್ಲವ, ಆ ತಾವರೆಯ ಪುಷ್ಪದ ಕೊನೆಯ ಕೆಳಗಿನ ದಳದಲ್ಲಿ 2 ಬಿಂದುಗಳಿದೆಯಂತೆ. ಆ 2 ಬಿಂದು ಯಾವುದು? ಒಂದು ಮಧು, ಒಂದು ಕೈಟಭ. ಒಂದು ರಾಜಸ ಗುಣ, ಮತ್ತೊಂದು ತಮೋಗುಣ. ಹಾಗೆ ಆ ಮಧು ಕೈಟಭ ಎಂಬ ರಜೋಗುಣ ತಮೋಗುಣಗಳಿಗೆ ಯಾರು ಆವಾಸ ಸ್ಥಾನರಾಗಿದ್ದಾರೋ ಅವರಿಬ್ಬರೂ ಬಂದು ಚತುರ್ಮುಖ ಬ್ರಹ್ಮನಿಂದ ವೇದಾಪಹರಣ ಮಾಡಿಬಿಟ್ರು. ವೇದಗಳಿಲ್ಲದೆ ಹೋದರೆ ಈ ಬ್ರಹ್ಮನ ಸೃಷ್ಟಿನೇ ಮಾಡೋಕ್ಕಾಗಲ್ಲ. ವೇದಾಮೇ ಪರಮಂ ಚಕ್ಷು ವೇದಾಮೇ ಪರಮಂ ಧನಂ. ಆ ವೇದಗಳೇ ನನ್ನ ಕಣ್ಣು, ವೇದಗಳೇ ನನ್ನ ಧನ. ಅಯ್ಯೋ ವೇದಗಳಿಲ್ಲದೆ ಹೋಯ್ತಲ್ಲ, ನಾನು ಯಾಕೆ ಸೃಷ್ಟಿ ಮಾಡಲಿ ಓ ಎಂಬುದಾಗಿ ಚತುರ್ಮುಖ ಬ್ರಹ್ಮ ರೋದನವನ್ನು ಮಾಡ್ತಾನೆ. ಪರಮಾತ್ಮ ನೋಡ್ದ, ಯಾಕೆ ನನ್ನ ಮಗು ಇಷ್ಟೊಂದು ಅಳ್ತಾ ಇದೆ ಅಂತ. ಆಗ ಆ ವೇದವನ್ನು ಕಳೆದುಕೊಂಡು ದುಃಖಿಸುತ್ತಿರುವ ತನ್ನ ಮಗುವಾದ ಬ್ರಹ್ಮನನ್ನು ನೋಡ್ತಾನೆ. ಅವನನ್ನು ರಕ್ಷಿಸುವುದಕ್ಕಾಗಿ ಪರಮಾತ್ಮ ಪಾತಾಳಕ್ಕೆ ಹೋಗಿ ಹಯಗ್ರೀವಾವತಾರವನ್ನು ಮಾಡಿ ಆ ಮಧು ಕೈಟಭರನ್ನು ನಿರಸನ ಮಾಡ್ತಾನೆ. ಆ ಮಧು ಮತ್ತು ಕೈಟಭ ಅಂದರೇನು? ಬುದ್ಧಿಗೆ ಆವರಿಸಿಕೊಂಡಿದ್ದ ಅಜ್ಞಾನ ಎಂಬತಕ್ಕಂತಹ ಅಸುರನನ್ನು ನಿವಾರಣೆ ಮಾಡಿ ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಆ ವೇದಗಳನ್ನು ಉಪದೇಶ ಮಾಡತಕ್ಕಂತಹ ಜ್ಞಾನದ ಅಧಿದೇವತೆಯಾದವನು ಹಯಗ್ರೀವ ಪರಮಾತ್ಮ. ಆ ರೀತಿ ಮಧುಕೈಟಭರನ್ನು ವಧೆ ಮಾಡಿ ಹಯಗ್ರೀವನಾಗಿ ಈ ಪರಮಾತ್ಮ ಬರ್ತಾನೆ. ಬಂದು ಆ ವೇದಗಳನ್ನು ಬ್ರಹ್ಮನಿಗೆ ಕೊಡಬೇಕು. ಹೇಳ್ತಾನೆ, ಓ ಚತುರ್ಮುಖನೇ, ಇದು ನೀನು ಕಳೆದುಕೊಂಡ ವೇದಗಳನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿದಾಗ ಈ ಬ್ರಹ್ಮ ಇಷ್ಟೊತ್ತು ಗೋಳಾಡ್ದ. ವೇದ ಕಳೆದೋಯ್ತು, ಜ್ಞಾನ ಹೊರಟೋಯ್ತು, ಸೃಷ್ಟಿ ಮಾಡೋಕ್ಕಾಗ್ತಿಲ್ಲ ಅಂತ. ಅವನಿಗಾಗಿ ಅವನ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಹೋಗಿ ಆ ಮಧುಕೈಟಭರನ್ನು ವಧಿಸಿ ಬಂದಿದ್ದಾನೆ. ವೇದವನ್ನು ಮರಳಿ ಕೊಡ್ತೇನೆ, ಉಪದೇಶ ಮಾಡ್ತಾನೆ ಅಂದರೆ ಆ ಬ್ರಹ್ಮ ಏನು ಹೇಳ್ತಾನೆ? ನಾನು ಸೃಷ್ಟಿಕರ್ತ, ಎಲ್ಲರಿಗಿಂತ ಮಿಗಿಲಾದವನು, ನೀನು ನನ್ನ ಕೆಳಗಡೆ ಹಾವಿನ ಹಾಸಿಗೆಯಲ್ಲಿ ಮಲಗಿರೋವನು, ನಿನ್ನಿಂದ ನಾ ಉಪದೇಶ ಮಾಡಿಸ್ಕೊಳ್ಳೋದ? ನಾನು ನಿನಗಿಂತ ದೊಡ್ಡವನು ಅಂತಾನಂತ. ಸರಿನಪ್ಪ, ನೀನೇ ದೊಡ್ಡವನು. ಅಜ್ಞಾನ ಬಂದ್ಬಿಟ್ಟಿದೆ ಆ ಬ್ರಹ್ಮನಿಗೆ, ನೀನೇ ದೊಡ್ಡವನು. ಆದರೆ ಈಗ ವೇದಗಳು ನನ್ನ ಹತ್ರ ಇದೆಯಲ್ಲ, ನಿನಗೆ ಯಾಕೆ ಉಪದೇಶ ಮಾಡೋದು ಅಂತ. ನಾನು ನಿನ್ನ ಕೆಳಗಡೆ ಕುಳಿತುಕೊಂಡು, ನೀನು ಗುರುವಾಗಿ ನಿನ್ನ ಕೆಳಗಡೆ ಕುಳಿತು ನಾನದೆಲ್ಲ ಉಪದೇಶ ಕೇಳಲ್ಲ, ನಾವು ಸೃಷ್ಟಿಕರ್ತ ಅಂತಾನೆ ಚತುರ್ಮುಖ ಬ್ರಹ್ಮ ಅಹಂಕಾರದಿಂದ. ಪರಮಾತ್ಮ ಹೇಳ್ತಾನೆ, ಹಾಗೇ ಆಗಲಿ, ನೀನೇ ದೊಡ್ಡವನು. ಆದರೆ ಪಕ್ಷಿ ಪ್ರಾಣಿಗಳ ರೂಪದಲ್ಲಿದ್ದರೆ ಅವುಗಳಿಗೆ ಆಚಾರ್ಯತ್ವ ಶಿಷ್ಯತ್ವ ಎಂಬುದಿಲ್ಲ. ಆಗ ಆ ಪಕ್ಷಿ ಕೆಳಗಡೆ ಕೂತ್ಕೊಂಡು ನೀನು ಮೇಲಿದ್ರೂ ಕೂಡ ನಿನಗೆ ಉಪದೇಶ ಮಾಡ್ಬೋದು ಅಂತ ಹೇಳಿ ಪರಮಾತ್ಮ ಹಂಸಾವತಾರವನ್ನು ಮಾಡ್ತಾನೆ. ಪರಮಾತ್ಮನ ಹಂಸಾವತಾರ ಅಂದರೆ ಅನ್ನಮದಾನೇ ಅಚ್ಚೋ ಅಚ್ಚೋ ಅರುಮರೆ ಪಯಂದಾನೆ ಅಚ್ಚೋ ಅಚ್ಚೋ. ಪೆರಿಯಾಳ್ವಾರ್ ಪಾಶುರವನ್ನು ಹಾಡ್ತಾರೆ. ಅಂದರೆ ಹೀಗೆ ಬ್ರಹ್ಮ ಅಹಂಕರಿಸಿದ ಆ ದಿನದಂದು ಅನ್ನಂ ಹಂಸ ಪಕ್ಷಿಯಾದೆಯಲ್ಲವಾ ನೀನು, ಅಯ್ಯೋ ಎಂಬುದಾಗಿ ಆಶ್ಚರ್ಯ ಪಡ್ತಾರೆ ಸ್ವಾಮಿ ಪೆರಿಯಾಳ್ವಾರ್. ಹಂಸ ಪಕ್ಷಿಯಾಗಿ ಬಂದು ಬ್ರಹ್ಮ ಮೇಲ್ಕೂತಿದ್ದಾನೆ. ಈ ಪಕ್ಷಿ ಆದ್ದರಿಂದ ಇದಕ್ಕೆ ಸ್ಥಾನ ಕೊಡಬೇಕು ಅಂತಿಲ್ಲ, ಕೆಳಗಡೆ ಕುಳಿತು ಆ ಬ್ರಹ್ಮನಿಗೆ ವೇದವನ್ನು ಉಪದೇಶ ಮಾಡಿತಲ್ಲವಾ. ಹೀಗೆ ಕಳೆದುಕೊಂಡು ಗೋಳಾಡ್ತಾರೆ. ಅವನಿಗೆ ಸಹಾಯ ಮಾಡಿದಾಗ ಈ ಪರಮಾತ್ಮನನ್ನು ನಿಕೃಷ್ಟವಾಗಿ ಕಾಣ್ತಾರೆ. ಇದೇ ಬ್ರಹ್ಮನಲ್ಲವಾ ಹಸು ಕರು ಗೋಪಬಾಲರನ್ನೆಲ್ಲ ಗುಹೆಯಲ್ಲಿ ಬಚ್ಚಿಟ್ಟು ಆ ಶ್ರೀಮದ್ ಭಾಗವತದಲ್ಲಿ ಬರುವ ಚರಿತ್ರೆ, ಆ ಗೊಲ್ಲ ಬಾಲಕರು ಗೋವುಗಳು ಕರುಗಳು ಎಲ್ಲವನ್ನ ಬಚ್ಚಿಟ್ಟು ನಾನೇ ಪರಮಾತ್ಮ ಅಂತ ಹೋಗಿ ಅಪಮಾನಪಟ್ಟು ಬಂದು ಕೊನೆಗೆ ಪರಮಾತ್ಮನ ತತ್ವವನ್ನು ಯಥಾರ್ಥವಾಗಿ ಅರಿತವನು. ಹೀಗೆಲ್ಲ ಮಾಡ್ತಾರೆ ಇವರು. ಆ ಇಂದ್ರ ಅವನಿಗೆ ಪೂಜೆಯನ್ನು ತಪ್ಪಿಸಿ ಗೋವರ್ಧನಕ್ಕೆ ಪೂಜೆ ಮಾಡಿದಾಗ ಗೋಕುಲವೇ ಕೊಚ್ಚಿ ಹೋಗುವಂತೆ ಮಳೆಯನ್ನು ಕರೆದನಲ್ಲವ. ಕೊನೆಗೆ ಕೈಗಳು ಸೋತಾಗ ಓಡಿ ಬಂದು ಕೃಷ್ಣನಲ್ಲಿ ಶರಣಾಗತಿ ಮಾಡಿದ.
ಇದೆಲ್ಲವ ಚರಿತ್ರೆ. ಪರಮಶಿವ ಉಪಕಾರ ಮಾಡಿಸ್ಕೊಡ್ತಾನೆ, ಆ ರೀತಿ ಮಾಡ್ತಾನೆ. ಚತುರ್ಮುಖ ಬ್ರಹ್ಮ ನಿನ್ನಿಂದ ಉಪಕಾರ, ಅವನು ನೋಡಿದ್ರೆ ಹೀಗೆ ಮಾಡ್ತಾನೆ. ಇಂದ್ರನಂತೂ ಕೇಳಲೇಬೇಕಿಲ್ಲ. ಹೀಗೆ ನಿನ್ನಿಂದ ಉಪಕಾರವನ್ನು ಮಾಡಿಸಿಕೊಂಡು ನಿನಗೆ ಒಂದು ಮಂಗಳವನ್ನು ಹಾಡದೆ ನಿನ್ನನ್ನು ಭಿಕ್ಷುಕನಾಗಿ ಮಾಡ್ತಾರೆ. ರಾವಣನ ಬಾಣಗಳಿಗೆ ಮೈಯೊಡ್ಡುವಂತೆ ಮಾಡ್ತಾರೆ. ನರಕಾಸುರನ ಹಿಂಸೆಗೆ ನಿನ್ನನ್ನು ಒಡ್ಡುತ್ತಾರೆ. ಇಂಥವ್ರಿಗೆಲ್ಲ ಮಾಡು ಕೃಪೆ. ನಾವು ನಿನ್ನ ಪಾದಗಳನ್ನು ಕಣ್ಣಲ್ಲಿ ಒತ್ತಿಕೊಂಡು ವಕ್ಷಸ್ಥಳದಲ್ಲಿ ಇಟ್ಟುಕೊಂಡು ಅದೇ ಪ್ರಾಪ್ಯ ಅದೇ ಪ್ರಾಪಕ ಎಂದು ಅನನ್ಯಾರ್ಹರಾಗಿ ಬಂದ ನಮ್ಮನ್ನು ಕೈ ಬಿಟ್ಬಿಡ್ತೀಯಾ? ಹಾಗಾದರೆ ಬೇರೆ ಪ್ರಯೋಜನ ಬಯಸಿದರೆ ಮಾತ್ರ ಕೃಪೆ ಮಾಡ್ತೀನಿ, ನನ್ನ ಕೈಂಕರ್ಯವನ್ನೇ ಬಯಸುವವರಿಗೆ ಕೃಪೆ ಮಾಡುವುದಿಲ್ಲ ಎಂದೇದಾದರೂ ನಿಯಮ ಉಂಟಾ ನಿನಗೆ ಎಂಬ ಹಾಗೆ ಕೇಳ್ತಾಳೆ. ಅಮರರ್ಗೆ 33 ಅಮರರ್ಗೆ, ಅವರು ಚಚ್ಚಿದ್ರೂ ಸಾಯದೇ ಇರೋರು, ಅಮೃತಪಾನ ಮಾಡಿಬಿಟ್ಟಿದ್ದಾರೆ, ಏನಾದರೂ ಸಾಯಲ್ಲ. ಮಹಾಬಲಿ ಹಿಂಸೆ ಮಾಡಿದಾಗ ದೇವತೆಗಳು ಹೇಳ್ತಾರಂತೆ, ಅಯ್ಯೋ ಸಾವಾದರೂ ಬರಬಾರ್ದ ಅಂತ. ಸತ್ರ ಸಾಕು ಅನ್ನೋ ಹಿಂಸೆ ಆಗಿದೆ ಅವರಿಗೆ. ಆದರೆ ಅಮೃತಪಾನ ಮಾಡಿದ್ದಾರೆ, ಅವರಿಗೆ ಮರಣವಿಲ್ಲ, ಅವರು ಅಮರರು. ಹೀಗೆ ಆ ಪರಮಾತ್ಮ ಕ್ಷೀರಸಾಗರ ಮಂಥನವನ್ನು ಮಾಡಿ ಆ ಕ್ಷೀರಸಾಗರವನ್ನು ಕಡಿಬೇಕು. ಎಲ್ಲ ಪರ್ವತ ಹಾವು ಎಲ್ಲ ಆಯಿತು. ಅಸುರ ಮತ್ತು ದೇವತೆಗಳು ಬಂದರು. ಒಂದು ಸ್ವಲ್ಪನಾದರೂ ಕೂಡ ಮಂದರ ಪರ್ವತ ಅಲುಗಾಡಲೇ ಇಲ್ಲ. ಆಗ ಅಯ್ಯೋ ಪರಮಾತ್ಮ ಅಂದರು. ಇದೋ ಬಂದೆಯಿಂದ ಹೋಗಿ 33 ಕೋಟಿಗೆ ಮುಂದೆ ನಿಂತು ಅಂದರೆ ಆಳ್ಕಡಲ್ ಕಡೆಯಿಂದ ತುಪ್ಪನೆ ಆಳ್ವಾರು ಹಾಡ್ತಾರೆ. ಕ್ಷೀರಸಾಗರವನ್ನು ಇವನಲ್ಲವ ಕಡ್ದ, ಈ 33 ಕಡಿದ್ರು. ಹಾಗೆ ಕಡೆದು ಅಮೃತ ಇತ್ಯಾದಿಗಳನ್ನೆಲ್ಲ ತಂದು ಕೊಟ್ಟಾಗ ಏನು ಸುಂದರನಾಗಿ ತೋಳ್ಮಾಲೆಗಳನ್ನು ಧರಿಸಿ ನೀಲಮೇಘ ಶ್ಯಾಮರನಾಗಿ ಆ ತಾವರೆಯಂತಹ ಕಣ್ಣುಳ್ಳವನಾಗಿ ಆನಂದದಿಂದ ಮಂದಸ್ಮಿತದಿಂದ ಕೂಡಿ ಇಡೀ ತನ್ನ ಸೌಂದರ್ಯಕ್ಕೆ ಲೋಕವೇ ಮೋಹಗೊಳ್ಳುವಂತೆ ನಿಂತು ಕ್ಷೀರಸಾಗರವನ್ನು ಕಡೆದಾಗ ಆ ದಿವ್ಯಾದ್ಭುತವಾದ ಮಂಗಳ ಮೂರ್ತಿಯ ಸೌಂದರ್ಯವನ್ನು ನೋಡದೆ ಕ್ಷೀರಸಾಗರನ ಬಗ್ಗೆ ನೋಡ್ತಾ ಇದ್ರಂತೆ. ಮೇಕೆ ಕುರಿಯಾಗಿ ಅಮೃತ ಬಂತ ಅಂತ. ಹೋಗು ಅವ್ರಿಗೆ ಮಾಡು ಸೇವೆ. ನಿನ್ನ ಸೌಂದರ್ಯಕ್ಕೆ ಮಂಗಳಾಶಾಸನ ಮಾಡುತ್ತಾ ಆ ಕೋಮಲ ಪಾದಗಳಿಗೆ ಸೇವೆ ಮಾಡುವುದಕ್ಕೆ ಬಂದ ನಮಗೆ ಕೃಪೆ ಮಾಡದೆ ಮಲಗಿರುವ ಒಳಗೆ 33 ಮರಕ್ಕೆ ಮುನ್ಷನ್ರೇ. ನಾಳೆ ಆಪತ್ತು ಅಂದರೆ ಇವತ್ತೇ ಹೋಗ್ತಾನಂತೆ. ನಾಳೆ ಹಿರಣ್ಯಕಶಿಪು ಬರ್ತಾನೆ ಅಂದರೆ ಇವತ್ತೇ ಬರ್ತಾನ. ಇವನು ತಪ್ಪದ ಒಳಗೆಲ್ಲ ಕೂತ್ಕೊಂಡ್ಬಿಡ್ತಾನಂತೆ. ಹಿರಣ್ಯಕಶಿಪುವಿನ ಕಾಲ ಎಷ್ಟು ದುರ್ಭರ. ಪರಮಾತ್ಮನ ನಾಮವನ್ನೇ ಹೇಳುವಂತಿಲ್ಲ. ನಾನೇ ಪರಮಾತ್ಮ ಅಂತಾನೆ. ಯಾರಾದರೂ ನಾರಾಯಣ ವಿಷ್ಣು ಅಂದರೆ ಅವರಿಗೆ ಮರಣದಂಡನೆ, ಅವರಿಗೆ ತೀವ್ರವಾದಂತಹ ಆ ಒಂದು ಶಿಕ್ಷೆಯನ್ನು ಹಿರಣ್ಯಕಶಿಪು ಕೊಡ್ತಾ ಇರ್ತಾನೆ. ಹಿರಣ್ಯನ ಕಾಲದಲ್ಲಿ ಸ್ವರ್ಗ ಹೇಗಿದ್ದಿಂದ್ರು, ಇಟ್ ವಾಸ್ ಎಂಟಿ ಇಂದ್ರು ಪರಾಶರ ಮುನಿವರಿಯರು. ದೇವಾನ್ ಸ್ವರ್ಗಂ ಪರಿತ್ಯಜ್ಯ, ಒಂದು ದೇವತೆ ಕೂಡ ಸ್ವರ್ಗದಲ್ಲಿ ಇಲ್ಲ. ಸ್ವರ್ಗ ಪೂರ್ತಿ ಖಾಲಿ. ಎಲ್ಲ ಎಲ್ಲೆಲ್ಲಿದ್ದಾರೆ? ಅವರೆಲ್ಲ ಮನುಷ್ಯ ರೂಪ ಇನ್ನೊಂದು ರೂಪ ಧಾರಣೆ ಮಾಡಿ ಭೂಮಿ ಮೇಲೆಲ್ಲ ಓಡಾಡ್ತಾ ಇದ್ದಾರಂತೆ ಹಿರಣ್ಯನ ಭಯದಿಂದ. ಹೀಗೆ ಹಿರಣ್ಯನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವರ್ಗವನ್ನು ತೊರೆದು ಭಯದಿಂದ ನಡುಗುತ್ತಾ ದಿಕ್ಕಾಪಾಲಾಗಿ ಓಡಿದರಲ್ಲವ, ಅಂತಹ ಭಯವನ್ನು ಕಪ್ಪಂ ತವಿರ್ಕಂ, ಆ ದೇವತೆಗಳ ಕಪ್ಪಂ ಆ ಕಂಪನವನ್ನು ತವಿರ್ಕಂ ನಿರಸನ ಮಾಡತಕ್ಕಂತಹ ಕಳೆಯತಕ್ಕಂತಹವ ಕಲಿಯೇ. ಬಲಶಾಲಿಯಾದವನು ಸಾಮರ್ಥ್ಯವನ್ನು ಉಳ್ಳವನು ನೀನಲ್ಲವ ಪರಮಾತ್ಮ. ಅಹಂ ಸ್ಮರಾಮಿ ಮದ್ಭಕ್ತಂ ಎಂಬುದಾಗಿ ನೀನು ಹೇಳಿದೀಯ ವರಾಹಾವತಾರದಲ್ಲಿ. ನಾನು ಸ್ಮರಣೆ ಮಾಡ್ತೀನಿ ಭಕ್ತರನ್ನ ಅಂತ. ಹಾಗಿರುವ ನಿನಗೆ ನಾವೇ ಬಂದದ್ದು ನಿನಗೆ ಸಹಿಸಲಿಲ್ಲವಾ? ನೀನು ಬರಬೇಕಾಗಿತ್ತು, ನಾವು ಬಂದೆವು ಎಂಬುದಕ್ಕಾಗಿ ನಮ್ಮನ್ನು ನೀನು ಕಾಪಾಡದೇ ಇದೆಯಾ? ಮುನ್ಷನ್ರೆ, ನೀನಾಗಿ ಹೋಗಿ ರಕ್ಷಿಸುವವನು. ಈಗ ನಾವಾಗಿ ಬಂದದ್ದು ತಪ್ಪಾಯಿತಾ? ಅರ್ಥವೇನು? ಪರಮಾತ್ಮನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡಿದ ಮೇಲೆ ಸ್ವಪ್ರವೃತ್ತಿ ಕೂಡದು. ಎಲ್ಲವೂ ಪರಮಾತ್ಮನೇ ಸಾಧನ, ಪರಮಾತ್ಮನೇ ಪುರುಷಾರ್ಥವಲ್ಲವ ಒಬ್ಬ ಪ್ರಪನ್ನನಿಗೆ. ಅವನಲ್ಲಿ ಶರಣಾಗತಿ ಮಾಡಿದ ಮೇಲೆ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದರೆ ಅವನ ಕೈ ಬಿಟ್ಬಿಡ್ತಾನೆ. ನಾವೆಲ್ಲ ಸಿದ್ಧ ಸಾಧನ ನಿಷ್ಠರು.
ಉಳಿದಿದ್ದೆಲ್ಲ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗಾದಿಗಳೆಲ್ಲ ಸಾಧ್ಯೋಪಾಯಗಳು. ಪರಮಾತ್ಮ ಸಿದ್ಧ ಸಾಧನ, ಅವನೇ ನಮಗೆ ಸಾಧನ ಅಂತ ಅವನನ್ನು ಆಶ್ರಯ ಮಾಡಿದ ಮೇಲೆ ಮಹಾವಿಶ್ವಾಸವಿಟ್ಟು ಅವನು ಬಂದು ರಕ್ಷಿಸುವ ತನಕ ಸೀತಾಪಿರಾಟಿ ಅಶೋಕವನದಲ್ಲಿ ಕಾದು ಕುಳಿತಿದ್ದಂತೆ ಪರಮಾತ್ಮ ಬಂದು ಸ್ವೀಕಾರ ಮಾಡುವ ತನಕ ನಾವಿರಬೇಕು. ಮತ್ತೊಂದು ಸಾಧನದಲ್ಲಿ ಕೈ ಇಡುವಂತಿಲ್ಲ. ಆ ಅಶುದ್ಧಿ ನಮಗಿಲ್ಲ ಅಂತಾಳೆ ಮಾಯನ ಈ ಪಾಶುರದಲ್ಲಿ ತೂಯೋಮಾಯ್ ವದ್ನೋಂ ಎಂಬುದಾಗಿ. ಆ ರೀತಿಯಾಗಿ ಇರಬೇಕಲ್ಲವ. ಹಾಗಾದರೆ ಏನು ಮಾಡೋದು ಬೇಡ ಅಂದರು, ಎಲ್ಲ ಮಾಡಬೇಕು, ಪರಮಾತ್ಮನ ಕೈಂಕರ್ಯ ರೂಪವಾಗಿ ಮಾಡಬೇಕೇ ವಿನಃ ಸಾಧನ ಬುದ್ಧಿಯಿಂದ ಏನನ್ನೂ ಮಾಡುವಂತಿಲ್ಲ. ಈಗ ನಾವು ಬಂದದ್ದನ್ನು ಸಾಧನ ಅಂತ ಭಾವಿಸಿದೆಯಾ ಪರಮಾತ್ಮ? ಇಲ್ಲ. ನಾವು ಬಂದದ್ದು ನಿನ್ನ ಮನೆ ಬಾಗಿಲಲ್ಲಿ ನಿಂತು ನಿನ್ನನ್ನು ಪ್ರಾರ್ಥನೆ ಮಾಡುತ್ತಿರುವುದು ಸಾಧನವಲ್ಲ. ನಿನ್ನ ದಯೆಯೇ ಸಾಧನ, ನಿನ್ನ ಕೃಪೆಯೇ ಸಾಧನ, ನೀನೇ ಸಾಧನ ಎಂದು ನಂಬಿ ನಾವು ಬಂದಿದ್ದೇವೆ. ನಮ್ಮನ್ನು ಕೈಬಿಟ್ಟು ಹೀಗೆ ಅಲಕ್ಷ್ಯ ಮಾಡುವುದು ನಿನಗೆ ಉಚಿತವಾ ಪರಮಾತ್ಮ? ಆ ದೇವತೆಗಳು ನಿನ್ನನ್ನು ನೋಡದೇ ಇರಬಲ್ಲರು. ನಾವು ಅರಕ್ಷಣ ನಿನ್ನನ್ನು ಕಾಣದಿದ್ದರೆ ಅವರಿಗೆ ಅಸುರ ರಾಕ್ಷಸ ದಾನವರಿಂದ ಭಯದ ನಡುಕ, ಕಪ್ಪಂ ಅವರಿಗೆ ನಡುಕ. ನಮಗೆ ನಿನ್ನನ್ನು ಕಾಣದಿದ್ದರೆ, ನಿನ್ನ ಧ್ವನಿಯನ್ನು ಕೇಳದಿದ್ದರೆ, ನೀನು ಅನುಗ್ರಹ ಮಾಡದಿದ್ದರೆ ನಮಗೆ ನಡುಕ. ಹೀಗೆ ಅವರ ಕಪ್ಪಂ ತವಿರ್ಕಂ, ಅವರ ಕಂಪನವನ್ನು ನೀಗುವ ನೀನು ನಮ್ಮ ಕಂಪನವನ್ನು ನೀಗಲಾರೆಯ. 33 ಅಮರರ್ಕ್ ಮುಂಚಂದ್ರೆ ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಯಾಯ್. ಕಪ್ಪಂ ಎಂಬುದಕ್ಕೆ ಇನ್ನೊಂದು ಅರ್ಥ ಕಪ್ಪ ಕಾಣಿಕೆಗಳು ಅಂತ. ಈ ದೇವತೆಗಳೆಲ್ಲ ಆ ಹಿರಣ್ಯ ರಾವಣಾದಿಗಳಿಗೆ ಕಪ್ಪ ಕಾಣಿಕೆ ಕೊಡಬೇಕಂತೆ. ಅವರು ಚಕ್ರಾಧೀಶ್ವರರು, ಇವರೆಲ್ಲ ಮಾಂಡಲಿಕರ ಹಾಗೆ ಹೋಗಿ ಅವನಿಗೆ ಕಪ್ಪ ಕಾಣಿಕೆ ಕೊಡಬೇಕಂತೆ. ಕಂಸ ಈ ಗೋಕುಲದಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಆ ರಾಜರುಗಳು ಇರ್ತಾರಲ್ಲ, ಅವರೆಲ್ಲ ಕಪ್ಪವನ್ನು ತಂದು ಕೊಡಬೇಕು. ಇಲ್ಲದೆ ಹೋದರೆ ಹಿಂಸೆ ಮಾಡ್ತಾನೆ ಈ ಕಂಸ. ಪಾಪ ಯಶೋದೆ ಎಷ್ಟು ದುಃಖ ಪಡ್ತಾಳೆ. ಇನ್ನು 8 ದಿನದಲ್ಲಿ ಆ ಕಂಸನಿಗೆ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಲ್ಲ, ಅಯ್ಯೋ ನಮ್ಮಲ್ಲಿ ಅಟ್ಟ ಹಣವಿಲ್ಲವಲ್ಲ ಎಂಬುದಾಗಿ ನೋವು ಪಡ್ತಾರಂತೆ ಈ ಗೊಲ್ಲರೆಲ್ಲರೂ ಕೂಡ. ಆ ರೀತಿ ನೋವು ಪಡಿಸತಕ್ಕಂತಹ ಕಂಸಾದಿಗಳನ್ನು ದೇವತಾ ಕಾರ್ಯವಾಗಿ ಭಾವಿಸಿ ಕೊಲ್ಲುವವನು, ದಮನ ಮಾಡುವವನು ನೀನಲ್ಲವ. ಕಲಿಯೇ ಅಂದರೆ ಅರ್ಥ ಏನು? ಅಸಹಾಯ ಶೂರನಾದವನು, ಯಾರ ಸಹಾಯವೂ ಇಲ್ಲದೆ, ಯಾರನ್ನೂ ಅಪೇಕ್ಷಿಸದೆ ಪರಮಾತ್ಮನು ಒಬ್ಬನೇ ಸಕಲ ಆಸುರ ವರ್ಗವನ್ನು ನಿರಸನ ಮಾಡುವಂತಹ ಸಾಮರ್ಥ್ಯ ಉಳ್ಳವನು. ಅಂತಹ ಸಾಮರ್ಥ್ಯವನ್ನು ನಮ್ಮ ವಿಷಯದಲ್ಲಿ ನೀನು ತೋರದೇ ಹೋದೆಯಲ್ಲ ಪರಮಾತ್ಮ. 33 ಮರರ್ಕ್ ಮುಂಚಂದ್ರೆ ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಗಾಯ್. ಲೋಕವನ್ನೆಲ್ಲ ಅಳಿಸೋರಿಗೆ ಸಹಾಯ ಮಾಡ್ತೀಯ, ನಿನಗಾಗಿ ಅಳುವ ನಮ್ಮನ್ನು ಕೈ ಬಿಟ್ಟಿದೆಯಾ ಎಂಬುದಾಗಿ ಆ ಕೃಷ್ಣನನ್ನು ಆಶ್ರಿತ ರಕ್ಷಣೆಯನ್ನೆಲ್ಲ ಮಾಡಿದೆಯಾ. ಈಗ ನಮ್ಮಂತಹವರನ್ನು ಕೈ ಬಿಟ್ಟರೆ ಅವರನ್ನು ಕಾಪಾಡಿದ್ದೆಲ್ಲವೂ ಕೂಡ ದೋಷವಾಗಿ ಬಿಡುತ್ತದೆ. ಆಶ್ರಿತ ಸಂರಕ್ಷಣೆ ಒಂದು ದೊಡ್ಡ ಗುಣ. ದೇವತಾ ಕಾರ್ಯವನ್ನು ಮಾಡಿದ್ದೀಯಾ, ಆಶ್ರಿತರನ್ನು ರಕ್ಷಣೆ ಮಾಡಿದೆಯಾ. ಆದರೆ ಈಗ ನಮ್ಮನ್ನು ಕೈ ಬಿಟ್ಟರೆ ಆಗ ಮಾಡಿದ ರಕ್ಷಣೆ ಎಲ್ಲವೂ ಕೂಡ ದೋಷವಾಗಿ ಬಿಡುತ್ತೆ. ಎಲ್ಲರೂ ನಿನ್ನನ್ನು ನಿಂದನೆ ಮಾಡ್ತಾರೆ. ಏನೋ ದೇವತೆಗಳನ್ನು ಕಾಪಾಡದಂತೆ, ಪಾಪ ಹೆಣ್ಮಕ್ಳು ಬಂದಿದ್ರು, ಇವರನ್ನು ಕೈ ಬಿಟ್ಟಿದ್ದಾನೆ, ಇವನಿಗೆ ಕರುಣೆ ಇಲ್ಲ, ಇವನು ರಕ್ಷಕನಲ್ಲ, ಇವನು ವಾತ್ಸಲ್ಯವಿಲ್ಲ ಎಂಬುದಾಗಿ ನಿನ್ನ ಗುಣಗಳೆಲ್ಲ ದೋಷವಾಗಿ ಪರಿಣಾಮಿಸುತ್ತದೆ. ಕೃಷ್ಣ ಏಳುವವನಾಗು, ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಗಾಯ್. ಅವರೆಲ್ಲ ನಿನ್ನನ್ನು ರಕ್ಷಕ ಅಂತ ಭಾವಿಸಿದ್ದಾರೆ, ಕಾಪಾಡುವವನು ಅಂತ ನಿನ್ನನ್ನು ಭಾವಿಸಿದ್ದಾರೆ. ನಾವೇನು ಭಾವಿಸಿದ್ದೀವಿ? ನಿನ್ನನ್ನು ನಾವು ಕಾಪಾಡಬೇಕು ಅಂತ ಭಾವಿಸಿದ್ದೀವಿ. ಯಾಕೆ ಹೀಗೆ ಮಾತಾಡ್ತಾಳೆ? ಪೆರಿಯಾಳ್ವಾರರ ಪುತ್ರಿಯಲ್ಲವ, ಪೆರಿಯಾಳ್ವಾರರ ಶಿಷ್ಯಳಲ್ಲವ. ಆ ಪೆರಿಯಾಳ್ವಾರ್ 3 ಹೊತ್ತು ಪಲ್ಲಾಂಡು ಅಂತ ಆ ಪರಮಾತ್ಮನಿಗೆ ಏನಾಪತ್ತು ಬರುತ್ತದೋ ಎಂದು ಅಂಜಿ ಪರಮಾತ್ಮನಿಗೆ ಮಂಗಳಾಶಾಸನ ಮಾಡಿದವರು ಸ್ವಾಮಿ ಪೆರಿಯಾಳ್ವಾರ್. ಅಂದರೆ ಏನು? ತಾವು ರಕ್ಷಕರು, ಪರಮಾತ್ಮ ರಕ್ಷ್ಯ ಎಂಬುದಾಗಿ ಪೆರಿಯಾಳ್ವಾರರ ಭಾವ. ಕಾರಣ ಪರಮಾತ್ಮನ ಮೇಲಿನ ಪ್ರೇಮ ಅಧಿಕವಾಗಿ ಬಿಟ್ಟಾಗ ನಾವು ರಕ್ಷಕರಾಗಿಬಿಡ್ತೀವಿ, ಪರಮಾತ್ಮನೇ ರಕ್ಷವಾಗಿ ಬಿಡ್ತಾನೆ. ಹಾಗೆ
ರಕ್ಷಕನಾಗಿ ಭಾವಿಸಿದವರು ಅವರು, ರಕ್ಷ್ಯವಾಗಿ ಭಾವಿಸಿ ಪಲ್ಲಾಂಡ ಹಾಡುವವರು ನಾವು. ನಮ್ಮ ಮಂಗಳಾಶಾಸನಕ್ಕೆ ನೀನು ಒಲಿಯದೆ ಹೀಗೆ ಮಲಗಿರುವೆಯಲ್ಲ ಎಂಬುದಾಗಿ ಕೇಳ್ತಾಳೆ. 33 ಮರರ್ಕ ಮುಂಚಂದ್ರೆ ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಳಾಯ್ ಎಂಬುದಾಗಿ ಆಂಡಾಳಳ ದಿವ್ಯವಾಗಿರ್ತಕ್ಕಂತಹ ಪರಮಾತ್ಮನೊಡನೆ ಸಂವಾದ. ವ್ಯಾಖ್ಯಾತ ಕೇಳ್ತಾರೆ, ಇವರು ಎಳೆಯ ಬಾಲಕಿಯರು, ಯಾವ ವೇದಾದಿಶಾಸ್ತ್ರಗಳನ್ನು ಇವರು ಬಲ್ಲವರಲ್ಲ. ಇವರು ಯಾವ ಗುರುಕುಲಕ್ಕೂ ಹೋಗಿಲ್ಲ, ಯಾವ ವೇದ ಇತಿಹಾಸ ಪುರಾಣ ಶ್ರುತಿ ಸ್ಮೃತಿಗಳು ಇವರಿಗೆ ತಿಳಿದಿಲ್ಲ. ಇಂತಹ ಇವರಿಗೆ ದೇವತೆಗಳು 33 ಕೋಟಿ, ಆ ದೇವತೆಗಳಿಗೆಲ್ಲ ಹೀಗೆಲ್ಲ ಆಪತ್ತು ಬಂದಿದೆ, ಇವನು ಹೋಗಿ ಕಾಪಾಡಿದ್ದಾನೆ ಅಂತ ಹೇಗೆ ತಿಳಿಯಿತು? ಅವರು ಅಶಿಕ್ಷಿತರಲ್ಲವ, ಅವ್ರಿಗೇನು ತಿಳಿಯೋದಲ್ಲವ? ಈ ದೇವತೆಗಳ ವಿಚಾರವಲ್ಲ ವೇದಾದಿಶಾಸ್ತ್ರಗಳಲ್ಲಿ ಇರೋದು. ಅದು ಈ ಗೋಪಿಕೆಯರಿಗೆ ಹೇಗೆ ತಿಳಿಯಿತು ಅಂದರು. ಅದ್ಭುತವಾಗಿ ಪೆರಿಯವಾಚಂ ಪಿಳ್ಳೈ ಉತ್ತರವನ್ನು ಕೊಡ್ತಾರೆ. ಮಂದಿರ ಮಾಮಲರ್ ಕೊಂಡೆ ಮರೈಂದು ವರಾಯ್ ಬಂದೆ ನಿನ್ನಾರ್ ಎಂಬುದಾಗಿ ಪೆರಿಯಾಳ್ವಾರ್ ತಿರುಮಳಿ. ಈ ದೇವತೆಗಳೆಲ್ಲ ಅಸುರರಿಗೆ ಅಂಜಿಯೋ, ರಾಕ್ಷಸರಿಗೆ ಭಯಪಟ್ಟೋ, ಅಥವಾ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನು ಕಾಣುವ ಆಸೆಯಿಂದಲೋ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಗೋಕುಲದಲ್ಲಿರುವ ದನಗಳ ಕೊಟ್ಟಿಗೆಗಳಲ್ಲಿ ಬಚ್ಚಿಟ್ಕೊಂಡಿರ್ತಾರಂತೆ. ಹಾಗೆ ಬಂದು ಬಚ್ಚಿಟ್ಕೊಳ್ಳೋದು, ಈ ಕೃಷ್ಣ ಏಕಾಂತದಲ್ಲಿ ಅವರ ಹತ್ರ ಮಾತಾಡೋದು, ಅವರಿಗೆ ಬಂದ ಆಪತ್ತನ್ನು ನಿವಾರಣೆ ಮಾಡೋದು, ಇದನ್ನೆಲ್ಲ ಕಣ್ಣಾರೆ ಕಂಡವರು ಗೋಪಿಕೆಯರು. ಇದೆಲ್ಲ ವೇದಾಶಾಸ್ತ್ರ ಓದಿ ಕಲಿಬೇಕಾಗಿಲ್ಲ, ಕಂಡಿದ್ದಾರಂತೆ ಇವರೆಲ್ಲ. ಅದು ಮಾತ್ರವಲ್ಲ, ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು, ಇದೇ ಕೃಷ್ಣನಿಂದ ಉಪಕೃತನಾದ ಇಂದ್ರ ಗೋವರ್ಧನವನ್ನು ಎತ್ತಿ ಗೋಕುಲವೇ ಪೂರ್ಣ ನಾಶವಾಗುವಂತೆ ಮಳೆಯನ್ನು ಸುರಿಸಿದನಲ್ಲವ. ಆಗ ಗೋವರ್ಧನ ಪರ್ವತವನ್ನು ಎತ್ತಿ ಸಮಸ್ತ ಗೋಕುಲವನ್ನು ಕುನ್ನು ಕುಡೆಯಾಯಿ ಎಡುತ್ತಾಯ್ ಎಂಬ ಹಾಗೆ, ಗೋವರ್ಧನಮೆನ್ನು ಕೊತ್ತ ಕುಡೆಯೇ ಎಂಬ ಹಾಗೆ ಗೋವರ್ಧನವನ್ನು ಎತ್ತಿ ಇಡೀ ಗೋಕುಲವನ್ನು ಸಂರಕ್ಷಣೆ ಮಾಡಿದಾಗ ಓಡಿಯೇ ಬರ್ತಾನೆ ದೇವೇಂದ್ರ. ಅಪರಾಧವಾಯಿತು ಎಂಬುದಾಗಿ ಕ್ಷಮೆ ಕೇಳಿಕೊಂಡು ಕೃಷ್ಣನಿಗೆ ಗೋವಿಂದರಾಜ ಪಟ್ಟಾಭಿಷೇಕವನ್ನು ಮಾಡ್ತಾನಲ್ಲವ. ಆಗ ಈ 33 ಕೋಟಿನೂ ಬಂದಿದ್ದಾರಂತೆ. ಇದಕ್ಕೆ ವೇದ ಯಾಕೆ ಬೇಕು? ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದಕ್ಕೆ ಮತ್ತೊಂದು ಪ್ರಮಾಣ ಯಾಕೆ ಅಂತಾರೆ ಸ್ವಾಮಿ ನಾಯನಾರ್. ಎಲ್ಲ ದೇವತೆಗಳು ಬಂದಿದ್ದಾರೆ, ದೇವೇಂದ್ರ ಈ ಕೃಷ್ಣನಿಗೆ ಗೋವಿಂದರಾಜ ಪಟ್ಟಾಭಿಷೇಕ ಮಾಡ್ತಾನಲ್ಲ, ಅದನ್ನೆಲ್ಲ ನೋಡಿದಾರಂತೆ. ಆದ್ದರಿಂದ ವೇದಾದಿಶಾಸ್ತ್ರಗಳು ತಿಳಿದೇ ಹೋದರೂ ಕೂಡ ಕಂಡದ್ದನ್ನು ಹೇಳ್ತಾರೆ. 33 ಅಮರರ್ಕೆ ಮುಂಚನ್ರೇ ಇವರ ಕಾರ್ಯವನ್ನು ಕೃಷ್ಣ ಆರ್ತಿಯಿಂದ ಮಾಡುವುದನ್ನು ಕಂಡ ಗೊಲ್ಲತಿಯರು ಈ ವೃತ್ತಾಂತವನ್ನೆಲ್ಲ ಹಾಡ್ತಾರಂತೆ. ಹೀಗೆ ಹೇಳಿದಾಗ ಕಪ್ಪಂ ತವಿರ್ಕಂ ಕಲಿಯೇ ತುಯಿಲೆಳಾಯ್ ಎಂಬುದಾಗಿ ಆಂಡಾಳಗೋಟಿ ಇವರಿಗೆ ಕೃಷ್ಣ ಪರಮಾತ್ಮನಿಗೆ ಸುಪ್ರಭಾತವನ್ನು ಹಾಡಿದಾಗ ಕೃಷ್ಣ ಕೇಳ್ತಾನಂತೆ, ರಕ್ಷ್ಯವರ್ಗದಲ್ಲಿ ಪಕ್ಷಪಾತ ಮಾಡುವವನು ನಾನಾ? ಇವರನ್ನು ಕಾಪಾಡಬೇಕು, ಅವರನ್ನು ಕಾಪಾಡಬಾರ್ದು, ಇವರು ಬೇಕಾದವರು, ಅವರು ಬೇಡದೇ ಇರೋರು ಎಂಬುದಾಗಿ ನಾನು ಯಾವತ್ತಾದರೂ ವಿಭಾಗ ಮಾಡಿದ್ದೀನ? ಸಮೋಹಂ ಸರ್ವಭೂತೇಷು, ನನಗೆ ಎಲ್ಲ ಭೂತಗಳಲ್ಲಿ ಸಮಾನವಾದ ಮೋಹ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ಪ್ರಿಯರಾದವರೂ ಇಲ್ಲ, ದ್ವೇಷಿಗಳೂ ಇಲ್ಲ. ಅಂದ ಮೇಲೆ ದೇವತೆಗಳ ಮೇಲೆ ಪ್ರೇಮ, ನಿಮ್ಮ ಮೇಲೆ ದ್ವೇಷ ಎಂಬ ಹಾಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ಆಶ್ರಿತ ರಕ್ಷಣೆ ಮಾಡಿದ್ದೆ ಒಂದು ದೋಷವಾಗ್ಬಿಡ್ತಾ ಎಂಬ ಹಾಗೆ ಕೇಳ್ತಾನೆ ಕೃಷ್ಣ ಪರಮಾತ್ಮ. ದೇವತಾ ರಕ್ಷಣೆಯನ್ನು ಮಾಡಿದ್ದೆ ಒಂದು ದೋಷವಾಗಿ ನಾನು ಪಕ್ಷಪಾತಿ, ದೇವತಾ ಪಕ್ಷಪಾತಿ, ನಿಮ್ಮನ್ನು ಕೈಬಿಟ್ಟವನು ಅಂತ ಹೇಳ್ತಾ ಇದ್ದೀರಲ್ಲ, ಹೀಗೆ ದೋಷಾರೋಪಣೆ ಮಾಡ್ತಿದ್ದೀರಲ್ಲ ಎಂಬುದಾಗಿ ಪರಮಾತ್ಮ ಕೇಳಿದಾಗ ಆಂಡಾಳು ಹೇಳ್ತಾಳೆ, ದೋಷದ ಲೇಷವೂ ಇಲ್ಲದವನು ನೀನು. ಶಪ್ಪಮುಡೆಯಾಯ್ ತಿರಲುಡೆಯಾಯ್ ಶತ್ತಾರ್ಕೆ ವೆಪ್ಪಂ ಕೊಡುಕ್ಕಂ ವಿಮಲಾ ತುಯಿಲೆಯಾಯ್. ಶಪ್ಪಮುಡೆಯಾಯ್ ಪಕ್ಷಪಾತವೇ ಇಲ್ಲದವನು, ಪಾರ್ಶಾಲಿಟಿ ಅನ್ನೋದೇ ಇಲ್ಲ ಪರಮಾತ್ಮನಿಗೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ಮುನಿವರಿಯರು ಇದನ್ನು ಹೇಳ್ತಾರೆ. ವೈಷಮ್ಯ ನೈರ್ಧಣ್ಯೇನ, ಕೆಲವರು ದೇವತೆಗಳಾಗಿದ್ದಾರೆ, ಕೆಲವರು
ಯಮಲೋಕದಲ್ಲಿ ಯಾತನೆ ಪಡ್ತಾ ಇದ್ದಾರೆ, ಕೆಲವರು ಈ ಲೋಕದಲ್ಲೇ ಭಿನ್ನ ಭಿನ್ನ ರೀತಿಯಲ್ಲಿ ಇರ್ತಾರೆ. ಹೀಗಲ್ಲ, ಸೃಷ್ಟಿಯಲ್ಲಿ ವ್ಯತ್ಯಾಸ ಮಾಡಿದೀಯಲ್ಲ ನೀನು, ಇದು ನಿನ್ನ ಪಕ್ಷಪಾತವಲ್ಲವಾ? ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ, ವೈಷಮ್ಯ ನೈರ್ಘಣ್ಯೇ ನಾ, ಪರಮಾತ್ಮ ಕರುಣೆ ಇಲ್ಲದವನೂ ಅಲ್ಲ, ಪಕ್ಷಪಾತಿಯೂ ಅಲ್ಲ ಅಂತ ಅದ್ಭುತವಾಗಿ ಭಗವದ್ ರಾಮಾನುಜರ ಭಾಷ್ಯ. ಅಲ್ಲಿ ಅವರವರ ಕರ್ಮಾನುಸಾರ ಪರಮಾತ್ಮ ಅವರವರುಗಳಿಗೆ ಆಯಾಯ ಶರೀರಗಳನ್ನು ನೀಡುವವನು. ಆದ್ದರಿಂದ ಅವರು ಮಾಡಿದ ಕರ್ಮದ ಫಲವಾಗಿ ಅವರಿಗೆ ಆಯಾಯ ಶರೀರವೇ ವಿನಃ ಇದು ಪರಮಾತ್ಮ ಮಾಡಿದ್ದಲ್ಲ. ವೇದಾಂತ ದೇಶಿಕರು ಹೇಳ್ತಾರೆ, ಸಂಸಾರ ತಂತ್ರವಾಗಿತ್ವಾತ್ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ. ಈ ಕರ್ಮವನ್ನು ಕಾರಣವಾಗಿ ಇಟ್ಟು ಆ ಪರಮಾತ್ಮ ಸೃಷ್ಟಿಯನ್ನು ಮಾಡಿ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಇವನಿಗೆ ಆಸೆ. ಆದರೆ ಅವರು ಕೇಳಬೇಕಂತೆ ರಕ್ಷಿಸು ಅಂತ. ಕಾರಣ, ಈ ಆತ್ಮನಿಗೆ ಜ್ಞಾನವಿದೆಯಲ್ಲವ, ಜ್ಞಾನ ಕಾರ್ಯವಾಗಿ ಕೇಳಬೇಕು. ಆದ್ದರಿಂದ ಇವನು ಅದನ್ನು ನಿರೀಕ್ಷೆ ಮಾಡ್ತಾನೆ ಹೊರತು ಇವನಿಗೆ ಪಕ್ಷಪಾತವಿಲ್ಲ ಅಂದ್ಬಿಟ್ರು. ಆ ರೀತಿ ನಿಷ್ಪಕ್ಷಪಾತಿಯಾದವನೇ ಶಪ್ಪಂ ಎಂದರೆ ಪಕ್ಷಪಾತ ಇಲ್ಲ, ಆರ್ಜವ ಅಂತ ಹೆಸರು, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಎಲ್ಲರ ಹತ್ರ ಅದೇ ಹಾಗೆ ನಡ್ಕೊತಾನಂತೆ. ಒಬ್ಬಳು ಶೂರ್ಪಣಿಕೆ ಬಂದಿದ್ದಾಳೆ, ಈ ಯಾರು ಅಂತಾಳೆ, ಏನೋ ಒಂದು ಸುಳ್ಳು ಹೇಳಿ ಆ ಕಡೆ ಅವ್ನು ಕಳಿಸ್ಬಾರ್ದಾ? ಇಡೀ ರಾಮಾಯಣವನ್ನೆಲ್ಲ ಹೇಳ್ತಾರೆ, ಶೂರ್ಪಣಿಕೆಗೆ ಒಪ್ಪಿಸ್ತಾನಂತೆ ರಾಮ. ಹೀಗೆ ಎರಡು ಮಾತನಾಡೋದು ತಿಳಿಯದೆ ಆರ್ಜವ ಸ್ವಭಾವದಿಂದ ಕೂಡಿ ನಿಷ್ಪಕ್ಷಪಾತಿಯಾದವನು ನೀನಲ್ಲವಾ? ಶಪ್ಪಮುಡಯಾಯ್ ತಿರಲುಡಯಾಯ್. ಹೀಗೆ ನೇರಾಗಿ ಮಾತನಾಡಿದರೆ ಆಪತ್ತು ಬರುತ್ತಲ್ವ, ಅಂದರೆ ಆಪತ್ತಿನಿಂದ ರಕ್ಷಿಸಿಕೊಳ್ಳಬಲ್ಲ ಬಲವನ್ನು ಉಳ್ಳವನು. ತಿರಲ್ ಎಂದರೆ ಬಲ, ಆ ಬಲವನ್ನು ಪೂರ್ಣವಾಗಿ ಉಳ್ಳವನೇ. ಪರಮಾತ್ಮನ ಸ್ವರೂಪ ಗುಣದಲ್ಲಿಯೇ ಬಲ ಅನ್ನೋದಿದೆ. ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್, ಷಾಡ್ಗುಣ್ಯ ಪರಿಪೂರ್ಣನಾದವನು ಪರಮಾತ್ಮ. ಆ ಬಲ ಅವನ ಸ್ವರೂಪ ಗುಣವಾಗಿರೋದರಿಂದ ತಿರಲುಡಯಾಯ್, ಅಪರೂಪವಾದಂತಹ ಬಲವನ್ನು ಉಳ್ಳವನೇ. ಈ ಪರಮಾತ್ಮನ ಬಲ ಎಷ್ಟು ಒಂದು ಹಲವಾರು ದೃಷ್ಟಾಂತಗಳನ್ನು ವ್ಯಾಖ್ಯಾತ ಕೊಡ್ತಾರೆ. ಒಂದನ್ನು ನಾವು ನೋಡೋಣ. ರಾವಣನ ಎಲ್ಲ ಪರಿವಾರಗಳು ವಧೆ ಆಗೋಯ್ತು. ಅವನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ವಧಿಸಲ್ಪಟ್ಟರು. ಈಗ ರಾವಣನ ಬಳಿಯಲ್ಲಿ ಅವನ ಮೂಲ ಬಲ, ರಿಸರ್ವ್ ಫೋರ್ಸ್, ಅತ್ಯಂತ ಆಪತ್ತು ಏರ್ಪಟ್ಟರೆ ಮಾತ್ರ ಆ ಮೂಲ ಬಲವನ್ನು ಯುದ್ಧಕ್ಕೆ ತರ್ತಾರೆ. ಎಲ್ಲವೂ ನಾಶವಾಯಿತು, ಮೂಲ ಬಲವೊಂದು ಉಳಿದಿದೆ. ವಿಧಿ ಇಲ್ಲದೆ ರಾವಣ ಆ ಮೂಲ ಬಲವನ್ನೂ ಕೂಡ ರಾಮನಿಗೆ ಎದುರಾಗಿ ಯುದ್ಧದಲ್ಲಿ ನಿಲ್ಲಿಸ್ತಾನೆ. ಆ ಮೂಲ ಬಲ ಎಷ್ಟಿದೆ ಎಂದು 30 ನೆರ್ಬುದ ಆನೆಗಳು. ನೆರ್ಬುದ ಅಂದರೆ ಎಷ್ಟು ಗೊತ್ತಾ? ಬಿಲಿಯನ್ ಇಂಟು 1 ಲ್ಯಾಕ್, ಅದಕ್ಕೆ ನೆರ್ಬುದ ಅಂತ. ಅಷ್ಟು ದೊಡ್ಡ ಸಂಖ್ಯೆಗಳೆಲ್ಲ ನಮಗೆ ಊಹಿಸೋದಕ್ಕೂ ಆಗಲ್ಲ, ಎಷ್ಟು ಸೊನ್ನೆ ಅಂತಲೂ ನಮಗೆ ಗೊತ್ತಾಗಲ್ಲ. 30 ನೆರ್ಬುದ ಆನೆಗಳು, ಅದಕ್ಕಿಂತ ಜಾಸ್ತಿ 30 ಮಹಾಶಂಖದಷ್ಟು ಕುದುರೆಗಳು, 30 ಶತಕೋಟಿ ಅಂದರೆ ಕೋಟಿ ಇಂಟು 100, 30 ಶತಕೋಟಿ ರಥಗಳು, 30 ಮಹಾಪದ್ಮಗಳಷ್ಟು ಕಾಲಾಳು ಸೈನಿಕರು, 30 ನೆರ್ಬುದ ಆನೆಗಳು, 30 ಮಹಾಶಂಖದಷ್ಟು ಕುದುರೆಗಳು, 30 ಶತಕೋಟಿ ರಥಗಳು, 30 ಮಹಾಪದ್ಮದಷ್ಟು ಕಾಲಾಳುಗಳನ್ನು 1.5 ಗಂಟೆ ಕಾಲದಲ್ಲಿ ಸಂಹಾರ ಮಾಡಿದವನು ರಾಮ. ಇದು ರಾಮನ ಬಲ. ಆಶ್ಚರ್ಯ ಪಡ್ತಾರೆ ವಾಲ್ಮೀಕಿ. ಇಷ್ಟು ಮಹಾಸೈನ್ಯವನ್ನು 1.5 ಗಂಟೆ ಕಾಲ ಅಂದರೆ ಕಣ್ಮುಚ್ಚಿ ಕಣ್ತೆಗೆಯುವ ಕಾಲದಲ್ಲಿ ರಾಮ ನಿರಸನ ಮಾಡಿದನಲ್ಲ, ಆ ಪರಮಾತ್ಮನ ಬಲವನ್ನು ನೆನಿತಾಳೆ. ತಿರಲುಡಯಾಯ್ ಶಪ್ಪಮುಡಯಾಯ್, ನಿಷ್ಪಕ್ಷಪಾತಿಯಾಗಿ ನೇರಾಗಿ ಆರ್ಜವದಿಂದ ಕೂಡಿದ್ದರೆ ಶತ್ರುಗಳಿಂದ ಆಪತ್ತು ಬರುತ್ತಲ್ವ, ಅಂದರೆ ಆ ಆಪತ್ತನ್ನು ನಿವಾರಣೆ ಮಾಡಿಕೊಳ್ಳುವ ತಿರಲ್ ಬಲವನ್ನು ಉಳ್ಳವನು. ಆಶ್ರಿತರಿಗೆ ಆರ್ಜವ ಗುಣ, ಆಶ್ರಿತರ ಅಲ್ಲದವರಿಗೆ ತಿರಲ್ ಬಲ. ಆ ರೀತಿ ಬಲದಿಂದ
ಅವರನ್ನು ಸಂಹಾರ ಮಾಡೋದು, ಆಶ್ರಿತರನ್ನು ಆರ್ಜವ ಗುಣದಿಂದ ಸೌಲಭ್ಯ ಸೌಶೀಲ್ಯಾದಿಗಳಿಂದ ಅವರನ್ನು ಕಾಪಾಡುವುದು, ಇದು ನಿನಗೆ ಸ್ವಭಾವವಲ್ಲವಾ ಪರಮಾತ್ಮ? ಈ ರೀತಿ ಹೇಳ್ತಾ, ಹೇ ಪರಮಾತ್ಮ, ಶಪ್ಪಮುಡೆಯಾಯ್ ತಿರಳುಡೆಯಾಯ್ ಶತ್ತಾರ್ಕ್ வெப்பம் கொடுக்கும் ವಿಮಲಾ ತುಯಿಲೆಳಾಯ್. ಶತ್ತಾರ್ಕ್ ಶತ್ರುಗಳಿಗೆ, ವೆಪ್ಪಂ ಭಯದ ಜ್ವರವನ್ನು, ಕೊಡುಕ್ಕಂ ಉದಾರವಾಗಿ ಕೊಡ್ತಕ್ಕಂತಹ ವಿಮಲಾ ಪರಮ ಪರಿಶುದ್ಧನಾದವನೇ, ಅಖಿಲ ಹೇಯ ಪ್ರತ್ಯನೀಕನೇ, ತುಯಿಲೆಳಾಯ್ ಹೇಳುವವನಾಗು. ಶತ್ತಾರ್ಕ್ ಶತ್ರುಗಳಿಗೆ ಭಯದ ನಡುಕವಂತೆ, ಇವನು ನೆನೆಸ್ಕೊಂಡ್ರೇ ಭಯ. ಸಘೋಷೋ ಧಾತ್ರರಾಷ್ಟ್ರಾಣ ಹೃದಯಾನಿ ವ್ಯದಾರಯತ್. ಇವನು ಕುರುಕ್ಷೇತ್ರ ಸಮರ ಭೂಮಿಯಲ್ಲಿ ಪಾಂಚಜನ್ಯವನ್ನು ಓದಿದ ಕೂಡಲೇ 100 ಜನ ಕೌರವರ ಹೃದಯ ಭಯದಿಂದ ಕಂಪಿಸಿ ಚೂರಾಯಿತಲ್ಲವ. ಆ ರೀತಿ ಭಯವನ್ನು ಉಂಟು ಮಾಡುವವನು ಶತ್ರುಗಳಿಗೆ. ಈ ಪರಮಾತ್ಮ ಏನು ಹೇಳ್ತಾನೆ? ಈಗ ತಾನೇ ಏನು ಹೇಳಿದ್ವಿ ನಾವು? ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯ ನ ಪ್ರಿಯ. ನನಗೆ ಪ್ರಿಯರಾದವರೂ ಇಲ್ಲ, ನನಗೆ ದ್ವೇಷಿಗಳೂ ಇಲ್ಲ ಎಂದನಲ್ಲವ. ಗೀತೆಯಲ್ಲಿ ಏನು ಹೇಳ್ತಾನೆ? ಸುಹೃದಂ ಸರ್ವಭೂತಾನಾಂ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಎಲ್ಲ ಜೀವಿಗಳಲ್ಲಿಯೂ ಸುಹೃದಂ ಆತ್ಮೀಯವಾದಂತಹ ಆ ಹೃದಯವನ್ನು ಉಳ್ಳವನು ನಾನು, ಎಲ್ಲರಿಗೆ ಸುಹೃತ್, ಎಲ್ಲರೊಡನೆ ಮೈತ್ರಿ ಉಳ್ಳವನು ನಾನು ಅಂತಾನೆ ಪರಮಾತ್ಮ. ಇಂತಹವನಿಗೆ ಯಾರು ಶತ್ರು? ಪರಮಾತ್ಮನಿಗೆ ಎಲ್ಲವೂ ಅವನ ಸಂತಾನ, ಎಲ್ಲವೂ ಪರಮಾತ್ಮನ ಸೃಷ್ಟಿಯಲ್ಲವ. ಹಾಗಿರುವಾಗ ಪರಮಾತ್ಮ ಯಾರಿಗೆ ಶತ್ರು? ಯಾರಿಗೂ ಶತ್ರುವಲ್ಲ. ಒಂದು ಸೂಕ್ಷ್ಮವನ್ನು ಹೇಳ್ತಾರೆ ಇಲ್ಲಿ ವ್ಯಾಖ್ಯಾತ. ಪರಮಾತ್ಮನಿಗೆ ಯಾರೂ ಶತ್ರುಗಳಿಲ್ಲ, ಆದರೆ ಪರಮಾತ್ಮ ಉಳಿದವರಿಗೆ ಶತ್ರು. ಹೇಗೆ ಅಂದರು? ಅವರಿವನನ್ನು ಶತ್ರುವಾಗಿ ಭಾವಿಸ್ತಾರೆ. ರಾಮನಿಗೆ ರಾವಣ ಶತ್ರು ಅಲ್ಲ, ರಾವಣನಿಗೆ ರಾಮ ಶತ್ರು. ಕಾರಣ ರಾಮನನ್ನು ಶತ್ರುವಾಗಿ ಭಾವಿಸ್ತಾನೆ, ರಾವಣನನ್ನು ಶತ್ರುವಾಗಿ ಭಾವಿಸಲೇ ಇಲ್ಲ. ರಾವಣ ಮರಣಿಸಿ ಬಿದ್ದಿದ್ದಾನೆ. ವಿಭೀಷಣ ಅವನಿಗೆ ಸಂಸ್ಕಾರ ಮಾಡೋಲ್ಲ, ಅವನು ದುರಾಚಾರಿ, ಅನಾಚಾರಿ, ಅನಂತರ ಕಾಮುಕ, ಪರಸ್ತ್ರೀಯನ್ನು ಬಯಸಿದ ದುಷ್ಟ, ಅವನನ್ನು ಸಂಸ್ಕಾರ ಮಾಡೋಲ್ಲ ಅಂದಾಗ, ಈಗ ನೀನು ಮಾಡ್ತೀಯಾ, ನಾನು ಮಾಡಲ ಅಂತಾನೆ ರಾಮ. ಮರಣಾಂತಾನಿ ವೈರಾಣಿ ನಿರ್ವೃತ್ತಂ ನ ಪ್ರಯೋಜನಂ. ಇದು ರಾಮನ ಮಾತು. ಮರಣದವರೆಗೂ ವೈರ. ಅವನು ನನ್ನ ಹತ್ರ ವೈರ ಸಾಧಿಸ್ತಾ ಇದ್ದ. ಪ್ರಾಣ ಹೋಗೋವರೆಗೂ ನನ್ನನ್ನು ರಾವಣ ಶತ್ರುವಾಗಿ ಭಾವಿಸಿ ಅವನಿಗೆ ಒಳ್ಳೆಯದು ಮಾಡೋದನ್ನು ತಡೆ ಹಿಡಿದಿದ್ದ. ಈಗ ಅವನು ಮರಣಿಸಿಬಿಟ್ಟ. ಈಗ ಅವನಿಗೆ ಸಂಸ್ಕಾರವನ್ನು ಮಾಡಿ ಒಳ್ಳೆಯದನ್ನು ನಾನು ಮಾಡ್ತೇನೆ. ಈಗ ನನ್ನನ್ನು ರಾವಣ ತಡೆಯಲಾರ. ಕಾರಣ ನನ್ನನ್ನು ಶತ್ರುವಾಗಿ ಮಾಡುವಂತಹ ಬಯಸುವಂತಹ ಆ ರಾವಣ ಈಗ ಇಲ್ಲ ಅಂತನಂತ. ಯದಿವಾ ರಾವಣ ಸ್ವಯಂ ಬಂದವನು ವಿಭೀಷಣನನ್ನು ಅಂಗೀಕಾರ ಮಾಡಿಕೊಡ್ದು ಅಂತ ವಾನರ ಸುಗ್ರೀವಾದಿಗಳು ಹೇಳಿದಾಗ ಇವನೇನು ಹೇಳ್ತಾನೆ? ಬಂದಿರೋವನು ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ ಆನಯೈ ನಮ್ಮ ಹರಿಶ್ರೇಷ್ಠ ದತ್ತಮಸ್ಯ ಅಭಯಂ ಮಯ. ಬಂದವನು ವಿಭೀಷಣನೋ ರಾವಣನೋ, ಸ್ವತಃ ರಾವಣನೇ ಬಂದಿದ್ರೂ ಪರವಾಗಿಲ್ಲ, ಕರ್ಕೊಂಡು ಬಾ ಅಂತನಲ್ಲವ. ಈ ಪರಮಾತ್ಮನಿಗೆ ಯಾರೂ ಶತ್ರುಗಳಿಲ್ಲ. ಇವನು ಯಾರನ್ನೂ ಕೂಡ ಶತ್ರುವಾಗಿ ಭಾವಿಸಲ್ಲ, ಅವರುಗಳು ಇವನನ್ನು ಶತ್ರುವಾಗಿ ಭಾವಿಸ್ತಾರೆ. ಹಾಗಾದರೆ ಈ ಪರಮಾತ್ಮನಿಗೆ ಯಾರು ಶತ್ರುಗಳು ಅಂತ ಕೇಳಿದ್ರು? ತನ್ನ ಭಕ್ತರಿಗೆ, ಭಾಗವತೋತ್ತಮರಿಗೆ ಯಾರು ಕೇಡನ್ನು ಬಯಸ್ತಾರೆ ಅವರು ಪರಮಾತ್ಮನ ಶತ್ರುಗಳು. ಪರಮಾತ್ಮನಿಗೆ ಕೇಡು ಮಾಡುವವರು ಭಾಗವತರಿಗೆ ಶತ್ರುಗಳು. ಭಾಗವತರಿಗೆ ಕೇಡನ್ನು ಬಯಸುವವರು ಭಗವಂತನಿಗೆ ಶತ್ರುಗಳು. ಅಲ್ಲಿ ಆಂಡಾಳ್ 11ನೆಯ ಪಾಶರದಲ್ಲಿ ಏನು ಹೇಳದ್ದು? ಕತ್ತೆ ಕರವೈ ಕಣಂಗಳ್ ಪಲಕರಂದು ಶತ್ತಾರ್ ಎಂಬುದಾಗಿ ತಿರಳಿಯ ಶಂಡ್ರು ಶರುಚ್ಚಯ್ಯಂ ಎಂದಳು. ಅಲ್ಲಿರುವ ಭಾಗವತೋತ್ತಮರಿಗೆ ಯಾರು ಶತ್ರು? ಕೃಷ್ಣನಿಗೆ ಕೇಡು ಬಯಸುವವರು ಆ ಗೊಲ್ಲರಿಗೆ ಶತ್ರು. ಕೃಷ್ಣನಿಗೆ ಯಾರು ಶತ್ರು? ಭಕ್ತರಿಗೆ ಕೇಡನ್ನು ಬಯಸುವವರು ಕೃಷ್ಣನಿಗೆ ಶತ್ರು.
ಕೃಷ್ಣ ಪರಮಾತ್ಮ ಪಾಂಡವ ದೂತನಾಗಿ ಬರ್ತಾನೆ. ಪಾಂಡವರು ಉಪಪ್ಲಾವ್ಯ ನಗರದಲ್ಲಿ ತಮ್ಮ ರಾಜ್ಯವನ್ನು ಹೇಗೆ ಮರಳಿ ಪಡೆಯುವುದು ಕೌರವರಿಂದ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾ ಉಪಪ್ಲಾವ್ಯ ನಗರದಲ್ಲಿ ಸಭೆ ಕೂಡಿದ್ದಾರೆ. ಆ ಸಂದರ್ಭದಲ್ಲಿ ಯಾರು ದೂತರಾಗಿ ಹೋಗೋದು ಅಂದರೆ ನಾನು ಹೋಗ್ತೀನಿ ಅಂತಾನೆ ಕೃಷ್ಣ ಪರಮಾತ್ಮ ದೂತನಾಗಿ ಬರ್ತಾನೆ. ಈ ಬರುವ ಕೃಷ್ಣನನ್ನು ಹೇಗಾದರೂ ತನ್ನ ಬಲೆಯಲ್ಲಿ ಹಾಕಿಕೊಳ್ಬೇಕು ಅನ್ನೋದು ದುರ್ಯೋಧನನ ದುಷ್ಟ ಚಿಂತನೆ. ಕೃಷ್ಣನಿಗೆ ಲಂಚ ಕೊಡುವ ಒಂದು ಮಾರ್ಗವನ್ನು ದುರ್ಯೋಧನ ಅನುಸರಿಸುವುದಕ್ಕೆ ಚಿಂತೆ ಮಾಡ್ತಾ ಇರ್ತಾನೆ. ಮಹಾ ದುಷ್ಟ ನೀಚನಲ್ಲವಾ, ಆದರೆ ಕೃಷ್ಣ ಪರಮಾತ್ಮ ಅವನನ್ನು ಬಲೆಗೆ ಹಾಕಿಕೊಳ್ಳೋಕ್ಕೆ ದುರ್ಯೋಧನ ಭೂರಿ ಭೋಜನಗಳು, ಸ್ವಾಗತಗಳು, ಎಂತೆಂಥ ಅಭೂತಪೂರ್ವವಾದ ಅದ್ದೂರಿಯಾದ ಸ್ವಾಗತ, ಭಕ್ಷ್ಯ ಭೋಜ್ಯ ಎಲ್ಲವನ್ನು ಸಿದ್ಧಪಡಿಸಿ ಇವೆಲ್ಲದರಿಂದ ಕೃಷ್ಣ ತೃಪ್ತನಾಗಿ ತನ್ನ ಪರವಾಗಿ ಕೃಷ್ಣ ಮಾತಾಡಬೇಕು ಎಂಬುದು ದುರ್ಯೋಧನನ ದುರಾಲೋಚನೆ. ಆದರೆ ಕೃಷ್ಣ ಏನು ಮಾಡ್ದ? ನೇರಾಗಿ ವಿದುರನ ಮನೆಗೆ ನಡೆದ. ಕೌರವನ ಆಸ್ಥಾನಕ್ಕೆ ಕೃಷ್ಣ ಬರಲೇ ಇಲ್ಲ. ಎಲ್ಲಿದ್ದಾನೆ? ವಿದುರನ ಮನೆಗೆ ಹೋಗ್ಬಿಟ್ಟ. ಕೃಷ್ಣ ಪರಮಾತ್ಮ ಹೋಗಿ ಸಂದೇಶ ಕಳಿಸ್ತಾನೆ. ಕುಶಸ್ಥಲೇ ನಿವಸತಿ ಪ್ರಾತರಿ ಹೈಷ್ಯತಿ. ಕುಶಸ್ಥಲ ಗ್ರಾಮದಲ್ಲಿ ಕೃಷ್ಣ ರಾತ್ರಿ ವಾಸ್ತವ್ಯವನ್ನು ಹೂಡಿದ್ದಾನೆ, ಪ್ರಾತಃ ಕಾಲದಲ್ಲಿ ಬರ್ತಾನೆ ಅಂತ ಸಂದೇಶವನ್ನು ಕಳಿಸಿದ್ದಾನೆ. ಮಾರನೆಯ ದಿನ ಈ ಕೃಷ್ಣ ಪರಮಾತ್ಮ ದುರ್ಯೋಧನನ ಸಭೆಗೆ ಬರ್ತಾನೆ. ಈ ದುರ್ಯೋಧನನಿಗೋ ಮಹಾಕೋಪ. ಅತ್ಯಂತ ಅದ್ಧೂರಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು ಅಭೂತಪೂರ್ವ ಸ್ವಾಗತಕ್ಕಾಗಿ ನಾವುಗಳ ಕಾದು ಕೊಡ್ತಿರ್ಬೇಕಾದ್ರೆ ಆ ಶೂದ್ರನ ಮನೆಗೆ ಹೋಗಿದ್ದಾನಲ್ಲ ಇವನು ಎಂಬುದಾಗಿ ಕೋಪ. ಅದಕ್ಕಿಂತ ಅಧಿಕವಾಗಿ ತನ್ನ ಆತಿಥ್ಯದ ನೆಪದಲ್ಲಿ ಕೃಷ್ಣನನ್ನು ತನ್ನ ಪಕ್ಷಕ್ಕೆ ಸೆಳಿಬೇಕು ಅನ್ನೋದು ದುರ್ಯೋಧನನ ದುಷ್ಟ ಚಿಂತನೆ. ಅದಾಗಲಿಲ್ವಲ್ಲ, ಅದು ಇವನಿಗೆ ಸಂಕಟ. ಹಾಗೆ ಕೃಷ್ಣ ಬಂದಾಗ ಆ ಕೃಷ್ಣನನ್ನು ನೋಡಿ ಇವನು ಕೇಳ್ತಾನೆ, ಏ ಕೃಷ್ಣ, ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ ಅಂತ ಕೇಳ್ತಾನೆ. ಕೋಪ ದುರ್ಯೋಧನನಿಗೆ ಅಟ್ಟಹಾಸದಿಂದ ಮಾತಾಡ್ತಾನೆ. ನಿನಗಾಗಿ ಎಷ್ಟೆಲ್ಲ ಮಾಡಿ ಇಟ್ಟಿದ್ವಿ, ಆ ನಮ್ಮ ಮನೆಯ ಭೋಜನವನ್ನು ತಿನ್ನದೆ ಹೋಗಿ ಹೋಗಿ ಆ ಶೂದ್ರನ ವಿದುರನ ಮನೆಗೆ ಹೋಗಿದೆಯಲ್ಲ. ಕಿಮರ್ಥಂ ಪುಂಡರೀಕಾಕ್ಷ ಭುಕ್ತಂ ವೃಷಲ ಭೋಜನಂ. ಆ ವಿದುರನ ಮನೆಯ ಅನ್ನವನ್ನು ಚೆನ್ನಾಗಿ ಕೃಷ್ಣ ಭೋಜನ ಮಾಡಿದಂತೆ. ಕಾರಣ ಏನು? ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ. ಯಾವ ಸಲ ಹೇಳ್ತಾರೆ, ವಿದುರನ ಮನೆಯ ಅನ್ನ ಪವಿತ್ರವಾಗಿತ್ತಂತೆ, ಶುದ್ಧವಾಗಿತ್ತಂತೆ. ಎಲ್ಲ ಪರಿಪೂರ್ಣವಾದಂತಹ 6 ರಸಗಳಿಂದ, ಷಡ್ರಸೋಪೇತವಾದ ರಸದಿಂದ ಅವನ ಮನೆಯ ಭೋಜನ ಕೂಡಿದ್ದು ಚೆನ್ನಾಗಿ ಕೃಷ್ಣ ಪರಮಾತ್ಮ ಭೋಜನ ಮಾಡಿದಂತೆ. ಶುಚೀನಿ ಗುಣವಂತಿಚ. ಗುಣ ಅಂದರೆ ಷಡ್ರ ರಸ, ಆ 6 ರಸಗಳ ಗುಣವೂ ಮತ್ತು ಶುಚೀನಿ ಅತ್ಯಂತ ಪವಿತ್ರವಾಗಿಯೂ ಇದ್ದಂತಹ ವಿದುರನ ಮನೆಯ ಅನ್ನವನ್ನು ಬುಭುಜೆ ಕೃಷ್ಣ ಊಟ ಮಾಡಿದನಲ್ಲವಾ, ಆ ಭೋಜನದ ಆನಂದ ಇವನ ಕಣ್ಣಲ್ಲಿ ಕಾಣಿಸ್ತಾ ಇದೆಯಂತೆ. ಇಷ್ಟೆಲ್ಲ ಅರಳಿಬಿಟ್ಟಿದೆ. ಆ ಭೋಜನದಿಂದ ಏರ್ಪಟ್ಟ ಆನಂದ ಆ ಅರಳಿದ ಕಣ್ಣುಳ್ಳವನಾಗಿ ದುರ್ಯೋಧನನ ಮುಂದೆ ನಿಂತಾಗ ಆ ಕಣ್ಣನ್ನು ದುರ್ಯೋಧನ ನೋಡ್ತಾನೆ, ಕಣ್ಣಲ್ಲಿರುವ ಆನಂದವನ್ನು ನೋಡ್ತಾನೆ, ಸಂತೋಷವನ್ನು ನೋಡ್ತಾನೆ. ಇನ್ನಷ್ಟು ಹೊಟ್ಟೆ ಉರಿಯತ್ತೆ. ಭೀಷ್ಮದ್ರೋಣಾನತಿಕ್ರಮ್ಯ ಮಾಂಚೈವ ಮಧುಸೂದನ ಭುಕ್ತಂ ಕಿಮರ್ಥಂ ವೃಷಲ ಭೋಜನ. ನನ್ನ ಮನೆ ಅನ್ನ ತಿನ್ನಕ್ಕಂತೂ ನಿನಗೆ ಯೋಗ್ಯತೆ ಇಲ್ಲ, ಬಿಡು ಹೋಗಲಿ. ಆದರೆ ಕ್ಷತ್ರಿಯ ಶ್ರೇಷ್ಠರಾದ ಭೀಷ್ಮರಿರಲಿಲ್ಲವ, ಬ್ರಾಹ್ಮಣೋತ್ತಮರಾದ ದ್ರೋಣರಿರಲಿಲ್ಲವ, ಅವ್ರ ಮನೆಯನ್ನೆಲ್ಲ ಬಿಟ್ಟು ಭುಕ್ತಂ ವೃಷಲ ಭೋಜನಂ, ಆ ಶೂದ್ರನ ಮನೆಯ ಅನ್ನವನ್ನು ತಿಂದಿದೆಯಲ್ಲ. ಬೈಯುವಾಗಲೂ ಪುಂಡರೀಕಾಕ್ಷ ಅವನ ಕಣ್ಣನ್ನು ವರ್ಣಿಸ್ತಾನಂತೆ. ಕಾರಣ ಏನು? ಆ ಕಣ್ಣನ್ನು ನೋಡಿದವರಿಗೆ ಅದನ್ನು ಕೊಂಡಾಡದೇ ಇರೋದಕ್ಕಾಗೋದೇ ಇಲ್ಲ. ಅದಕ್ಕೆ ಮೇಲೆ ವಿದುರನ ಮನೆಯ ಭೋಜನದ ಆನಂದ ಆ ಕಣ್ಣಲ್ಲಿ ಕಾಣಿಸ್ತಾ ಇದೆಯಂತೆ. ಹೊಟ್ಟೆ ಉರಿತಾ ಇದೆ ಇವನಿಗೆ. ಪುಂಡರೀಕಾಕ್ಷ ಎಂಬುದಾಗಿ ಕೇಳ್ತಾನೆ. ಬ್ರಾಹ್ಮಣ ಶ್ರೇಷ್ಠರಾದ ದ್ರೋಣರು, ಕ್ಷತ್ರಿಯ ಶ್ರೇಷ್ಠರಾದ ಭೀಷ್ಮರು, ಅವರನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ತಿಂದು ಬಂದಿದೆಯಲ್ಲ ಪುಂಡರೀಕಾಕ್ಷ ಅಂತ ಬೈತಾನಂತೆ. ಆಗ ಕೃಷ್ಣ ಆ ದುರ್ಯೋಧನನನ್ನು ನೋಡಿ ಕೇಳ್ತಾನಂತೆ, ಅಯ್ಯ ನೀನು ರಾಜನೀತಿಯನ್ನು ಓದಿದೀಯಾ ಅಂತ ಕೇಳ್ತಾನೆ. ಹಾಂ, ನಾನಾ?
ಕುರು ಸಾರ್ವಭೌಮ, ನನಗೆ ತಿಳಿದೇ ಇರೋ ರಾಜನೀತಿನ ಅಂದ. ಅದರಲ್ಲಿ ಒಂದು ನೀತಿ ಇದೆ, ನಿನಗೆ ಗೊತ್ತಾ ಅಂತ. ಏನು ಅಂದರು, ಶತ್ರುಗಳ ಮನೆಯ ಅನ್ನವನ್ನು ತಿನ್ನಬಾರ್ದು, ಶತ್ರುಗಳಿಗೆ ಅನ್ನವನ್ನು ಹಾಕಬಾರ್ದು. ಕಾರಣ ಏನು? ಶತ್ರುವಿನ ಮನೆಯಲ್ಲಿ ಊಟ ಮಾಡಿಬಿಟ್ರೆ ಅವನ ಅನ್ನದ ಋಣ ನಮ್ಮ ಮೇಲೆ ಇರುತ್ತೆ. ಅವನನ್ನು ಕೊಲ್ಲಬೇಕಾಗಿ ಬಂದಾಗ ಭೋಜನವಿಟ್ಟವನನ್ನು ಕೊಂದ ಪಾಪ ಬರುತ್ತೆ. ಅದರಿಂದ ಶತ್ರುವಾದವನು ನಾಳೆ ಯಾರನ್ನು ಕೊಲ್ತೀವಿ ಅಂತ ಇವನು ಅಂದ್ಕೊಂಡಿರ್ತಾನೆ, ಅವನು ಕೊಡೋರು ಅನ್ನವನ್ನು ತಿನ್ನಬಾರ್ದು. ಶತ್ರುಗೆ ಇವನು ಊಟ ಹಾಕಬಾರ್ದು. ಕಾರಣ ಏನು? ಅವನು ದುಷ್ಟ. ಯಾರೋ ಏನೋ ಅವನಿಗೆ ಊಟ ಮಾಡುವಾಗ ವಿಷ ಹಾಕಿ ಅವನನ್ನು ಕೊಂದುಬಿಟ್ರೆ ಇವನು ಕೊಂದ ಅಂತ ಇವನ ಮೇಲೆ ಅಪವಾದ ಬರುತ್ತೆ. ಆದ್ದರಿಂದ ಈ ಕ್ಷತ್ರಿಯರಿಗೆ ರಾಜನೀತಿ ಹೇಳುವಾಗ ಇದೆಲ್ಲ ಹೇಳ್ತಾರಂತೆ. ಶತ್ರುಗೆ ಊಟ ಹಾಕಬೇಡ, ಶತ್ರುವಿನ ಮನೆಯಲ್ಲಿ ನೀನು ಉಣ್ಣಬೇಡ ಎಂಬುದಾಗಿ ಹೇಳ್ತಾರಂತೆ. ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜ್ಯೇತ್. ಹೌದಾ, ನಾವು ಒಪ್ಕೊಳ್ತೀನಿ, ಈ ರಾಜನೀತಿ ನನಗೂ ಗೊತ್ತಿದೆ. ಆದರೆ ನಾನೇನು ನಿನಗೆ ಶತ್ರು ಅಲ್ವಲ್ಲ ಅಂದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ನನಗೆ ಶತ್ರು ಆಗಿದ್ದಿದ್ರೆ ಪರವಾಗಿರಲಿಲ್ಲ. ಪಾಂಡವಾನಾಂ ದ್ವಿಷಸೇ ರಾಜನ್ನೇ ಮಮ ಪ್ರಾಣಾಹಿ ಪಾಂಡವ. ಶರೀರಕ್ಕೆ ಏನೋ ಒಂಚೂರು ಗಾಯ ಮಾಡೋದು ಸಹಿಸ್ಕೋಬೋದು, ನೀನು ಮರ್ಮಸ್ಥಾನ ಪ್ರಾಣಕ್ಕೆ ಕೈ ಇಟ್ಟಿದೆಯಲ್ಲ. ಪಂಚಪಾಂಡವರು ಹೊರಗೆ ನಡೆದಾಡುವ ನನ್ನ ಪಂಚಪ್ರಾಣಗಳು. ಕೃಷ್ಣನ ಮಾತು, ನನ್ನ ಪ್ರಾಣಕ್ಕೆ ಕೈ ಇಟ್ಟೆಯಲ್ಲ ನೀನು. ಏನೋ ಮೈ ಮೇಲೆ ಒಂಚೂರು ಗಾಯ ಆದರೆ ಸರಿ, ನೀನೇನು ಮಾಡಿದೆ? ನೀನು ನನಗೆ ಶತ್ರುವಲ್ಲ, ಆದರೆ ನನ್ನ ಪಂಚ ಪ್ರಾಣಗಳೇ ಪಂಚ ಪಾಂಡವರು. ನೀನು ಅವರಿಗೆ ಶತ್ರುವಾದ್ದರಿಂದ ನನಗೂ ಶತ್ರು. ನೀನು ನನಗೂ ನಿನಗೂ ಏನು ವೈರ ಇಲ್ಲ, ಆದರೆ ನನಗೆ ಪ್ರಾಣ ಸಮಾನರಾದ ಆ ಪಾಂಡವರನ್ನು ಶತ್ರುವಾಗಿ ಭಾವಿಸಿ ಹಿಂಸೆ ಮಾಡ್ತೀಯಲ್ಲ, ಆದ್ದರಿಂದ ನನಗೂ ನೀನು ಶತ್ರು. ನಿನ್ನ ಮನೆ ಅನ್ನವನ್ನು ಹೇಗೆ ತಿನ್ನಲಿ? ವಿಭೀಷಣ ಬರ್ತಾನೆ. ಬಂದ ವಿಭೀಷಣನನ್ನು ಈ ಅಂಗದ ಏನು ಹೇಳ್ತಾನೆ? ಶತ್ರೋಸ್ಸಕಾಶಾತ್ ಪ್ರಾಪ್ತ ಎಂಬುದಾಗಿ ಹೇಳ್ತಾನೆ. ಶತ್ರುವಿನ ಪಕ್ಷದವನು ಬಂದಿದ್ದಾನೆ ಅಂತಾನೆ ಅಂಗದ. ವಾಲ್ಮೀಕಿಗಳು ಕೇಳ್ತಾರೆ, ಈ ಅಂಗದನ ತಂದೆಯಾದ ವಾಲಿ ಮತ್ತು ರಾವಣ ಆಪ್ತ ಮಿತ್ರರು. ಒಬ್ರಿಗೊಬ್ರಿಗೆ ಎಷ್ಟು ಸ್ನೇಹ ಅಂದರೆ, ನಿನ್ನ ರಾಜ್ಯ ನನ್ನ ರಾಜ್ಯ, ನಿನ್ನ ಐಶ್ವರ್ಯ ನನ್ನ ಐಶ್ವರ್ಯ, ನಿನ್ನದೇನೇನುಂಟೋ ಅದು ನನ್ನದು, ನನ್ನದೇನುಂಟೋ ಅದೆಲ್ಲ ನಿನ್ನದು, ನಿನ್ನ ಸಕಲ ಅಸ್ತ್ರಶಸ್ತ್ರಾಸ್ತ್ರಗಳು ನನ್ನದು, ನನ್ನ ಸಕಲ ಅಸ್ತ್ರಶಸ್ತ್ರಾಸ್ತ್ರಗಳು ನಿನ್ನದು, ನಿನ್ನ ಪತ್ನಿ ನನ್ನವಳು, ನನ್ನ ಪತ್ನಿ ನಿನ್ನವಳು. ಇಷ್ಟರ ಮಟ್ಟಿಗೆ ಸ್ನೇಹ, ದುಷ್ಟವಾದ ಸ್ನೇಹ. ಪತ್ನಿಯರನ್ನು ಎಲ್ಲಾದರೂ ಮಾರ್ಪಾಡು ಮಾಡಿಕೊಳ್ಳುವುದುಂಟ? ಆ ರಾವಣ ಮತ್ತು ವಾಲಿ ಇಂತಹ ಗೆಳೆಯರಂತೆ. ಆ ವಾಲಿಯ ಮಗ ಈ ಅಂಗದ ಏನು ಹೇಳಬೇಕಾಗಿತ್ತು? ತಂದೆಗೆ ಮಿತ್ರನಾದದ್ದರಿಂದ, ಓ ನನ್ನ ತಂದೆಯ ಮಿತ್ರನಾದ ಆ ರಾವಣನ ಆ ತಮ್ಮ ಬಂದಿದ್ದಾನೆ ಅಂತ ಹೇಳಬೇಕು. ಆದರೆ ಅಂಗದ ಏನು ಹೇಳ್ತಾನೆ? ಶತ್ರೋಹೋ, ಶತ್ರು ಪಕ್ಷದವನು ಅಂತಾನೆ. ಕಾರಣ ಏನು? ಇವನಿಗೇನು ಶತ್ರು ಅಲ್ವಲ್ಲ ರಾವಣ. ಅಂದರೆ ರಾಮನಿಗೆ ಶತ್ರುವಾದದ್ದರಿಂದ ತನಗೂ ಶತ್ರು ಅಂತ ಭಾವಿಸ್ತಾನೆ ಅಂಗದ. ಪರಮಾತ್ಮನ ಶತ್ರುಗಳು ಭಾಗವತೋತ್ತಮರಿಗೆ ಶತ್ರು, ಭಾಗವತರಿಗೆ ಕೇಡನ್ನು ಮಾಡುವವನು ಪರಮಾತ್ಮನಿಗೆ ಶತ್ರು. ಹೀಗೆ ಪಾಂಡವರಿಗೆ ಕೇಡನ್ನು ಬಯಸಿದ್ದರಿಂದ ಆ ದುರ್ಯೋಧನನನ್ನು ತನಗೆ ಶತ್ರುವಾಗಿ ಭಾವಿಸುತ್ತಾನೆ ಪರಮಾತ್ಮ. ಅಂತಹ ಆ ಶತ್ರುಗಳಿಗೆ ಶತಾರ್ಕ ಭಾಗವತಾಪಚಾರ ಮಾಡಿ ಪರಮಾತ್ಮನ ಕೋಪಕ್ಕೆ ಕಾರಣರಾದ ಯಾರಿರ್ತಾರೆಯೋ ಅಂತಹ ಶತ್ರುಗಳಿಗೆ ವೆಪ್ಪಂ, ವೆಪ್ಪಂ ಅಂದರೆ ತಾಪ, ವೆಪ್ಪಂ ಕೊಡುಕ್ಕಂ, ತಾಪವನ್ನು ಉಂಟು ಮಾಡತಕ್ಕಂತಹ ವಿಮಲ ಪರಮ ಪರಿಶುದ್ಧನಾದವನೇ ಅಖಿಲಹೇಯ ಪ್ರಜ್ಞನೀಕನೇ ತುಯಿಲಳಾಯ್ ಎಂಬುದಾಗಿ ಪಾಶ್ರವನ್ನು ಹಾಡ್ತಾಳೆ. ಈ ಪರಮಾತ್ಮ ಆ ಶತ್ರುಗಳಿಂದ ಭಯ ಏರ್ಪಡುತ್ತಲ್ಲ ಅವರಿಗೆ, ಅದನ್ನು ಇವರಿಗೆ ಭಯ ಆಗಿದೆ. ಶತ್ರುಗಳನ್ನು ಕಂಡು ಯಶೋಧ, ನಂದಗೋಪಾಲ ಇವರೆಲ್ಲ ಭಯಪಡ್ತಾರೆ, ಕೃಷ್ಣನಿಗೆ ಏನು ಆಪತ್ತು ಅಂತ. ಹೀಗೆ ಶತ್ರುಗಳಿಂದ ಇವರಿಗೆ ಏರ್ಪಟ್ಟ ಆ ನೋವಿನ ಕಿಚ್ಚನ್ನು ಆ ಶತ್ರುಗಳಿಗೆ ಉದಾರವಾಗಿ ಕೊಡ್ತಾರಂತೆ. ಪಾಪ ನೀವು ಕೊಟ್ಟಿದ್ದೀರಾ, ನೀವೇ ತಗೊಂಡೋಗಿ ಅಂತ ಹೇಳಿ ಅವರಿಗೆ ಅದನ್ನು ಮರಳಿ ಕೊಡುವವನು ರಾಮ. ಸಾಗರವನ್ನು ಕುರಿತು ಶರಣಾಗತಿ ಮಾಡ್ತಾನೆ. ಲಂಕೆಗೆ ಹೋಗುವುದಕ್ಕೆ ಮಾರ್ಗ ಬಿಡುವಂತೆ ಸಮುದ್ರರಾಜನನ್ನು ಕುರಿತು ರಾಮನ ಶರಣಾಗತಿ. ಆದರೆ ಹಾಗೆ ಶರಣಾಗತಿ ಮಾಡುವಾಗ ಆ ಸಮುದ್ರ ರಾಜ 3 ದಿನ ಆದರೂ ಕೂಡ ರಾಮನಿಗೆ ತನ್ನ ದರ್ಶನವನ್ನೇ ಕೊಡೋಲ್ಲ.
ಕೋಪ ಬಂದ್ಬಿಡ್ತು ರಾಮನಿಗೆ. ರಾಮೋ ರಕ್ತಾಂತಲೋಚನ, ಕೆಂಡದ ಉಂಡೆಗಳ ಹಾಗಾಗ್ಬಿಟ್ಟಿದೆ ರಾಮನ ಕಣ್ಣುಗಳು. ಚಾಪಮಾನಯ ಸೌಮಿತ್ರಿ ಶರಾಂಶ್ಚ ಆಶೀ ವಿಶೋಪಮಾನೆ ಸಾಗರಂ ಶೋಷಯಿಷ್ಯಾಮಿ ಪದ್ಭ್ಯಾಮ್ಯಾಂತು ಪ್ಲವಂಗಮಾಹ. ಸಮುದ್ರವನ್ನು ಬತ್ತಿಸಿ ಬಿಡ್ತೇನೆ. ಏನಂತ ತಿಳ್ಕೊಂಡಿದ್ದಾನೆ ಈ ಸಮುದ್ರ? ಆಫ್ಟರ್ ಆಲ್ ಒಂದು ಮಾಮಯಂ ಮಕರಾಲಯ, ಮೀನು ಮೊಸಳೆಗಳ ಒಂದು ಮಡು. ಇವನು ಅಸಮರ್ಥಂ ವಿಜಾನಾತಿ, ನನ್ನನ್ನು ಸಾಮರ್ಥ್ಯ ಇಲ್ಲರೋ ಅಂತ ತಿಳ್ಕೊಂಡಿದ್ದಾನೆ. ತೆಗೆದುಕೊಂಡು ಬಾ ಧನಸ್ಸನ್ನು, ತೆಗೆದುಕೊಂಡು ಬಾ ವಿಷಪೂರಿತ ಬಾಣಗಳನ್ನು, ಈ ಸಮುದ್ರವನ್ನು ಬತ್ತಿಸಿ ಬಿಡ್ತೇನೆ ಒಂದನೇ ನೀರಿಲ್ದಂಗೆ. ಪದ್ಭ್ಯಾನ್ಯಾಂತ ಪ್ಲವಂಗಮಾಹ, ಕಪಿಗಳೆಲ್ಲ ನಡ್ಕೊಂಡೇ ಹೋಗಲಿ, ಈ ಸಮುದ್ರ ಕಪಿಗಳ ಕಾಲು ತುಳಿತಕ್ಕೆ ಸಿಕ್ಕಿ ನರಳಲಿ ಎಂಬುದಾಗಿ ರಾಮನಿಗೆ ಕೋಪ. 3 ದಿನ ಶರಣಾಗತಿ ಮಾಡಿದ್ರೆ ಮುಖ ತೋರಿಸ್ಲಿಲ್ವಲ್ಲ, ಶರಣಾಗತರನ್ನ ಹಿಂಸೆ ಮಾಡಿದ್ರೆ ಕೋಪ ಬಂದ್ಬಿಡುತ್ತೆ ಪರಮಾತ್ಮನಿಗೆ. ಕಾರಣ ತನ್ನ ಶರಣಾಗತರನ್ನು ಪ್ರಾಣದಂತೆ ರಕ್ಷಿಸುವ ಗುಣವುಳ್ಳವನು ಇವನು. ಆದ್ದರಿಂದ ಇವನು ಅದನ್ನು ನಿರೀಕ್ಷೆ ಮಾಡ್ತಾನೆ. ಹೀಗಾದಾಗ ಸಮುದ್ರ ರಾಜ ಓಡಿಯೇ ಬರ್ತಾನೆ, ರಾಮನಿಗೆ ಕೈ ಮುಗೀತ. ಕಾಪಾಡು, ತಪ್ಪಾಯಿತು ಅಂತಾನೆ. ಈಗ ರಾಮ ಹೇಳ್ತಾನೆ, ಧನುಸ್ಸಿನಲ್ಲಿ ಬಾಣ ಹೂಡ್ಬಿಟ್ಟಿದ್ದೀನಿ ನಿನ್ನ ಮೇಲೆ ಪ್ರಯೋಗಿಸುವುದಕ್ಕೆ. ಈಗ ನೀ ಶರಣಾಗತನಾಗಿ ಬಂದ್ಬಿಟ್ಟೆ. ತೊಟ್ಟ ಬಾಣವನ್ನು ಹಿಂತೆಗೆಯುವವನು ನಾನಲ್ಲ, ಅದು ವೀರನ ಲಕ್ಷಣವಲ್ಲ. ಈಗ ಏನು ಮಾಡಲಿ ಅಂತಾನೆ. ಆಗ ಸಮುದ್ರ ರಾಜ ಹೇಳ್ತಾನೆ, ಅದೋ ದೂರದಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡುವವರನ್ನು ದೋಚುವ ಕಳ್ಳರಿದ್ದಾರೆ, ದರೋಡೆಕೋರರಿದ್ದಾರೆ, ನನ್ನನ್ನು ಹಿಂಸೆ ಮಾಡ್ತಾರೆ, ನನ್ನಲ್ಲಿ ಪ್ರಯಾಣ ಮಾಡುವವರನ್ನು ಹಿಂಸೆ ಮಾಡ್ತಾರೆ, ಅವ್ರ ಮೇಲೆ ಪ್ರಯೋಗ ಮಾಡುವಂತೆ. ರಾಮ ಸಮುದ್ರನ ಮಾತನ್ನು ಆಧರಿಸಿ ಆ ದರೋಡೆಕೋರರ ಮೇಲೆ ಬಾಣವನ್ನು ಪ್ರಯೋಗ ಮಾಡಿಬಿಟ್ಟ. ಮುಮೋಚತಂ ಶರಂ ದೀಪ್ತಂ ವೀರಸಾಗರ ದರ್ಶನಾತ್ ತೇನ ಮರುಕಾಂತಾರಂ ಅನ್ಯಾ ಪುತೂರ್ಯಂ ಖಲು ವಿಶ್ರಾಂತಂ ಎಂಬುದಾಗಿ ವಾಲ್ಮೀಕಿಗಳು ಅಲ್ಲಿ ಹೇಳ್ತಾರೆ. ಹೀಗೆ ಸಮುದ್ರರಾಜನ ಮೇಲೆ ತೊಟ್ಟ ಬಾಣವನ್ನು ಸಮುದ್ರರಾಜ ಶರಣಾಗತಿ ಮಾಡಿದ ಕೂಡಲೇ ಅದನ್ನು ಸಮುದ್ರರಾಜನ ಶತ್ರುಗಳ ಮೇಲೆ ಪ್ರಯೋಗ ಮಾಡಿಬಿಟ್ಟಂತೆ. ಎಷ್ಟು ಚೆನ್ನಾಗಿ ಆ ವಾಲ್ಮೀಕಿಗಳು ಹೇಳಿದ ಮಾತನ್ನು ನಮ್ಮ ಆಳ್ವಾರಗಳು ಅಭೂತಪೂರ್ವವಾಗಿ ವರ್ಣನೆ ಮಾಡ್ತಾ ಹೇಳ್ತಾರೆ. ವೈಗುಂದ மணிவண்ணனே என் பொல்லாத்திரக்குறளா என்னுள் மன்னி வைகும் தாவரும் தீமை உன் அடியார்க்கு தீர்த்து அசுரர்களுக்கு தீமைகள் செய்குந்தா உன்னை நான் பிடித்தேன் கொள் ಸಿಕ್ಕೆನವೇ. ನಮ್ಮಾಳ್ವಾರ್ ವೈಗುಂತಾಮಣಿವಣ್ಣನೇ ಎಂಬತಕ್ಕಂತಹ ತಿರುವಾಯುಮಳಿಯ ದಶಕದಲ್ಲಿ ಹಾಡ್ತಾರೆ, ಹೇ ಪರಮಾತ್ಮ ನೀನು ಎಂತಹವನು, ಆಶ್ರಿತರ ಮೇಲೆ ಇರ್ತಕ್ಕಂತಹ ಆ ಒಂದು ದೋಷವನ್ನು ಆ ಆಶ್ರಿತರಿಗೆ ಕೇಡನ್ನು ಬಯಸಿದವರ ಮೇಲೆ ಪ್ರಯೋಗ ಮಾಡುವವನು ನೀನಲ್ಲವಾ. ಪಾಂಡವರ ದುಃಖಗಳನ್ನೆಲ್ಲ ಕೌರವರಿಗೆ ಉಂಟು ಮಾಡಿದ ಪಾಂಡವರ್ ತಮ್ಮುடைய பஞ்சாலி மறுக்கமெல்லாம் ஆண்டங்கனுத்துவர்த்தம் பெண்டிர் மேல் வைத்த அப்பன் மலை. ತಿರುಮಾದಿರಂ ಸೋಲೆಮಲೆಯನ್ನು ಕೊಂಡಾಡ್ತಾರೆ ಪೆರಿಯಾಳ್ವಾರ್. ದ್ರೌಪದಿ ಪಟ್ಟ ಕಷ್ಟ ಹೊಟ್ಟೆ ಉರಿಯನ್ನೆಲ್ಲ ಕೌರವರ 100 ಪತ್ನಿಯರ ಹೊಟ್ಟೆಯಲ್ಲಿ ಇಟ್ಟನಂತೆ. ಆಶ್ರಿತರ ದುಃಖವನ್ನೆಲ್ಲ ಆಶ್ರಿತರ ವಿರೋಧಿಗಳಿಗೆ ಉದಾರವಾಗಿ ಕೊಡುವವನು. ವೆಪ್ಪಂ ಕೊಡುಕ್ಕಂ, ಆ ತಾಪವನ್ನು ಅವರುಗಳಿಗೆ ಕೊಡ್ತಾನಂತೆ. ಸಮುದ್ರರಾಜನ ಮೇಲೆ ಪ್ರಯೋಗ ಮಾಡಿದ ಬಾಣವನ್ನು ಅವನ ಶತ್ರುಗಳ ಮೇಲೆ ರಾಮ ಪ್ರಯೋಗ ಮಾಡಿಬಿಟ್ಟ. ಹೀಗೆ ಉದಾರವಾಗಿ ಆಶ್ರಿತರ ದುಃಖಗಳನ್ನೆಲ್ಲ ಅವನ ಶತ್ರುಗಳಿಗೆ ಉಂಟು ಮಾಡಿಬಿಡ್ತಾನಂತೆ ಪರಮಾತ್ಮ. ಒಬ್ಬ ಭಾಗವತೋತ್ತಮರು ಒಬ್ಬರು ಪರಮಾತ್ಮನನ್ನು ಆಶ್ರಯ ಮಾಡಿದವರಿಗೆ ಮರಣ ಏರ್ಪಡುತ್ತದೆ. ಹಾಗೆ ಏರ್ಪಟ್ಟಾಗ ಅವರು ಪಾಪ ಪುಣ್ಯ ಎರಡನ್ನೂ ಕಳೆದುಕೊಂಡು ಮೋಕ್ಷ ಲೋಕಕ್ಕೆ ಹೋಗಬೇಕು. ಅವರ ಪಾಪ ಎಲ್ಲಿಗೆ ಹೋಗುತ್ತೆ, ಪುಣ್ಯ ಏನಾಗುತ್ತೆ ಅಂದರು. ಪಾಪಗಳನ್ನೆಲ್ಲ ಅವರಿಗೆ ಕಷ್ಟ ಕೊಟ್ಟವರನ್ನು, ಹಿಂಸೆ ಮಾಡಿದವರನ್ನು, ನಿಂದನೆ ಮಾಡಿದವರಿಗೆ ಅವರ ಪಾಪನೆಲ್ಲ ಕೊಟ್ಬಿಡ್ತಾನಂತೆ. ಅವರ ಜೊತೆಯಲ್ಲಿ ಪ್ರೇಮದಿಂದ, ಕರುಣೆಯಿಂದ, ಮೈತ್ರಿಯಿಂದ ನಡ್ಕೊಂಡವ್ರಿಗೆ ಅವ್ರ ಪುಣ್ಯಗಳನ್ನು ಕೊಟ್ಬಿಡ್ತಾನಂತೆ. ಇವನಿಗೆ ಪುಣ್ಯ ಪಾಪಗಳಿಂದ ವಿಮೋಕ್ಷವನ್ನು ಕೊಟ್ಟು ಮೋಕ್ಷ ಕರ್ಕೊಂಡು ಹೋಗ್ಬಿಡ್ತಾನಂತೆ. ಹೀಗೆ ಶೈಗಂ ತಾವರುಂ ತೀಮೈ ಉನ್ನ ಅಡಿಯಾರ್ ತೀರ್ತು, ದಾಸಭೂತರಾದವರ ಕಷ್ಟಗಳನ್ನು ಕಳಿತಾನೆ. ಆ ಕಷ್ಟವನ್ನು ಅಸುರಗಳಿಗೆ ತೀಮೆಗಳು ಶೈಗುಂದ, ಅವರ ವಿರೋಧಿಗಳಿಗೆ ಅದನ್ನು ಉಂಟು ಮಾಡ್ತಾನಲ್ಲವಾ. ಇದನ್ನು ಹೇಳ್ತಾಳೆ ಶತ್ತಾರ್ಕ್, ಭಾಗವತೋತ್ತಮರ ಶತ್ರುಗಳಿಗೆ ವೆಪ್ಪಂ ಕೊಡುಕ್ಕುಂ ಭಯದ ಜ್ವರವನ್ನು
ಉದಾರವಾಗಿ ಕೊಡುವಂತಹ ವಿಮಲ ಪರಮ ಪರಿಶುದ್ಧನಾದವನೇ ಅಖಿಲ ಹೇಯ ಪ್ರತ್ಯನೀಕನೇ ತುಯಿಲೆಳಾಯ್. ಎಚ್ಚರಗೊಳ್ಳುವವನಾಗು. ನೀನು ಎಚ್ಚರವಾಗುವ ತನಕ ನಮ್ಮ ಸ್ಥಿತಿ ಹೀಗೆ. ನೀನು ಹಾಗೆ ಎಚ್ಚರವಾಗಿ ಬಿಟ್ಟರೆ ನಮಗಿಂತ ಹೆಚ್ಚು ದುಃಖ ಪಡುವವನು ನೀನು. ಅಯ್ಯೋ, ನನ್ನ ಆಶ್ರಿತರಿಗೆ ಇಂಥ ಕಷ್ಟ ಬಂತ, ಹೀಗಾಯಿತಾ, ಗೋಪಿಕೆಯರು ಹೀಗೆ ಕಷ್ಟಪಟ್ಟಲ್ಲ ಎಂಬುದಾಗಿ ನಮಗಿಂತ ಅಧಿಕವಾಗಿ ನೀನು ಸಂಕಟ ಪಡ್ತೀಯಾ? ಅದಕ್ಕೆ ಬದಲಾಗಿ ಹೇಳುವವನಾಗೂ ನಿನ್ನ ಪರತ್ವವನ್ನು ಗಜೇಂದ್ರ ಮೋಕ್ಷ ಪರಾತ್ಪರನಾಗಿ ಎಲ್ಲಕ್ಕೂ ಮೂಲನಾದವನು ಯಾರು ಎಂಬುದಾಗಿ ಒಂದು ದೊಡ್ಡ ಪ್ರಶ್ನೆಯನ್ನೇ ಗಜೇಂದ್ರ ಉಂಟು ಮಾಡಿದಾಗ, ನಾನೇ ಪರಾತ್ಪರ ಪರತತ್ವ ಆದಿ ಮೂಲ, ಎಲ್ಲಕ್ಕೂ ಮೂಲ ನಾನೇ ಎಂಬುದನ್ನು ಓಡಿ ಬಂದು ಆ ವೈನತೆಯನ ಮೇಲೆ ಕುಳಿತುಕೊಂಡು ಓಡಿ ಬಂದು ರಕ್ಷಣೆ ಮಾಡಿ ಪರತ್ವ ಸ್ಥಾಪನೆ ಮಾಡಿದೆ. ಅದೇ ರೀತಿ ಪ್ರಹ್ಲಾದನಿಗೆ ಹೇಳಿದ ಮಾತನ್ನು ಎಲ್ಲ ಕಡೆ ಇರುವವನು ಎಂಬುದನ್ನು ತಕ್ಷಣ ಕಂಬದಲ್ಲಿ ತೋರಿಕೊಂಡು ನೀನು ನರಸಿಂಹನಾಗಿ ಆ ಭಾಗವತೋತ್ತಮನ ಮಾತನ್ನು ಉಳಿಸಿದೆ. ಈ ರೀತಿಯಾಗಿ ಇರುವವನು ನೀನಲ್ಲವ? ಗಜೇಂದ್ರ ಮೋಕ್ಷದಲ್ಲಿ ಪರತ್ವವನ್ನು, ನರಸಿಂಹಾವತಾರದಲ್ಲಿ ಆ ಅಂತರ್ಯಾಮಿತ್ವವನ್ನು ಉಳಿಸಿಕೊಂಡಂತೆ ಆಶ್ರಿತ ರಕ್ಷಣೆ ಎಂಬ ಗುಣವನ್ನು ನಮ್ಮನ್ನು ರಕ್ಷಿಸಿ ಉಳಿಸಿಕೊಳ್ಳುವವನಾಗು. ಈಗ ನಮ್ಮನ್ನು ಕೈ ಬಿಟ್ಟಿಯೋ ಲೋಕವೆಲ್ಲ ನಿನ್ನ ನಿಂದನೆ ಮಾಡುತ್ತೆ. ಯಾರೂ ನಿನ್ನನ್ನು ಶರಣಾಗತ ವತ್ಸಲ, ಆಶ್ರಿತ ರಕ್ಷಕ ಅಂತ ಯಾರೂ ಕರೆಯೋದಿಲ್ಲ. ಆದ್ದರಿಂದ ಎದ್ದು ಬಂದು ನಮ್ಮನ್ನು ರಕ್ಷಿಸುವುದಕ್ಕಾಗಿ ತುಯಿಲೆಳಾಯ್ ಮಾತಾರ್ ಉನಕ್ಕೆ ಬಲಿತೊರೆಂದುನ್ ವಾಸಲ್ಕಣ್. ನಾಳೆ ಭಾಷಣದಲ್ಲಿ ಹೇಳ್ತಾಳೆ, ಹಾಗೆ ನಾವು ಬಂದಿದ್ದೀವಿ, ಹಾಗೆ ಬಂದ ನಮ್ಮನ್ನು ನೀನು ರಕ್ಷಿಸದೆ ಹೋದರೆ ದೋಷ ನಿನ್ನದಾಗಿ ಬಿಡುತ್ತದೆ. ಶತ್ತಾರ್ಕೆ ವೆಪ್ಪಂ ಕೊಡುಕ್ಕಂ ವಿಮಲ. ನಮ್ಮನ್ನು ರಕ್ಷಿಸದೆ ದೋಷಪೂರ್ಣನಾಗಬೇಡ, ರಕ್ಷಿಸಿ ವಿಮಲ ದೋಷರಹಿತನಾಗಿ ಅಖಿಲಹೇಯ ಪ್ರತ್ಯನೀಕ ಎಂಬ ಬಿರುದನ್ನು ಉಳಿಸಿಕೊಳ್ಳುವವನಾಗು. ವಿಮಲ ತುಯಿಲೆಳಾಯ್ ಎಂಬುದಾಗಿ ಆ ಪರಮಾತ್ಮನ ಆಶ್ರಿತ ರಕ್ಷಣೆಯನ್ನು, ಆ ಸಾಮರ್ಥ್ಯವನ್ನು, ರಕ್ಷಣೆಗೆ ಬೇಕಾದ ಆರ್ಜವ ಗುಣಗಳನ್ನು ಕೊಂಡಾಡ್ತಾಳೆ. ಇಷ್ಟೆಲ್ಲ ಹೇಳಿದ್ರೂ ಕೂಡ ಅವನು ಮೌನವಾಗಿ ಇದ್ದಾಗ ನೀಳೆಯನ್ನು ನಾವು ನೆನ್ನೆಯ ದಿನ ಸ್ವರೂಪ ಸ್ವಭಾವ ಅಲ್ಲತಕ್ಕದ್ದು ಎಂದವಲ್ಲವ, ಅದರಿಂದ ಬೇಸರಗೊಂಡಿದ್ದಾನೆ ಎಂಬುದಾಗಿ ಭಾವಿಸಿ ನೀಳೆಯನ್ನು ಈಗ ಕೊಂಡಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನೀಳಾದೇವಿಯನ್ನು ನಾವುಗಳು ನಿಂದನೆ ಮಾಡಲಾರೆವು. ಕೃಷ್ಣ ಪರಮ ಪುರುಷಕಾರ ಭೂತೆಯಾದ ನಿನ್ನ ಪ್ರಿಯತಮೆ ಅವಳಲ್ಲವ, ಅವಳನ್ನು ಕೊಂಡಾಡ್ತೇವೆ ಅಂತ ಹೇಳಿ ಅವಳ ವಿಲಕ್ಷಣ ಸೌಂದರ್ಯವನ್ನು ಹೇಳ್ತಾರೆ. ಶಪ್ಪನ್ನ ಮೆನ್ಮೊಲೈ ಶವ್ವಾಯ್ ಶಿರಮರಂಗುಲ್ ನಪ್ಪಿನ್ನೆನಂಗಾಯ್ ತಿರುವೇ ತುಯಿಲೆಳಾಯ್. ಶಪ್ಪನ್ನ ಮೆನ್ಮೊಲೈ ಸಂಪುಟದಂತೆ ಇರುವ ಉನ್ನತವಾದ ವಕ್ಷಸ್ಥಳವನ್ನು ಉಳ್ಳಂತಹ ನೀಳೆ. ಆ ಸಂಪುಟದಲ್ಲಿ ರತ್ನಗಳನ್ನು ಇಟ್ಟು ಭದ್ರವಾಗಿ ಇಡ್ತಾರೆ. ಹಾಗೆ ನೀಳಾದೇವಿಯ ಸಂಪುಟದಂತಹ ವಕ್ಷಸ್ಥಳದಲ್ಲಿ ಬಚ್ಚಿಟ್ಟುಕೊಂಡ ರತ್ನವೇ ಈ ಕೃಷ್ಣ ಪರಮಾತ್ಮ. ಅಂತಹ ಆ ಉನ್ನತ ವಕ್ಷಸ್ಥಳ ಉಳ್ಳವಳಾಗಿ, ಶವ್ವಾಯ್ ಕೆಂಪಾದ ತುಟಿಗಳನ್ನು ಉಳ್ಳವಳಾಗಿ, ಶಿರುಮರಂಗುಲ್ ಒಂದು ಹಿಡಿಯಷ್ಟು ಕಟಿಪ್ರದೇಶವನ್ನು ಉಳ್ಳವಳಾಗಿ, ಹೀಗೆ ಸೌಂದರ್ಯ ಲಾವಣ್ಯಗಳ ಸಮುಚ್ಚಯವಾದಂತಹ ಓ ನಪ್ಪಿನ್ನೆನಂಗಾಯ್ ಕೃಷ್ಣ ಪರಮಾತ್ಮನಿಗೆ ಪರಮಪ್ರಿಯಳಾದ ಓ ನಪ್ಪಿನ್ನಾದೇವಿಯೇ ತುಯಿಲೆಳಾಯ್ ಹೇಳುವವಳಾಗು. ಶಪ್ಪನ್ನ ಮೆನ್ಮೊಲೈ ಶವ್ವಾಯ್ ಶಿರುಮರುಂಗುಲ್ ನಪ್ಪಿನ್ನೆನಂಗಾಯ್ ತಿರುವೇ ತುಯಿಲೆಳಾಯ್. ತಿರುವೇ ಮಹಾಲಕ್ಷ್ಮಿಯೇ ಎಂಬುದಾಗಿ ಅವಳನ್ನು ಕರೀತಾರೆ. ಆದರೆ ನಿನ್ನ ಲಕ್ಷಣಗಳೆಲ್ಲ ಮಹಾಲಕ್ಷ್ಮಿ ಅಂತ ನಿನ್ನ ಲೋಕ ಕರೆಯುತ್ತೆ. ಆದರೆ ಮಹಾಲಕ್ಷ್ಮಿ ಮಾಡಿದ ಕಾರ್ಯವನ್ನು ಮಾತ್ರ ನೀ ಮಾಡ್ತಾ ಇಲ್ವಲ್ಲ. ಏನು ಕಾರ್ಯ? ಸುಂದರೀ ರಘುನಾಥಸ್ಯ ಸುರಸ್ತ್ರೀ ದುಃಖ ಶಾಂತಯೇ ದಶಾನನಸ್ಯ ಭವನಿ ದಶಮಾಸಾನುವಾಸ. ಪ್ರಪಂಚದಲ್ಲಿ ಯಾವ್ಯಾವುದು ಹೆಣ್ಣು ಅಂತಿದೆಯೋ ಆ ಎಲ್ಲ ಜಾತಿ ಹೆಣ್ಣನ್ನು ರಾವಣ ಸೆರೆ ಹಾಕ್ಬಿಟ್ಟಿದ್ದ. ಪರಮ ಕಾಮುಕ.
ಯಕ್ಷ ಗಂಧರ್ವ ಕಿನ್ನರ ನಾಗ ಮನುಷ್ಯ ದೇವ ಯಾರ್ಯಾವ ಇದ್ದಾರೆ ಎಲ್ಲ ಜಾತಿಯ ಸ್ತ್ರೀಯರನ್ನು ಅವನ ಅಂತಃಪುರದಲ್ಲಿ ಸೆರೆ ಹಾಕಿದ್ದಾನೆ. ಅವರೆಲ್ಲ ಗೋಳಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಈ ದೇವತಾ ಸ್ತ್ರೀಯರ ಕಣ್ಣೀರನ್ನು ಒರೆಸುವುದಕ್ಕಾಗಿ, ಇವರ ಸೆರೆಯನ್ನು ಬಿಡಿಸುವುದಕ್ಕಾಗಿ ತಾನು ರಾವಣನಲ್ಲಿ ಸೆರೆಯಾದವಳು ಸೀತಾದೇವಿ. ಇವರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ. ಇವರ ಕಣ್ಣೀರು ಕರಿಬೇಕು, ಕರಗೋಗಬೇಕು ಅಂದರೆ ರಾವಣ ವರ್ಣಿಸಬೇಕು. ಇವರು ಆಗ ಸೆರೆಯಿಂದ ಮುಕ್ತರಾಗ್ತಾರೆ. ಈ ದೇವತಾ ಸ್ತ್ರೀಯರನ್ನು ಸೆರೆಯಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ತಾನು ಸೆರೆಯಾದಳು ರಾವಣನಲ್ಲಿ. ಸಂಪ್ರದಾಯದಲ್ಲಿ ಸೀತೆ ಅಂತ ಹೇಳೋದೇ ಇಲ್ಲ, ಶಿರೈರಂದವಳೇತ್ತಂ, ಶಿರೈರಂದವಳ್, ರಾವಣನ ಸೆರೆಯಲ್ಲಿದ್ದವಳು. ಯಾಕಾಗಿ ಹೇಳ್ತಾರೆ? ಅದವಳ ಕರುಣೆಯನ್ನು ತೋರಿಸುತ್ತೆ. ದೇವತಾ ಸ್ತ್ರೀಯರಿಗಾಗಿ ಮರುಗಿ ಅವ್ರಿಗೆ ಬಿಡುಗಡೆ ಕೊಡೋಕ್ಕೋಸ್ಕರ ತಾನು ರಾವಣನ ಬಳಿಯಲ್ಲಿ ಸೆರೆಯಾದಳಲ್ಲ ಅವಳು. ರಾಮನನ್ನು 10 ತಿಂಗಳ ಕಾಲ ಬಿಟ್ಟಿದ್ದು ರಾವಣ ಸೆರೆಯಲ್ಲಿ ಎಷ್ಟು ನೋವು ಪಟ್ಟಳು ಅವಳು. ನೀನಾದರೋ ಆ ಕ್ಷಣ ಕೂಡ ಕೃಷ್ಣನನ್ನು ಬಿಡಲಾರದೇ ಇದೆಯಲ್ಲ. 10 ತಿಂಗಳು ಬಿಟ್ಟಿದ್ಲು, ಆದರೆ ಅವಳ ನಾಮವನ್ನು ಉಳ್ಳವಳಾಗಿದ್ದೀಯೆ, ಅವಳಂತೆ ಪರಮಾತ್ಮನಿಗೆ ದಿವ್ಯ ಮಹಿಷಿಯಾಗಿದೆಯೇ, ಆದರೆ ಅವಳ ಗುಣ ನಿನಗೆ ಬರಲಿಲ್ಲವಲ್ಲ. ತಿರುವೇ ತುಯಿಲೆಳಾಯ್. ಈಗ ನಾನು ಎದ್ದು ಬಂದು ಏನು ಮಾಡಬೇಕು ಅಂತ ಕೇಳ್ತಾಳೆ. ನಪ್ಪಿನ್ನಾಯ್ ಆಂಟಾಳು ಹೇಳ್ತಾಳೆ, ಉಕ್ಕಮುಂ ತಟ್ಟೊಳಿಯುಂ ತಂದೆ ಉನ್ಮಣಾಳನೆ ಎಮ್ಮೈ ಇಪ್ಪೋದೆ ನೀರಾಟ್ಟೆ. ಹೇ ನಪ್ಪಿನ್ನಾಯ್, ನೀನು ಪುರುಷಕಾರ ರೂಪಿಣಿಯಲ್ಲವ. ನಾವೀಗ ವ್ರತಕ್ಕೆ ಹೊರಡ್ತಾ ಇದ್ದೀವಿ. ವ್ರತೋಪಕರಣಗಳಾದಂತಹ ಉಕ್ಕಂ ಅಂದರೆ ಚಾಮರ, ತಟ್ಟೊಳಿ ಅಂದರೆ ಕನ್ನಡಿ. ಈ ವ್ರತಾಚರಣೆ ಮಾಡುವುದಕ್ಕೆ ಚಾಮರ, ಕಳಶ, ಕನ್ನಡಿ ಎಲ್ಲ ಬೇಕಲ್ವಾ? ಅದನ್ನು ಕೊಡುವವಳಾಗು, ಕೊಟ್ಟು ನಮ್ಮನ್ನು ಪರಮಾತ್ಮನನ್ನು ಕೂಡಿಸುವವಳಾಗು. ಉಕ್ಕಮುಂ ಚಾಮರ, ತಟ್ಟೊಳಿಯಂ ಕನ್ನಡಿ, ಇದು ಎರಡನ್ನು ತಂದು ನಮಗೆ ಕೊಟ್ಟು ಇಪ್ಪೋದೆ ಈ ಕ್ಷಣದಲ್ಲಿಯೇ, ಈ ಗಳಿಗೆಯಲ್ಲಿಯೇ ಎಮ್ಮೈ, ಎಷ್ಟು ಜನ ಬಂದಿದ್ದೀವಲ್ಲ ಗೋಕುಲದಲ್ಲಿರುವ ಎಲ್ಲರೂ ಕೂಡ ಎಲ್ಲರನ್ನ ಉನ್ಮಣಾಳನೆ, ನಿನ್ನ ಪತಿಯಾದ ಕೃಷ್ಣನೊಡನೆ ನೀರಾಟ್ಟು ಸೇರಿಸುವವಳಾಗು, ಕೂಡಿಸುವವಳಾಗು ಎಂಬುದಾಗಿ ನೀಳಾದೇವಿಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾಳೆ. ಉಕ್ಕಮುಂ ತಟ್ಟೊಳಿಯುಂ ಎಂಬುದಾಗಿ ಆಂಡಾಳಳ ಪಾಶುರ. ಚಾಮರವನ್ನು, ಕನ್ನಡಿಯನ್ನು ಕೇಳ್ತಾಳೆ. ಇದು ವ್ರತಕ್ಕೆ ಬೇಕಾದ ಉಪಕರಣ, ಆದರೆ ಆಂತರ್ಯದಲ್ಲಿ ಇವರ ಭಾವವೇನು? ತಾಪವನ್ನು ಪರಿಹಾರ ಮಾಡುವುದು ಚಾಮರ. ನಮಗೆ ಹಬೆ ಜಾಸ್ತಿ ಆದರೆ ಅದನ್ನು ಚಾಮರ ಪರಿಹಾರ ಮಾಡುತ್ತೆ. ಈ ಆತ್ಮಕ್ಕೆ ಯಾವುದು ತಾಪವನ್ನು ಉಂಟು ಮಾಡುತ್ತೆ? ಅಹಂಕಾರ, ಮಮಕಾರ. ಆತ್ಮವೇ, ಆತ್ಮವಸ್ತುವೇ ಪರಮಾತ್ಮನಿಗೆ ಶೇಷಭೂತವಾದದ್ದು. ಪರಮಾತ್ಮನ ವಸ್ತು ಈ ಆತ್ಮ, ನಮಗೆ ನಾವಲ್ಲ, ನಮಗೆ ನಾವು ಅಧಿಪತಿಗಳಲ್ಲ, ನಮ್ಮ ಆನಂದ ನಮಗಲ್ಲ, ನಾವಿರುವುದೇ ಪರಮಾತ್ಮನಿಗಾಗಿ ಎಂಬುದು ಈ ಆತ್ಮನ ಶಬ್ದದ ಅರ್ಥವೇ ಅದು. ಅತ್ತಲೈಕ್ಕೆ ಅತಿಶಯತ್ತೈ ವಿಳವಿಕ್ಕೈ ಇತ್ತಲೈಕ್ಕೆ ಸ್ವರೂಪಮಿರೆ. ಆದ್ದರಿಂದ ಪರಮಾತ್ಮನ ಆನಂದಕ್ಕಾಗಿಯೇ ಅವನಿಗೆ ಶೇಷಭೂತವಾಗಿರುವುದು ಇದು. ಇದನ್ನು ನಾನು ಸ್ವತಂತ್ರ ಎಂಬುದಾಗಿಯೂ ಆನಂದ ನನಗೆ ಎಂಬುದಾಗಿಯೂ ಭಾವಿಸಿದರೆ ಆತ್ಮನಿಗೆ ತಾಪ ಏರ್ಪಡುತ್ತದೆ. ಆತ್ಮ ಸಂಸಾರ ಮಂಡಲದಲ್ಲಿ ಬೇಯಬೇಕಾಗತ್ತೆ. ಈ ಅಹಂಕಾರ ಮಮಕಾರ ಬಿಟ್ಟು ಪರಮಾತ್ಮ ಭಾಗವತೋತ್ತಮರ ವಿಷಯದಲ್ಲಿ ಪಾರತಂತ್ರ್ಯವನ್ನು, ಶೇಷತ್ವವನ್ನು ಉಳ್ಳದ್ದಾಗುವುದೇ ಈ ಆತ್ಮ ತಂಪಾಗುವಿಕೆ. ಅಹಂಕಾರ ಮಮಕಾರ ನಿವೃತ್ತಿಯನ್ನು ಚಾಮರ ಎಂಬುದಾಗಿ ಹೇಳ್ತಾಳೆ. ತಟ್ಟೊಳಿ ನಮ್ಮನ್ನು ನಮಗೆ ತೋರಿಸುವುದು ಕನ್ನಡಿ. ಅಂದರೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ನಮಗಾಗಬೇಕು. ಈ ಆತ್ಮ ವಸ್ತು ಎಂತಹದ್ದು, ನಮ್ಮ ಸ್ವರೂಪ ಎಂತಹದ್ದು, ಆತ್ಮಸ್ವರೂಪದ ಲಕ್ಷಣಗಳೇನು ಎಂದು ಅರಿತಾಗ ಆತ್ಮ ಪರಮಾತ್ಮರ ನಡುವಿನ ಸಂಬಂಧದ ಅರಿವು ಏರ್ಪಟ್ಟು ಆ ಜ್ಞಾನದಿಂದ ಪರಮಾತ್ಮನಿಗೆ ಪರತಂತ್ರರಾಗಿ, ದಾಸಭೂತರಾಗಿ, ಪರಮಾತ್ಮನನ್ನೇ ಸಾಧನವಾಗಿ ವರಿಸಿ ಪರಮಾತ್ಮನ ಚರಣಗಳಲ್ಲಿ ಅವನಾನಂದಕ್ಕಾಗಿ ಕೈಂಕರ್ಯ ಮಾಡುವಂತಹ ಸ್ವರೂಪೋಚಿತವಾದ ಗುಣಗಳು ನಮಗೆ ಗೊತ್ತಾಗಬೇಕು. ಆ ಜ್ಞಾನ ಬೋಧವಾಗಬೇಕು. ಅದನ್ನು ನೀನು ಅನುಗ್ರಹಿಸುವಂತ ನಪ್ಪಿನ ವಿರಾಟಿಯನ್ನು ಕೇಳ್ತಾರೆ. ಅಹಂಕಾರ ಮಮಕಾರ ನಿವೃತ್ತಿ, ವಿರೋಧಿ
ನಿವೃತ್ತಿಯನ್ನು ಮಾಡಿ ಸ್ವರೂಪ ಸಾಕ್ಷಾತ್ಕಾರವನ್ನು ಉಕ್ಕಮಂ ತಟ್ಟೊಳೆಯುಂ ಎಂಬ ಎರಡು ವಸ್ತುಗಳ ಮೂಲಕ ನಪ್ಪಿನ್ನ ಪಿರಾಟಿಯ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಇದು ಏರ್ಪಟ್ಟ ನಂತರ ಈ ಆತ್ಮವನ್ನು ಆ ಪರಮಾತ್ಮನೊಡನೆ ಕೂಡಿಸುವವಳಾಗು. ಇಪ್ಪೋದೆ ಅರೆ ಕ್ಷಣ ಕೂಡ ಸಹಿಸಲಾರೆವು, ಪರಮಾತ್ಮನ ವಿರುಹ ಧಾರಣವಾಗಿದೆ, ಪುರುಷಕಾರ ಮಾಡುವವಳು ನೀನಲ್ಲವಾ, ಆತ್ಮನನ್ನು ಪರಮಾತ್ಮನೊಡನೆ ಕೂಡಿಸುವಂತಹ ಹೇ ನಪ್ಪಿನ್ನಾಯ್ ಇಪ್ಪೋದೆ ಎಮ್ಮೈ ನೀರಾಟ್ಟು ಎಂಬುದಾಗಿ ನೀಳಾದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ದೇವಿ ಆಂಡಾಳ್ 20ನೆಯ ಪಾಶುರವನ್ನು ಪೂರ್ಣ ಮಾಡ್ತಾಳೆ. 33 அமரர்க்கு முன் சென்று கப்பம் தவிர்க்கும் கலியே துயிலாய் சப்பமுடையாய் திரளுடையாய் செத்தார்க்கு வெப்பம் கொடுக்கும் விமலா துயிலாய் சப்பன்னமென் முலை செவ்வாய் சிறுமருங்குல் நப்பின்னை நங்காய் திருவே துயிலாய் உக்கமும் தட்டொழியும் தந்துன்மணாளனை இப்போதே எம்மை நீராட்டேலோர் என்பாவாய். சோச்சிஷ்டமாலிகா கந்தபந்துர ஜிஷ்ணவே விஷ்ணுச்சித்த தனூஜாயை கோதாயை நித்யமங்கலம் மாதృஷா கிஞ்சனத்ராண பத்தகங்கணபாணயே விஷ்ணுச்சித்த தனூஜாயை கோதாயை நித்யமங்கலம் ஸ்ரீமத்யை விஷ்ணுச்சித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்கலம். திருவாடிப்பூரத்தில் சகத்துதித்தாள் வாழியே, திருப்பாவை 30 செப்பினாள் வாழியே, பெரியாழ்வார் பெற்றெடுத்த பெண் பிள்ளை வாழியே, பெரும்பூதூர் மாமுனிக்கு பின்னானாள் வாழியே, 143 உரைத்தாள் வாழியே, உயரங்கற்கே கண்ணி முகந்தளித்தாள் வாழியே, மறுவாரும் திருவல்லி வடநாடி வாழியே, வன்புதுவனகர்கோதை மலர்ப்பதங்கள் வாழியே. ஆண்டாள் திருவடிகளே சரணம். சர்வம் ஸ்ரீகிருஷ்ணார்ப்பணமஸ்து.